ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಡಂತ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞರಾಗೋಣ. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ, ಕಳೆದ ಒಂದು ವಾರಗಳಲ್ಲಿ ನಾವು ನಮ್ಮ ಸಹೋದರು ಬರೆದಂಥ ಒಂದು ಫಿಫ್ತ್ ವಾಲ್ಯೂಮ್ ಬ್ಯಾಪ್ಟಿಸಮ್ ಅಂಡ್ ವಿಟ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಅಂದ್ಬಿಟ್ಟು ಒಂದು ಚಾಪ್ಟರ್ ನಂಬರ್ 9ನ ನೋಡ್ತಾ ಬರ್ತಾ ಇದ್ರೆ, ಕಳೆದ ವಾರ ನೋಡ್ಬೇಕಾದ್ರೆ ಈ ಒಂದು ಪವಿತ್ರಾತ್ಮನ ಸಾಕ್ಷಿ ಬಗ್ಗೆ ಅನೇಕ ವಿಷಯಗಳನ್ನ ನೋಡಿದ್ರೆ, ಸೊ ಈ ವಾರ ಹಂಗೆ ನಾವು ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ನೋಡ್ಬೇಕಾದ್ರೆ ಪೇಜ್ ನಂಬರ್ 237, ಇಂಗ್ಲೀಷಲ್ಲಿ ಪೇಜ್ ನಂಬರ್ 146. ಸೊ ಒನ್ ಕನ್ನಡದಲ್ಲಿ ಪೇಜ್ ನಂಬರ್ 146, ಇಂಗ್ಲೀಷಲ್ಲಿ 237. ಓಕೆನಾ? ಸೊ ಯಾರೋ ಬರೋದು ಸಿಸ್ಟರ್ಸ್ ಓದಂಗಿದ್ರೆ ಅವ್ರ ಕೈಗಳನ್ನ ಎತ್ತಿದ್ರೆ ಅವ್ರಿಗೆಲ್ಲ ಅವಕಾಶಗಳು ಕೊಡೋಕೆ ಅನುಕೂಲ ಆಗ್ಬೋದು. ಮುಂದುವರೆದು, ಪವಿತ್ರಾತ್ಮನು ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಪಡಕೊಂಡವರೆಲ್ಲರೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ 1 ಯೋಹಾನ 5:4 ಎಂಬ ಸಾಕ್ಷಿ ನೀಡುತ್ತದೆ. ನಾವು ನಮ್ಮ ಹೃದಯಗಳನ್ನು, ಆತ್ಮಗಳನ್ನು ಪವಿತ್ರಾತ್ಮನ ಈ ಸಾಕ್ಷಿಯ ಬೆಳಕಿನಡಿಯಲ್ಲಿ ಪರೀಕ್ಷಿಸಿಕೊಳ್ಳೋಣ. ನಾವು ಈ ಮಟ್ಟದಲ್ಲಿ ಜಯಶಾಲಿಗಳಾಗಿದ್ದೇವೆಯೋ? ಆ ಮಟ್ಟವು ಏನೆಂದರೆ, ಕರ್ತನವರಾಗಿರಬೇಕಾದರೆ ನಾವು ಈ ಲೋಕದ ಸಾಮರಸ್ಯಕ್ಕೆ ಹೊರತಾಗಿರಬೇಕು. ಅದರೊಂದಿಗೆ, ಅದರ ಗುರಿಯೊಂದಿಗೆ, ಅದರ ನಿರೀಕ್ಷೆ ಮತ್ತು ಆಕಾಂಕ್ಷೆಗಳೊಂದಿಗೆ ತಿಕ್ಕಾಟವುಳ್ಳವರಾಗಿ ಕಂಡುಬರಬೇಕು. ತಿಕ್ಕಾಟ ಎಂಬ ಆಲೋಚನೆಯು ಲೋಕವನ್ನು ಜಯಿಸುವುದು ಎಂಬ ಪದಗಳಲ್ಲಿ ವ್ಯಕ್ತವಾಗುತ್ತದೆ. ಅದರೊಂದಿಗೆ ಅದರ ಸಾಮಾನ್ಯ ಸ್ಫೂರ್ತಿಗಳಾದ ಸ್ವಾರ್ಥ, ಜಂಬ, ಆಶೆ ಮುಂತಾದವುಗಳೊಂದಿಗೆ ಸಹಾನುಭೂತಿ ಮತ್ತು ಸಂಯೋಜನೆಯುಳ್ಳ ಯಾರೂ ಕೂಡ ಲೋಕವನ್ನು ಜಯಿಸಲಾರರು. ಓಕೆ, ಥ್ಯಾಂಕ್ ಯು. ಸೊ ಅದಕ್ಕೆ ಪವಿತ್ರಾತ್ಮನ ಇನ್ನೊಂದು ಸಾಕ್ಷಿ ಏನಪ್ಪ ಅಂತಂದ್ರೆ, ನಮ್ಮ 1 ಯೋಹಾನ 5ನೇ ಅಧ್ಯಾಯ 4ನೇ ವಾಕ್ಯ ಹೇಳ್ಬೇಕಾ, ಈ ಒಂದು ಲೋಕವನ್ನು ಜಯಿಸೋದು ನಮ್ಮ ನಂಬಿಕೆನೇ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಸೊ ನಾವು ದೇವ್ರ ಮಕ್ಕಳಾಗಿದ್ರೆ, ಅಥವಾ ದೇವ್ರಿಗೆ ಕಾನ್ಸಿಕ್ರೇಟೆಡ್ ಆಗಿದ್ದಾರೆ, ದೇವ್ರ ನಮ್ಮ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡ್ತಾರೆ ಅಂದರೆ, ನಾವು ಲೋಕನ ಏನು ಮಾಡ್ತಿರ್ತೀರಿ, ಜಯಿಸ್ತಾ ಇರ್ತೀರಿ. ಇದು ಒಂದು ಸೂಚನೆ ಅಲ್ವರ. ಯಾಕಪ್ಪ ಅಂತಂದ್ರೆ ಲೋಕದವರಾದರೆ ಲೋಕ ಅವ್ರನ್ನ ಏನು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಸೊ ಲೋಕದವ್ರು ಅಲ್ದಿರೋದ್ರಿಂದ ಲೋಕ ನಮ್ಮನ್ನ ಖಂಡಿತವಾಗಿ ಏನು ಮಾಡ್ತಾರೆ, ನಮ್ಮನ್ನ ದ್ವೇಷ ಮಾಡೇ ಮಾಡ್ತಾರೆ. ಅದರಿಂದ ಯಾರೇ ಆಗಲಿ ಲೋಕದ ಒಂದು ಆಸೆ ಆಕಾಂಕ್ಷೆಗಳು, ಅಲ್ಲಿರೋಂಥ ಆಲೋಚನೆಗಳ ಪ್ರಕಾರ ಅದು ಅನುಗುಣವಾಗಿ ನಡೀತಾರ, ಅವ್ರು ಖಂಡಿತವಾಗ ದೇವ್ರ ಮಕ್ಕಳಾಗೋದಕ್ಕೆ ಸಾಧ್ಯ ಇಲ್ಲ. ಅದು ಮಾತ್ರ ಅಲ್ಲ, ಯಾವ್ದಾದ್ರ ಪ್ರಕಾರ ನಡೀತಾ ಇರ್ತಾರೆ ಕೂಡ ಅದೇನಪ್ಪ ಒಂದು ಸೂಚನೆ ಅಂತಂದ್ರೆ ಅವರು ದೇವ್ರ ಮಕ್ಕಳಾಗಿಲ್ಲ ಅಂತ ಅಂದ್ಬಿಟ್ಟು ಏನ್ರಿ ಒಂದು ಸೂಚನೆ, ಒಂದು ಕ್ಲಿಯರ್ ಇನ್ಸೈಟ್ ಅದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಲ್ವರ. ಸರಿ, ನೋಡ್ಬೇಕಾದ್ರೆ ಏನ್ರಿ, ಯಾರು ಜಯಶಾಲಿ ಆಗ್ತಾರೆ ಏನ್ರಿ, ಲೋಕದಲ್ಲಿರೋಂಥ ಒಂದು ಕಾರ್ಯಗಳು, ಲೋಕದಲ್ಲಿರೋಂಥ ಮಾರ್ಗಗಳಾಗಲಿ, ಲೋಕದಲ್ಲಿರೋಂಥ ಅನೇಕ ಒಂದು ಸೆಲ್ಫಿಶ್ನೆಸ್, ಪ್ರೈಡ್, ಈಗೋ ಅದರ ಅವ್ರದ್ದೇ ಒಂದು ಒಂದು ಮಾರ್ಗ ಅಂತ ಇರ್ತಾರೆ ಗೊತ್ತಾ. ಕೆಲವೊಂದು ವಿಚಾರಗಳನ್ನ ಮಾಡೋದಕ್ಕೆ ಅವ್ರದ್ದೇ ಒಂದು ರೀತಿ ನೀತಿಗಳಿರ್ತಾರೆ. ಇದನ್ನೆಲ್ಲ ಯಾರು ಹಿಂಬಾಲಿಸಲ್ವೋ ಅವ್ರೇನು ಮಾಡೋದು, ಲೋಕವನ್ನು ಜಯಿಸೋಂಥದ್ದು. ಉದಾಹರಣೆಗೆ ಹೇಳ್ಬೇಕಾರೆ ನೋಡ್ರಿ, ಯಾರಿಗೋ ಮನಸ್ತಾಪಗಳಿತ್ತು ಅಂತಂದ್ರೆ ಜಗಳ ಮಾಡೋದು, ಗಲಾಟೆ ಮಾಡೋಂಥದ್ದು ಅಥವಾ ಯುದ್ಧಗಳಾಗೋಂಥದ್ದು. ಅದರ ಯೇಸು ಕ್ರಿಸ್ತು ಕೂಡ ಮನ್ಸು ಮಾಡಿದರೆ ಏನ್ರಿ, ಅವ್ರು ಯುದ್ಧ ಮಾಡೋದಾಯ್ತು, ಫೈಟಿಂಗ್ ಮಾಡೋದಾಯ್ತು. ಅದು ಯೇಸು ಕ್ರಿಸ್ತು ಏನು ಮಾಡೋಕೆ ಹೋಗಿಲ್ಲ, ಆ ಲೋಕದ ಒಂದು ವಿಚಾರಗಳನ್ನ, ಲೋಕದ ರೀತಿ ನೀತಿಗಳನ್ನ ಅವ್ರು ಏನು ಮಾಡೋಕೆ ಹೋಗಿಲ್ಲ, ಅವರು ಅಳವಡಿಸೋಕೆ ಹೋಗಿಲ್ಲ. ಅದಕ್ಕೆ ಪೇತ್ರ ಕತ್ತಿ ಎತ್ಕೊಂಡು ಕಿವಿ ಕಡಿಬೇಕಾದ್ರೆ ಪೇತ್ರ ಏನು ಮಾಡ್ತಾರೆ, ಪೇತ್ರನಿಗೆ ಏನು ಹೇಳ್ತಾರೆ, ಕತ್ತಿನ ಹೊರೆಲ್ಲ ಹಾಕೋ ಅಲ್ಲ, ಕತ್ತಿಯಿಂದ ಬದುಕಿದವನು ಕತ್ತಿಯಿಂದ ಏನು ಮಾಡ್ತಾನೆ, ಸಾಯ್ತಾನೆ ಅಂತ ಹೇಳ್ತಾರೆ. ಅದು ಯೇಸು ಕ್ರಿಸ್ತು ಉಪಯೋಗಿಸ್ಬೋದಾಗಿತ್ತು. ಅದರ ಅವ್ರು ಮನಸ್ಸು ಮಾಡಿದ್ರೆ ಅದೇ ಥರ ಒಂದು ಅದ್ಭುತವಾದ ಶಕ್ತಿಯಿಂದ ಏನ್ರಿ ಎಲ್ಲರೂ ಡಿಫೀಟ್ ಆಗೋ ಥರ ಯೇಸು ಕ್ರಿಸ್ತು ಮಾಡ್ಬೋದಾಗಿತ್ತು. ಅದು ಯೇಸು ಕ್ರಿಸ್ತು ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ಅದು ಲೋಕದ ರೀತಿ ನೀತಿಗಳು. ಸೊ ಅದರಿಂದ ಅವರು ಆ ಕೆಲಸನ ಮಾಡೋಕ್ಕೆ ಹೋಗಿಲ್ಲ. ಅದು ಬದಲಾಗೆ ಏನು ಮಾಡೋದು, ಅದರ ನಂಬಿಕೆಯನ್ನು ಏನು ಮಾಡಿದ್ರು, ಅವರು ಜಯಿಸಿದ್ರು. ಈ ಲೋಕವನ್ನು ಜಯಿಸೋದು ನಮ್ಮ ನಂಬಿಕೆಯೇ ಅಂತಂದ್ಬಿಟ್ಟು ಅಲ್ವರ. ಸೊ ನಂಬಿಕೆಯಿಂದ ದೇವ್ರಿಗೆ ಒಪ್ಪಿಸ್ಕೊಟ್ರು, ದೇವ್ರು ಏನು ಮಾಡಿದ್ರು, ಎಲ್ಲ ಕೆಲಸಗಳ ಮುಗಿದೋಗಿದ್ದ ನಂತರ ಕ್ರಿಸ್ತನ್ ಏನು ಮಾಡಿದ್ರು, 3 ದಿನದಲ್ಲಿ ಆತ್ಮಿಕ ಶರೀರದಲ್ಲಿ ದೈವಿಕ ಸ್ವಭಾವದಲ್ಲಿ ಪುನರುತ್ಥಾನ ಮಾಡಿದ್ರು. ಸೊ ಈ ಒಂದು ರಿವಾರ್ಡು ಕ್ರೈಸ್ಟ್ ಏನು ಮಾಡಿದ್ರು, ಹೊಂದಿದ್ರು ಅದರ. ಸೊದ್ಗೆ ಇದು ಒಂದು ಸಾಕ್ಷಿ, ನಾವೇನಾಗಿದ್ದೀರಿ, ದೇವ್ರ ಮಕ್ಕಳಾಗಿದ್ದೀರಿ ಅಂದ್ಬಿಟ್ಟು. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ದಿವ್ಯ ಎಷ್ಟು ಓದ್ಬೋದಾ? ಓಕೆ ಸರ್. ನಾವು ಈ ಲೋಕವನ್ನು ಜಯಿಸುವಲ್ಲಿ ಸಕಾರಾತ್ಮಕವಾಗಿದ್ದೇವೆಯೋ ಇಲ್ಲವೋ ಎಂದು ನಿರ್ಧರಿಸುವ ಮೊದಲು ನಾವು ಗಮನಿಸಬೇಕಾದದ್ದೆಂದರೆ, ನಾವು ಈ ಲೋಕವನ್ನು ಜಯಿಸುವುದೆಂದರೆ ಮುಖಸ್ತುತಿಯ ಮೂಲಕ ಅಥವಾ
ಅದರ ಅವಿವೇಕತನದೊಂದಿಗೆ ಕೈ ಜೋಡಿಸಿ ಅದಕ್ಕೆ ಒಂದು ಧಾರ್ಮಿಕ ತಿರುವು ನೀಡಲು ಪ್ರಯತ್ನಿಸುವುದರ ಮೂಲಕ ಅಲ್ಲ, ಅಥವಾ ನಾವು ಯಾವುದಾದರೂ ನೈತಿಕ ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು ಅಂದರೆ ಸಬ್ಬತ್ತಿನ ಶಾಲೆಗಳಲ್ಲಿ ಬೋಧಿಸುವುದು ಅಥವಾ ಬಡವರಿಗೆ ಸಹಾಯ ಮಾಡುವುದು ಅಥವಾ ಯಾವುದಾದರೂ ಪಂಥೀಯ ಸಭ್ಯ ಸದಸ್ಯರಾಗುವ ಮೂಲಕವೂ ಅಲ್ಲ. ಈ ಯಾವುದೇ ರೀತಿಯಲ್ಲಿ ನಾವು ಈ ಲೋಕವನ್ನು ಜಯಿಸಬಹುದೆಂದು ನಮ್ಮ ಕರ್ತನು ಸೂಚಿಸುವುದೂ ಇಲ್ಲ, ಸಾಕ್ಷಿ ಹೇಳುವುದೂ ಇಲ್ಲ. ಆತನ ಹೇಳಿಕೆಗಳು ಸಕಾರಾತ್ಮಕವಾಗಿವೆ. ಈ ಲೋಕವನ್ನು ಜಯಿಸುವಂತ ವಿಜಯವೆಂದರೆ ನಂಬಿಕೆಯೇ. ಈ ರೀತಿಯಲ್ಲಿ ಆತ್ಮನು ಸಾಕ್ಷಿ ಹೇಳುತ್ತಾ ಜಯಶಾಲಿಗಳಾಗಬೇಕಾದರೆ ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯಬೇಕು. 2 ಕೊರಿಂಥ 5ನೇ ಅಧ್ಯಾಯ 7ನೇ ವಚನ ಎಂದು ಹೇಳುತ್ತದೆ. ನಾವು ಕಾಣುವಂತಹ ವಸ್ತುಗಳನ್ನು ಅಂದರೆ ಜನಪ್ರಿಯತೆ, ಲೋಕದ ಪ್ರದರ್ಶನಗಳು, ಪಂಗಡಗಳ ಶ್ರೇಷ್ಠತೆ ಮುಂತಾದವುಗಳನ್ನು ನೋಡದೆ ನಾವು ಕಾಣದಿರುವಂತವುಗಳನ್ನು ಅಂದರೆ ಆತ್ಮಿಕ ಸಂಗತಿಗಳನ್ನು, ನಿತ್ಯ ನಿರಂತರವಾದ ಸಂಗತಿಗಳನ್ನು ನೋಡಬೇಕು. ಯಾಕೆಂದರೆ ನಾವು ಕಾಣುವಂತಹದ್ದನ್ನು ಲಕ್ಷಿಸದೆ ಕಾಣದಿರುವಂತದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲವೂ ಇರುವುದು. 2 ಕೊರಿಂಥ 4ನೇ ಅಧ್ಯಾಯ 18ನೇ ವಚನ ಎಂದು ಬರೆದದೆ. ಕವಿಯ ಈ ಮಾತುಗಳಲ್ಲಿ ವ್ಯಕ್ತವಾಗುವಂತೆ ನಾವು ನಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಬೇಕು. ಐ ವುಡ್ ರಾದರ್ ವಾಕ್ ಇನ್ ದ ಡಾರ್ಕ್ ವಿತ್ ಗಾಡ್ ದ್ಯಾನ್ ಗೋ ವಿತ್ ದ ಸ್ಟ್ರಾಂಗ್ ಇನ್ ದ ಲೈಟ್. ಇನ್ನೂ ಮುಂದುವರೆದು ಹಾ, ಪವಿತ್ರಾತ್ಮನು ಸಾಕು ಸರ್, ಅಲ್ಲಿಗೆ ಓಕೆ. ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು. ಸರಿ, ನೋಡ್ಬೇಕಾದ್ರೆ ಏನಪ್ಪ ಇದು ಆ, ಏನ್ರಿ ನಾವೇನು ನೋಡಿದ್ರೆ ಲೋಕವನ್ನು ಜಯಿಸೋದು, ಲೋಕದ ರೀತಿ ನೀತಿಗಳನ್ನ ಅನುಸರಿಸಿ ನಡೆದಿರೋದು ಅಂದ್ರೆ ಏನಪ್ಪ ಅಂತಂದ್ರೆ, ಈ ಲೋಕದನ್ನ ಜಯಿಸೋದು ಅಂತಂದ್ರೆ ಏನ್ರಿ ಒಂದು ಫ್ಲಾಟರಿ ಅಂತ ಒಂದು ವರ್ಡ್ ಇಂಗ್ಲೀಷಲ್ಲಿ ಯೂಸ್ ಮಾಡ್ತಾರೆ. ಅದರ ಫ್ಲಾಟರಿ ಅಂತಂದ್ರೆ ಆ, ಒಂದು ಮುಖಸ್ತುತಿ ಅಂದರೆ ತೋರಿಕೆಗೆ ಮಾತ್ರ ಏನ್ರಿ ಚೆನ್ನಾಗಿರೋ ಥರ ಏನ್ರಿ ಒಂದು ಒಳ್ಳೆ ರೀತಿ ಹೊಗಳೋ ಅಂಥದ್ದು ಅದರ ಏನ್ರಿ ಇಂಥ ವಿಚಾರಗಳನ್ನ ಮಾಡಿ ಲೋಕನ ಜಯಿಸಿದೆ ಅಂತಲ್ಲ ರೀ ಅದರ. ಮತ್ತೆ ಇನ್ನು ಹಿಂಗೆ ಅದರ ಇನ್ಯಾವ ರೀತಿ ಅಂತಂದ್ರೆ, ಇದು ನಾವು ಮೋಸಕರವಾದಂಥ ಒಂದು ದೃಷ್ಟಿ ಕೊಟ್ಬಿಟ್ಟು ಏನ್ರಿ ಈ ಲೋಕದ ಕೆಲಸಗಳನ್ನೆಲ್ಲ ದೇವ್ರ ಕೆಲಸ ಅಂತ ಏನ್ ಮಾಡೋದು, ಒಂದು ಪಿಕ್ಚರೈಸೇಷನ್ ಮಾಡೋದು ಕೂಡ ಏನೇ ಜಯಿಸೋದು ಅಂತ ಅಲ್ಲ. ಅದರ ಉದಾಹರಣೆಗೆ ಹೆಂಗಪ್ಪ ಅಂತಂದ್ರೆ, ಎಷ್ಟೋ ಧಾರ್ಮಿಕ ಕೆಲಸಗಳನ್ನ ಮಾಡೋದು, ಅದರ ಎಷ್ಟೋ ಸೋಷಿಯಲ್ ಆಕ್ಟಿವಿಟಿಗಳನ್ನ ಮಾಡೋದು, ಇದೆಲ್ಲ ಮಾಡ್ಬಿಟ್ಟು ಇದೆಲ್ಲ ದೇವ್ರ ಕೆಲಸ ಅಂತಬಿಟ್ಟು ಒಂದು ಪಿಕ್ಚರ್ ಕೊಡೋದೇನ್ರಿ, ಅದು ಕೂಡ ಏನ್ರಿ ಅದು ಸುಳ್ಳಾದಂಥ ರೀತಿಲಿ ಅದು ಲೋಕನ ಜಯಿಸಿದಂತಲ್ಲ. ಲೋಕ ಜೊತೆಗೆ ಏನ್ ಮಾಡೋದು ನಾವು ಹಿಜ್ಜೋಡೋರಾಗಿ ನಡ್ಕೊಂಡಂತೆ ಅಂದ್ಬಿಟ್ಟು. ಅದರ ನೋಡಿ, ಸೇತಾನು ಕ್ರೈಸ್ಟಿಗೆ ಒಂದು ಆಫರ್ ಕೊಡ್ಬೇಕಾದ್ರೆ ಹೇಳ್ತಾನೆ, ನಿನ್ನಂಗೆ ಅಡ್ಡ ಬಿದ್ದು ನಮಸ್ಕರಿಸು, ನಾನು ಈ ಲೋಕವನ್ನು ಏನ್ ಮಾಡ್ತೀನಿ ನಿನಗೆಲ್ಲ ಕೊಡ್ತೀನಿ. ಅದ್ರ ಅರ್ಥ ಏನು? ಅದರ ಬಾ, ಯಾಕೆ ಸುಮ್ಮನೆ ಇಬ್ರು ಜಗಳ ಆಡೋದು, ನಾನು ಯಾಕೆ ನಿಂಗೆ ವಿರೋಧಿ ಆಗಬೇಕು, ಇಬ್ರು ಸಹಕರಿಸೋಣ, ಬಾ ಒಟ್ಟಿಗೆ ಸೇರಿಸಿ ಮಾಡೋಣ, ಒಂದು ಲೋಕನ ಏನ್ ಮಾಡೋಣ ನಾವು ಚೆನ್ನಾಗಿ ಎತ್ತೇಳೋಣ, ನಿನ್ಗೆ ಕೊಡ್ತೀನಿ ಪವರು, ನೀನೇ ರೂಲ್ ಮಾಡು, ನಾನು ಹಿಂಗೆ ಕೆಡನೆ ಇಡ್ತೀನಿ ಅಲ್ಲರ. ಈ ಲೋಕನ ಏನ್ ಮಾಡೋಣ, ಸರ್ವ ಅಧಿಕಾರ ನೀನು ತಗೊಂಡು ಏನ್ ಮಾಡೋ ಲೋಕನ ಉದ್ಧಾರ ಮಾಡು ಅಂತಂದಂಗೆ ಅದರ. ಸೊ ಈ ಸೋಷಿಯಲ್ ಆಕ್ಟಿವಿಟೀಸ್ ಆಗಲಿ, ಈ ಒಂದು ಒಂದು ಸೇವೆಗಳ ಒಂದು ಕೆಲಸಗಳಾಗಲಿ, ಇದೆಲ್ಲ ಮಾಡ್ಬಿಟ್ಟು ಇದನ್ನೆಲ್ಲ ಏನ್ರಿ ಕರ್ತನ ಒಂದು ಹೆಸರಲ್ಲಿ, ದೇವರ ಹೆಸರಲ್ಲಿ ಮಾಡ್ತಾ ಇದೀನಿ ಅಂತಂದ್ಬಿಟ್ಟು ಏನ್ರಿ ಇಂಡೈರೆಕ್ಟಾಗೆ ಏನ್ರಿ ಒಂದು ರೀತಿಯಲ್ಲಿ ದೇವ್ರ ಕೆಲಸಕ್ಕೆ ಅಂತ ಹೋಲಿಕೆ ಮಾಡೋದು ಕೂಡ ಇದು ಲೋಕದ ರೀತಿನೇ ಹೊರತು ಇದು ಲೋಕನ ಜಯಿಸಿದಂತ ಅಲ್ಲ ಅಂತ ಹೇಳ್ತಾರೆ. ಅದರ ಏನಪ್ಪ ಅಂತಂದ್ರೆ ಏನ್ರಿ ಅನೇಕ ಒಂದು ಧಾರ್ಮಿಕ ಕೂಟಗಳಾಗಲಿ, ಸಂಡೇ ಸ್ಕೂಲ್ ಆಗಲಿ, ಬಡವ್ರಿಗೆ ಹೆಲ್ಪ್ ಮಾಡೋದು, ಬಡವ್ರಿಗೆ ಕಷ್ಟದವ್ರಿಗೆ ಸಹಾಯ ಮಾಡೋದು, ಹೋಮ್ ಫಾರ್ ದ ಏಜ್ ಜನ ನೋಡೋವಂಥದ್ದು, ಅನಾಥಾಶ್ರಮಗಳನ್ನ ಕಟ್ಟೋದು, ಸ್ಕೂಲ್ಗಳನ್ನ ಕಟ್ಟೋದು, ಅದರ ಏನ್ರಿ ವಿಧವೆಯರುಗಳನ್ನ ನೋಡ್ಕೊಳೋಂಥದ್ದು, ಅದರ ಏನ್ರಿ ವೃದ್ಧಾಶ್ರಮಗಳನ್ನ ಕಟ್ಟೋದು, ಅದರ ಆಮೇಲೆ ಏನ್ರಿ ಯಾವುದೋ ಒಂದು ಸಭೆಗಳಿಗೆ ಸೇರ್ಕೊಡೋಂಥದ್ದು, ಸಭೆಯಲ್ಲಿರುವಂಥ ಅನೇಕ ಕೆಲಸಗಳನ್ನ ಮಾಡೋದು, ಇವೆಲ್ಲ ದೇವ್ರ ಕೆಲಸನ ಅಂತಂದರೆ ಇವೆಲ್ಲ ಯಾವುದೋ ದೇವ್ರ ಕೆಲಸ ಅಲ್ಲ. ಇವೆಲ್ಲ ಕೆಲಸಗಳು ಮಾಡ್ಬಿಟ್ಟು ಇದು ನನಗೆ ಸಾಕ್ಷಿ, ನಾನು ದೇವ್ರ ಮಗಳಾಗಿ ಅಥವಾ ದೇವ್ರ ಮಗನಾಗಿ ನಡ್ಕೊತಾ ಇದ್ದೀನಿ ಅಂತಂದ್ಬಿಟ್ಟು ಇವೆಲ್ಲ ಕೆಲಸಗಳು ನನಗೆ ಸಾಕ್ಷಿ ಕೊಡ್ತಾರೆ ಅಂತಂದ್ರೆ ಆ ಸಾಕ್ಷಿ ದೇವ್ರ ಸಾಕ್ಷಿನ ಅಂತಂದ್ರೆ ಇದು ಖಂಡಿತವಾಗ ದೇವ್ರ ಸಾಕ್ಷಿ ಅಲ್ವೇ ಇಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅದು ದೇವ್ರ ಸಾಕ್ಷಿ ಅಲ್ಲ ಅಂತಂದ್ರೆ, ಈ ಥರ ಯಾರೋ ಅಪೋಸ್ಟಲ್ಸ್ ಮಾಡಿರೋದು ಬೈಬಲ್ ಪ್ರೂಫ್ ಇದೆಯಾ ಅಂದರೆ ಒಬ್ಬರು ಮಾಡಿಲ್ಲ. ಮುಖ್ಯವಾಗಿ ನಮ್ಮ ಕರ್ತನೇ ಏನು ಮಾಡಕ್ ಹೋಗಿಲ್ಲ, ಅದನ್ನ ಮಾಡಕ್ ಹೋಗಿಲ್ಲ. ಅವ್ರ ಕಾಲದಲ್ಲಿ ಎಷ್ಟು ಜನ ವಯಸ್ಸಾಗಿರೋ ಇದ್ರು, ಹಂಗಾರೆ ಹೋಮ್ ಫಾರ್ ದ ಏಜ್ ಕಟ್ಟಿದ್ರು, ಅವರು ಯಾವುದು ಕಟ್ಟಕ್ಕೆ ಹೋಗಿಲ್ಲ. ಅದರ ಅವ್ರ ಕಾಲದಲ್ಲಿ ಜನ ಏನಾಗಿದ್ರು
ಅದರ ಅನಾಥರುಗಳಿದ್ರು ಎಲ್ಲಾರ್ಗೂ ಏಸು ಕ್ರಿಸ್ತು ಬಿಟ್ಟು ಅನಾಥಾಶ್ರಮ ಕಟ್ಕೊಟ್ರಾ? ಇಲ್ವಲ್ಲ. ಅದರ ಅವ್ರ ಕಾಲದಲ್ಲಿ ಎಷ್ಟೋ ಜನ ಬಡಪಾಯಿಗಳಿದ್ರು, ಎಷ್ಟೋ ಜನ ವಿದ್ಯಾಭ್ಯಾಸ ಇಲ್ದಿರೋ ಇದ್ರು, ಅವ್ರಿಗೆಲ್ಲ ಸ್ಕೂಲ್ಗಳು ಕಟ್ಕೊಟ್ರಾ? ಏನೋ ಕಾಯಿಲೆ ಮಾತ್ರ ಏನು ಮಾಡೋದು, ವಾಸಿ ಮಾಡೋದು ಹಂಗಂತಂದ್ಬಿಟ್ಟು ಏಸು ಕ್ರಿಸ್ತನ ಹಾಸ್ಪಿಟ್ಲ್ ಕಟ್ಬಿಟ್ಟು ಎಲ್ಲ ಇಲ್ಲಿ ಬಂದ್ಬಿಡ್ರಿ, ನಾ ಎಲ್ಲ ಬಂದವಾಗೆಲ್ಲ ನಿಮ್ಗೆ ವಾಸಿ ಮಾಡ್ತೀನಿ, ಅಪೋಸಸ್ಗೆಲ್ಲ ಪವರ್ ಕೊಟ್ಬಿಟ್ಟು ನೀವೆಲ್ಲ ಕಡೆ ಔಟ್ ಏನು ಮಾಡ್ರಿ, ನೀವೆಲ್ಲ ಎಲ್ಲ ಕಾಯಿಲೆಗಳನ್ನ ವಾಸಿ ಮಾಡಿ 100% ಅಂತಂದ್ಬಿಟ್ಟು ಎಲ್ಲ ಕೊಟ್ಟಿರೋದು ನೋಡ್ತೀರಾ ಅಂದ್ರೆ ಎಲ್ಲೂ ಇಲ್ಲ. ಅದರಿಂದ ಈ ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಬಿಟ್ಟು ಇದನ್ನೆಲ್ಲ ದೇವರ ಹೆಸರಿಗೆ ಅಂತ ಕಂಪೇರ್ ಮಾಡ್ಕೊಂಡು ಮಾಡೋಂಥದ್ದು, ಇನ್ನು ದೇವರ ಹೆಸರನ್ನ ಏನ್ರಿ ಅಲ್ಲಿ ಉಪಯೋಗಿಸ್ಕೊಂಡು ಮಾಡೋಂಥದ್ದು ಏನಪ್ಪ ಕೆಲಸ ಅಂತಂದ್ರೆ ದೇವರ ಹೆಸರನ್ನ ವೀಣವಾಗಿ ಉಚ್ಚರಿಸುವಂಥದ್ದು ಈಕ್ವಲ್ ಆಗಿರ್ತದೆ. ಯಾಕಪ್ಪ ಅಂತಂದ್ರೆ ಸತ್ಯವೇದದಲ್ಲಿ ಇದನ್ನೆಲ್ಲೂ ದೇವರೇ ಮಾಡಕ್ ಹೋಗಿಲ್ಲ, ಆಥರೈಸ್ ಮಾಡಕ್ ಹೋಗಿಲ್ಲ. ಈ ತರ ಮಾಡು ಅಂತ ನಮ್ಗೆ ಏನ್ ಮಾಡಕ್ ಹೋಗಿಲ್ಲ, ಎಲ್ಲೂ ಹೇಳಕ್ಕೋಲ್ಲ. ಒಬ್ರದೊಬ್ರು ಪ್ರೀತಿ ಸಿರಿ ಅಂತ ಹೇಳ್ತಾರೆ. ಒಬ್ರೊಬ್ರು ಪ್ರೀತಿ ಸಿರಿ ಏನು ಅರ್ಥ? ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ಜೋಡಾಗಿ ನಡಿಬೇಕು ಅಂತಲ್ಲ ರೀ, ಅಲ್ವರ? ಸೊ ನಾವು ಪ್ರೀತಿ ಮಾಡಬೇಕು, ಅವ್ರಿಗೆ ಪ್ರಾಣ ಕೊಡೋಂಥ ಹಂಗಲ್ಲೂ ಕೂಡ ಇರಬೇಕು. ಆದರೆ ಅವ್ರಿಗೆ ಇವಾಗ ಯಾವ ವಿಚಾರಗಳನ್ನ ಕೊಟ್ರೆ ಅದು ಏನು ಸೂಕ್ತವಾಗ್ತದೆ ಅಂತ ನೋಡಿ ಸ್ವಲ್ಪ ಥಿಂಕ್ ಮಾಡ್ಬೇಕ್ರಿ. ಅದರ ನೋಡಿ, ಒಬ್ಬ ಭಿಕ್ಷುಕ ಬಂದು ನಮ್ಮ ಹತ್ರ ದುಡ್ಡು ಕೇಳ್ತಾ ನಿಂತ್ಕೊಳ್ಳಿ, ಅಯ್ಯೋ ಊಟಕ್ಕೆ ದುಡ್ಡಿಲ್ಲ ದಯವಿಟ್ಟು ಊಟ ಕೊಡಿ ಅಂತ. ನಾವು ಏನು ಕೊಡ್ತೀವಿ? ನಾವು ಎಷ್ಟು ಕೊಡ್ತೀರಿ? ಆ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ತೀರಿ. ಇನ್ನೂ ಸ್ವಲ್ಪ ದಾಳ ಮನ್ಸಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟು ಏನಪ್ಪ ನೋಡ್ಕೊಳಪ್ಪ ಅಂತ ಹೇಳ್ತೀರಿ ಅಷ್ಟೇ ಹೊರ್ತು ಅವ್ನಿಗೆ ಅವ್ನ ಮನೆ ಕೊಟ್ಬಿಟ್ಟು ಅವ್ನಿಗೆ ಕೆಲಸ ಕೊಟ್ಟು ಎಲ್ಲ ಥರ ನೋಡಿಕೊಂಡು ಎಲ್ಲ ಥರ ವ್ಯವಸ್ಥೆ ಮಾಡ್ತೀರಾ? ಮಾಡೋಕ್ಕೋಗಲ್ಲ. ಸೊ ಒಂದು ರೀಸನಬಲ್ ಆಗಿ ಏನು ಮಾಡಬೇಕು ಅಷ್ಟನ್ನೇ ಮಾಡಬೇಕು ಹೊರ್ತು ಇದನ್ನು ಮಿತಿ ಮೀರಿ ಮಾಡೋದಕ್ಕೆ ಹೋಗುವಂಥದ್ದು ದೇವ್ರ ಕೆಲಸ ಅಲ್ಲ. ಯಾಕೆ ಅಂತಂದರೆ ಈ 6000 ವರ್ಷದಲ್ಲಿ ದೇವರೇ ಕೆಟ್ಟದನ್ನ ಬಿಟ್ಟಿದ್ದಾರೆ. ಮನುಷ್ಯರೆಲ್ಲ ಕೆಟ್ಟದ್ದು ಅನುಭವಿಸ್ಲಿ, ಕೆಟ್ಟದ್ದನ್ನ ಒಂದು ಪ್ರತಿಫಲನ ಪಡ್ಕೊಂಡ್ಲಿ. ಕ್ರಿಸ್ತನ್ ರಾಜ್ಯದಲ್ಲಿ ಎರಡು ಡಿಫ್ರೆನ್ಸ್ ಇಟ್ಕೊಂಡು ದೇವರಾಜ್ಯಕ್ಕೆ ಬರೋಕ್ಕೆ ಅನುಕೂಲ ಆಗ್ತಿಬಿಟ್ಟು ದೇವರೇ ಅನುಮತಿ ಕೊಟ್ಟಿರ್ಬೇಕಾದ್ರೆ ನಾವು ಇವೆಲ್ಲ ವಿಚಾರಗಳಲ್ಲಿ ಏನ್ರಿ ನಾವು ಬಂದ್ಬಿಟ್ಟು ಸೋಷಿಯಲ್ ವರ್ಕ್ಗಳನ್ನ ಮಾಡೋದು ಏನ್ರಿ ಇದು ದೇವ್ರ ಕೆಲಸ ಅಲ್ಲ. ಆಮೇಲೆ ಸಂಡೇ ಕ್ಲಾಸ್ ಅದರ ಕೆಲವು ಜನಕ್ಕೆ ಏನ್ರಿ ಸಂಡೇ ಕ್ಲಾಸ್ ಬಿಡ ರಸಲ್ ಕ್ಲೀನಾಗಿ ಹೇಳ್ಬೇಕಾರೆ ಹೇಳ್ತಾರೆ ಅಂದರೆ ಸಂಡೇ ಕ್ಲಾಸ್ ಮಕ್ಕಳೇ ಮಾಡಲೇಬೇಡ್ರಿ ಮಕ್ಕಳಿಗೆ ಅಂತ ಹೇಳ್ತಾರೆ. ಅದರ ಸಂಡೇ ಕ್ಲಾಸಿಗೆ ಸೇರಿಸ್ಲೇಬೇಡಿ ಎಕ್ಲಿಶಾಗಳಲ್ಲಿ ಅಂತ ಹೇಳ್ತಾರೆ. ಅದರ ಯಾಕಪ್ಪ ಅಂತಂದರೆ ಸಂಡೇ ಕ್ಲಾಸ್ ಯಾವಾಗ ಸೇರಿಸ್ತಾರೋ ಮಕ್ಳುಗಳ ಜವಾಬ್ದಾರಿ ಎಲ್ಲ ಯಾರ ಮೇಲೆ ಹೋಗ್ಬಿಡ್ತಾರೆ? ಟೀಚ್ ಮೇಲೆ ಹೋಗ್ಬಿಡ್ತಾರೆ. ಅಪ್ಪ ಅಮ್ಮ ಏನು ಮಾಡೋದಿಲ್ವಾ? ಅಪ್ಪ ಅಮ್ಮ ಜವಾಬ್ದಾರಿ ತೊಗೊಬೇಕು ಅಂತ ಹೇಳ್ತಾರೆ. ಅದರ ಆಮೇಲೆ ಮಕ್ಳುಗಳಿಗೆ ಸಂಡೇ ಕ್ಲಾಸ್ ಟೀಚ್ ಮೇಲೆ ಡಿಪೆಂಡ್ ಆಗಿಬಿಡ್ತದೆ. ಅದರ ತಂದೆ ತಾಯಿ ಮೇಲೆ ಇರಲ್ಲ ಒಂದು ಗೌರವ ಇರೋದಿಲ್ಲ. ಆಮೇಲೆ ಅವ್ರು ಹೇಳ್ಕೊಟ್ಟಿದ್ದೆ ವೇದವಾದ ಆಗಿಬಿಡ್ತದೆ. ಅದರ ನೆಕ್ಸ್ಟ್ ಬಂದ್ಬಿಟ್ಟು ಯಾರು ಏನು ಹೇಳಿದ್ರು ಚೇಂಜ್ ಆಗೋ ಮೈಂಡಲ್ಲಿ ಇರಲ್ಲ. ಅದಕ್ಕೆ ನೋಡ್ಬೇಕು ಸಂಡೇ ಕ್ಲಾಸ್ ಎಲ್ಲ ಮಾಡೋಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ ಏನ್ರಿ ಇವೆಲ್ಲವನ್ನು ನಾವು ಜಯಿಸೋದಾಗಿರ್ಬೇಕು. ಇದು ಲೋಕದಲ್ಲಿ ಹಿಂಗೆ ಮಾಡೋದು, ದೇವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಏನು ಮಾಡ್ತಾರೆ, ಅನೇಕ ಕೆಲಸಗಳನ್ನ ಮಾಡಿಬಿಟ್ಟು ಇದನ್ನೇ ಮಾಡೋದು, ದೇವರಿಗೆ ಹೋಲಿಕೆ ಮಾಡ್ಬಿಡೋದು. ಅದರ ಅನ್ನದಾನ ಮಾಡೋದು, ಅದರ ಏನ್ರಿ ಎಷ್ಟೋ ಒಳ್ಳೆ ಕೆಲಸಗಳನ್ನ ದಾನ ಧರ್ಮ ಮಾಡ್ತಾರೆ, ಬಡವರಿಗೆ ಬಟ್ಟೆ ಕೊಡುವಂಥದ್ದು, ಅದರ ಊಟ ಹಾಕುವಂಥದ್ದು, ಏನ್ರಿ ಇವೆಲ್ಲ ಎಷ್ಟೋ ಕೆಲಸಗಳನ್ನ ಮಾಡ್ತಾರೆ. ಆದರೆ ಏನಕ್ಕಪ್ಪ ಮಾಡ್ತಾರೆ ಅಂತಂದರೆ ತನ್ನ ಪಾಪ ಕೃತ್ಯಗಳನ್ನ ಮುಚ್ಕೊಳಕ್ಕೆ ಅಥವಾ ದೇವ್ರನ್ನ ಮೆಚ್ಚಿಸೋದಿಕ್ಕೆ ಅಂತ ಏನು ಮಾಡ್ತಾರಲ್ವರ. ಇದನ್ನ ದೇವ್ರ ಮಕ್ಕಳು ಇವಾಗ ಮಾಡೋಂಥ ಕೆಲಸ ಅಲ್ಲ. ಸರಿ, ಮತ್ತೆ ಇದು ಯಾವಾಗ ಮಾಡಬೇಕು ಅಂದರೆ ಇದು ಕ್ರಿಸ್ತನ್ ರಾಜ್ಯದಲ್ಲಿ ಮಾಡೋದಕ್ಕೆ ಸೂಕ್ತವಾಗಿರೋ ಟೈಮ್ ಏನಾಗಿದೆ ಇದೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಲ್ಲ, ಬಡವರು ನಿಮ್ಮ ಸಂಗಡ ಯಾವತ್ತೂ ಇರ್ತಾರೆ, ನಾನು ನಿಮ್ಮ ಸಂಗಡ ಏನಾಗಿರಲ್ಲ ಯಾವಾಗಿರಲ್ಲ ಅಂತ ಹೇಳ್ತಾರೆ. ಅದರ ನೋಡ್ಬೇಕಾದ್ರೆ ಕ್ರೈಸ್ಟು ಕ್ಲಿಯರಾಗಿ ಹೇಳ್ಬಿಟ್ರು ಯೂದಾಸನ್ಗೆ, ಮರಿಯಾಳೋ ಅಮೂಲ್ಯವಂತ ತೈಲ ಹಾಕ್ಬೇಕಾರೆ ಅಯ್ಯೋ ಇದು ಮಾರ್ಬಿಟ್ಟು 300 ಕಾಸು ಕೊಟ್ಟಿದ್ರೆ ಎಷ್ಟು ಆಗ್ತಾಯಿತ್ತು, ಎಷ್ಟು ಬಡವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಹೇಳ್ತಾರೆ, ಬಡವ್ರು ಯಾವಾಗ ನಿಮ್ಮ ಜೊತೆ ಇರ್ತಾರಪ್ಪ, ಲೋಕದವ್ರು ಯಾವಾಗ ನಿಮ್ಮ ಜೊತೆ ಇರ್ತಾರೆ, ನಾನು ನಿಮ್ಮ ಸಂಗಡ ಇರಲ್ಲ ಅಂದ್ಬಿಟ್ಟು. ಏನೇ ಮಾಡಂಗಿರೋ ಕ್ರಿಸ್ತನ ಸಭೆಗೆ ಮಾತ್ರ ಏನು ಮಾಡಬೇಕು ಅಷ್ಟೇ ಹೊರತು ಲೋಕದವ್ರಿಗೆ ಅಲ್ಲ. ಅದಕ್ಕೆ ಇದಕ್ಕೇನಪ್ಪ ಅಂದರೆ ಅಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಪೊಯಮಿಲ್ಲ, ಐ ವುಡ್ ರಾದರ್ ವಾಕ್ ಇನ್ ಡಾರ್ಕ್ನೆಸ್ ವಿತ್ ಗಾಡ್ ದೆನ್ ಗೋ ವಿತ್ ಥ್ರಾಂಗ್ ಇನ್ ದ ಲೈಟ್ ಅಂತ ಹೇಳ್ತಾರೆ. ಒಬ್ಬಂಟಿಯಾಗೆ ದೇವ್ರ ಸಂಗ ನಡೆಯೋದು ಎಷ್ಟೋ ಉತ್ತಮ ಗುಂಪಲ್ಲಿ ಬೆಳಕಲ್ಲಿ ಹೋಗೋದಕ್ಕಿಂತ ಅಂತಂತ ಹೇಳ್ತಾರೆ. ಅದರ ಏನು ಗುಂಪಲ್ಲಿ ಆ ಗುಂಪಲ್ಲಿ ಹಂಗೆ ನುಗ್ಕೊಂಡು ಹೋಗ್ತಾ ಇರೋದು, ಯಾವ ಏನಕ್ಕೆ ಹೋಗ್ತಾರೆ ಏನೋ ಗೊತ್ತಿಲ್ಲ, ಹೋಗ್ತಾ ಇದ್ದೇನೆ ಅಷ್ಟೇ ಅದರ. ಸೊ ಅದಕ್ಕೆ ಈ ಥರ ಇರೋದಕ್ಕಿಂತ ಒಬ್ಬಂಟಿಂಗ್ ಇರೋದು ನಿಮಗೆ ಕತ್ಲಲ್ಲಿ ದೇವ್ರ ಸಿಗಿರೋದು ಎಷ್ಟೋ ಉತ್ತಮ ಅಂತ ಹೇಳ್ತಾರೆ. ಅಲ್ಲರ ಅದಕ್ಕೆ ಯೇಸು ಕ್ರಿಸ್ತು ಇಸ್ರೇಲಿಗೆ ಬರಬೇಕಾದ್ರೆ ಎಲ್ಲ ಹೊಸನ ಅಂತಂದ್ರು. ಸುಮ್ಮನೆ ಅಂತ ಇದ್ರು, ಏನಕ್ಕೆ ಅಂತ ಇದ್ರು, ಯಹೂದ್ಯರು ಅದು ಅರ್ಥಭರಿತವಾಗಿ ಹೇಳ್ತಾ ಇದ್ರು. ಆ ಜೊತೆ ಬೇರೆ ಜನಗಳೆಲ್ಲ ಸೇರ್ಕೊಂಬಿಟ್ಟು ಇನ್ನು ಏನು ಮಾಡೋದು, ದೊಡ್ಡ ಗೊಂದಲ ಥರ ಮಾಡ್ಬಿಟ್ರು. ಸದಸ್ಯ ನೋಡ್ಬಿಟ್ಟು ಹೇಳ್ತಾರೆ ಯೇಸು ಕ್ರಿಸ್ತನಿಗೆ, ಅಯ್ಯೋ ದಯವಿಟ್ಟು ನಿಲ್ಲಿಸಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಹೇಳ್ತಾರೆ, ನಾನೇನೋ ಹೇಳಿದ್ರೆ ಇದು ನಿಲ್ಲಿಸ್ಬಿಡ್ತಾರೆ, ಕಲ್ಗಳು ನಿಲ್ಲಿಸ್ಬೇಕಲ್ಲ, ಕಲ್ಗಳು ಕುಕ್ಕರಕ್ಕೆ ಶುರು ಆಗ್ತಾರೆ ಅಂತ ಹೇಳ್ತಾರೆ. ಅದೇನರ್ಥ, ನಾನು ಹೇಳಿದ್ರೆ ಯಹೂದ್ಯರು ಮಾತು ಕೇಳ್ತಾರೆ ನಿಲ್ಲಿಸ್ಬಿಡ್ತಾರೆ, ಆದರೆ ಅನ್ಯ ಜನ ಥರ ಇರೋಂಥ ಕಲ್ ಥರ ಹೃದಯ ಇರೋಂಥ ಅನ್ಯ ಜನಗಳು ಅವ್ರು ನಿಲ್ಲಿಸಲ್ಲ.
ಅವ್ರ ಗುಂಪಲ್ಲಿ ಹೇಳ್ಬೇಕು ಅನ್ನೋ ಎಂತ ಘರ್ಷಣೆಯಲ್ಲಿ ಹೇಳ್ತಾವ್ರೆ, ಆದರೆ ಅರ್ಥ ಅಂತ ಅವ್ರಿಗೆ ಗೊತ್ತಿಲ್ಲ. ಅದನ್ನ ಅವ್ರಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದನ್ನ ಕರ್ತನಲ್ಲಿ ಪ್ರಿಯಗಳೇ, ಈ ಥರ ಸುಮ್ಮನೆ ಗುಂಪಲ್ಲಿ ಸಾಗರ ಥರ ಹೋಗ್ತಾ ಇದೆ, ಅದ್ರ ಜೊತೆ ನಾವು ತೇಲ ಹೋಗ್ಬಿಡೋಣ ಅಂತಂದರೆ ಏನೂ ಪ್ರಯೋಜನ ಇಲ್ಲ ರೀ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿರಿ, ಯೇಸು ಕ್ರಿಸ್ತು ಎಷ್ಟು ಜನಕ್ಕೆ ಅದ್ಭುತ ಮಾಡಿದ್ರಲ್ವಾ. ಇವರೆಲ್ಲ ಅದ್ಭುತ ಮಾಡೋಂಥ ಯೇಸು ಕ್ರಿಸ್ತು ಮಾಡೋಂಥ ಜನಗಳು ಇದ್ರಲ್ಲ, ಊರೂರೇ ಬಾಗಿಲ ಹತ್ರ ನಿಂತಿತ್ತು ಅಂತ ಹೇಳ್ತಾರೆ. ಕ್ರಿಸ್ತನ ಶಿಲ್ಬೆ ಮೇಲೆ ಸಾಯ್ಬೇಕ್ರಿ ಎಲ್ಲಪ್ಪ ಹೋಗಿದ್ರು ಇವರು. ಕ್ರಿಸ್ತನ್ನ ಟ್ರಯಲ್ ಮಾಡಿ ಕ್ರಿಸ್ತನ್ಗೆ ಶಿಲ್ಬೆ ಎತ್ಕೊಂಡು ಗುಲ್ಗದ ಬೆಟ್ಟಕ್ಕೆ ತನಕ ಹೋಗೋ ತನಕ ಇವರೆಲ್ಲ ಎಲ್ಲೋಗಿದ್ರು ಅಂತಾರೆ. ಇವ್ರಿಗೆಲ್ಲ ಅಡ್ರೆಸ್ಸೇ ಇಲ್ಲ ಅಲ್ವರ. ಯಾಕೆ ಯಾಕೆ ಅಂದರೆ ದ ಜಸ್ಟ್ ಎ ಕ್ರೌಡ್. ಆ ಗುಂಪಲ್ಲಿ, ಆ ಘರ್ಷಣೆಯಲ್ಲಿ ಏನೋ ಒಂದು ಮಾಡ್ಬೇಕಾಯ್ತು, ಏನೋ ಒಂದು ಆಗ್ಬೇಕಾಯ್ತು, ಹೊಟ್ಟೋಗ್ಬಿಟ್ರು. ಖಾಲಿ ವಾಸಿ ಮಾಡ್ಕೊಬೇಕಾಯ್ತು ಅಷ್ಟೇ, ವಾಸಿ ಮಾಡ್ಕೊಂಡ್ರೆ ಅಷ್ಟೇ ಮುಗೀತು. ಅವ್ನು ರಿಲಿಜಿಯಸ್ ಪರ್ಸನ್, ಒಂದು ಪ್ರವಾದಿ ಬಂದಿದ್ದಾರೆ, ನಮ್ಗೇನು ಮಾಡೋದು, ಖಾಲಿ ವಾಸಿ ಮಾಡೋದು ಅಷ್ಟೇ ಹೊರತು ಇವ್ರು ನಮ್ಮ ರಕ್ಷಕ ಅಂತ ಅಂಗೀಕಾರ ಥರ ಏನಂತಾರೆ ಇಸ್ರೇಲ್ ಜನಗಳು ಎಲ್ಲ. ಅದಕ್ಕೆ ಹೇಳ್ತಾರೆ, ಅಂಥ ಗುಂಪಲ್ಲಿ ಎಲ್ಲ ಒಂದು ಕಡೆ ಹೋಗ್ತಾರೆ ಅಂದ್ಬಿಟ್ಟು ಆ ಗುಂಪಲ್ಲಿ ನಾವು ಹೋಗೋದಕ್ಕಿಂತ ಏನ್ರಿ ದೇವ್ರ ಸಂಗಡ ಒಬ್ಬ ಗಂಟೆಗೆ ಇರೋದು ಎಷ್ಟೋ ಬೆಟ್ರ್ ಅಂತ ಬೈಬಲ್ ನೋಡ್ತಿರಲ್ವಾ. ಐಗುಪ್ತ ದೇಶದ ಜನಗಳ ಮೇಲೆ ಏನು ಬಂತು ದೇವರು, ದಟ್ಟವಾದಂಥ ಒಂದು ಕತ್ತಲು, 3 ದಿವಸ ಐತಂತೆ ಕತ್ಲು. ಐಗುಪ್ತ ದೇಶದವ್ರು ಎಲ್ಲಿ ಕೂತಿದ್ರು ಅಲ್ಲೇ ಕೂತಿದ್ರು ಅಂತ ಹೇಳ್ತಾರೆ ಅದರ. ಆದರೆ ಪಕ್ಕದ ರೋಡಲ್ಲಿ ಯಹೂದ್ಯರ ನಡುವೆ ಏನಿತ್ತಂತೆ, ಬೆಳಕಿತ್ತು ಅಂತ ಹೇಳ್ತಾರೆ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಬಿಟ್ಟಂಗಳೇ ದೇವ್ರ ಸಂಗಡ ಇರೋದು ಎಷ್ಟೋ ಉತ್ತಮ ಅಂತ ಹೇಳ್ತಾರೆ ಅದರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಪ್ರಸನ್ನ ಬದರ್ ಓದ್ಬೋದಾ? ಹಾ ಬ್ರದರ್, ಓದ್ತೀನಿ. ಥ್ಯಾಂಕ್ ಯು. ಹ್ಮ್. ಇನ್ನು ಮುಂದುವರೆದು ಪವಿತ್ರಾತ್ಮನು ನಮಗೆ ವಾಕ್ಯದ ಮೂಲಕ ಸಾಕ್ಷಿ ಹೇಳುವುದೇನೆಂದರೆ, ನಾವು ದೇವರ ಮಕ್ಕಳಾಗಿರುವುದಾದರೆ ನಮಗೆ ಪ್ರಸ್ತುತ ಸಂಗತಿಗಳ ಬಗ್ಗೆಯಾಗಲಿ ಮುಂಬರುವ ಸಂಗತಿಗಳ ಬಗ್ಗೆ ಆಗಲಿ ತಿಳುವಳಿಕೆ ಇಲ್ಲದೆ ಇರುವುದಿಲ್ಲ. ಯಾಕೆಂದರೆ ನಾವು ದೇವರಿಂದ ಆತನ ಕೃಪಾವಾಕ್ಯಗಳ ಮೂಲಕ, ಆತನ ಆತ್ಮಿಕ ನುಡಿಗಳ ಮೂಲಕ ಜ್ಞಾನೋದಯ ಹೊಂದಿಕೊಳ್ಳುತ್ತೇವೆ, ಶಿಕ್ಷಣ ಪಡೆಯುತ್ತೇವೆ. ನಾವು ಪ್ರಬುದ್ಧರಾದಂತೆಲ್ಲ ಕೃಪೆಯಲ್ಲಿ ಬೆಳೆಯುವವರಾಗಿ ನಾವು ವಾಕ್ಯವೆಂಬ ಹಾಲಿನೊಂದಿಗೆ ಗಟ್ಟಿಯಾದ ಆಹಾರವನ್ನು ಅಪೇಕ್ಷಿಸಿ ಅವುಗಳನ್ನು ಹೊಂದಿಕೊಳ್ಳುತ್ತೇವೆ. ಇವುಗಳು ನಮ್ಮ ಪೂರ್ಣ ಬೆಳವಣಿಗೆಗೆ ಅಗತ್ಯವಾಗಿದೆ ಎಂದು ಅಪೊಸ್ತಲರುಗಳು ಹೇಳಿದ್ದಾರೆ. 1 ಪೇತ್ರ 2ನೇ ಅಧ್ಯಾಯ 2ನೇ ವಚನ, ಇಬ್ರಿಯ 5:13 ಮತ್ತು 14 ಇವುಗಳನ್ನು ನೋಡಿರಿ. ಆತನ ಕೃಪೆ, ನಂಬಿಕೆ, ಮನಸ್ಥೈರ್ಯ, ಜ್ಞಾನ, ಶೌರ್ಯಂ, ನಿಯಂತ್ರಣ, ತಾಳ್ಮೆ, ಧರ್ಮಶ್ರದ್ಧೆ, ಸಹೋದರ ಸ್ನೇಹ, ಪ್ರೀತಿ ಮುಂತಾದವುಗಳಲ್ಲಿನ ಅಭಿವೃದ್ಧಿಯು ನಮ್ಮನ್ನು ತಂದೆಯ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಮೀಪ ಸಾಂಗತ್ಯಕ್ಕೆ ತರುತ್ತದೆ. ಈ ಕಾರಣದಿಂದ ಕರ್ತನು ನಮ್ಮ ಸಂಗಡ ಹೆಚ್ಚು ಸಂಪರ್ಕ ಮಾಡುವವನಾಗಿ ಸ್ಪಷ್ಟವಾಗಿ ಆತನ ಕೃಪಾಭರಿತವಾದ ಯೋಜನೆಗಳ ಬಗ್ಗೆ ಮಾತ್ರವಲ್ಲದೆ ಆತನ ಸ್ವಂತ ಕೃಪಾಭರಿತವಾದ ಗುಣಲಕ್ಷಣಗಳ ಬಗ್ಗೆ ತಿಳಿಸುವವನಾಗಿದ್ದಾನೆ. ವೆರಿ ಗುಡ್, ಥ್ಯಾಂಕ್ ಯು. ಸರಿ, ನೋಡ್ಬೇಕಾದ್ರೆ ಇನ್ನೊಂದು ಸಾಕ್ಷಿ ಏನಪ್ಪಾ ಅಂದರೆ, ಮುಂದೆ ಆಗುವಂಥ ವಿಚಾರಗಳನ್ನ ದೇವರು ಮೊದಲೇ ಏನು ಮಾಡ್ತಾರೆ ನಮಗೆ ತಿಳಿಸ್ತಾರೆ. ಏನದು ಅದರ ಪ್ರವಾದನೆ ರೀತಿಯಲ್ಲಿ ಇವಾಗ ಹೋಗ್ತಾ ಇರ್ತಾರೆ ಸಭೆಯಲ್ಲಿ ಹೇಳೋದಲ್ಲ, ಪ್ರವಾದನೆ, ಅಯ್ಯೋ ಈಗ ಪ್ರವಾದನೆ ವರ ಇದೆಯಪ್ಪ, ಮುಂದಕ್ಕೆ ಏನಾಗ್ತಾರೆ, ಇವಾಗ ಏನು ಮಾಡ್ತಾರೆ ತಿಳಿಸ್ಬಿಡ್ತಾರೆ ಅಂದ್ಬಿಟ್ಟದರ. ಹಂಗಂದ್ರೆ ದೇವ್ರು ನಮಗೇನು ತಿಳಿಸ್ತಾರೆ ಅಂದರೆ, ಯೋಹನ 16:13 ಹೇಳ್ತಾರೆ, ಪವಿತ್ರಾತ್ಮ ಇತ್ತು ಅಂದರೆ ಮುಂದೆ ಮುಂದೆ ಆಗುವಂಥ ವಿಚಾರಗಳನ್ನ ತಿಳಿಸ್ತಾರೆ. ಅಂದರೆ ಪವಿತ್ರಾತ್ಮ ಸಕಲ ಸತ್ಯಕ್ಕೆ ಏನು ಮಾಡ್ತಾರೆ, ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನ ಕಡೆ ಹೇಳ್ತಾರೆ ಅದರ. ಏನ್ರಿ ಏನು ಬರಿಬೇಕಾಗಿದೆಯೋ ಅದನ್ನೆಲ್ಲ ಏನು ಮಾಡ್ತಾರೆ, ನಿಮಗೆ ಪವಿತ್ರಾತ್ಮ ನಿಮಗೆ ಜ್ಞಾಪಕ ತರಿಸ್ತಾರೆ ಅಂದ್ಬಿಟ್ಟು. ಸೊ ಹಾಗಾದ್ರೆ ಇದು ಒಂದು ಸಾಕ್ಷಿ ಏನಪ್ಪ ಅಂದರೆ, ಮುಂದಕ್ಕಾಗುವಂಥ ವಿಚಾರಗಳನ್ನ ದೇವ್ರು ನಮ್ಗೆ ಏನು ಮಾಡ್ತಾರೆ ಫಸ್ಟೇ ತಿಳಿಸ್ರಂಗ. ಏನರ್ಥ, ಈ ಸಭೆಯಲ್ಲಿ ಪ್ರವಾದನೆಗಳು ಹೇಳ್ತಲ್ಲ ಆ ಥರ ನಮಗೆ ಫಸ್ಟೇ ತಿಳಿಸ್ಬಿಡ್ತಾರ ಅಂತಂದರೆ ಇಲ್ಲ ರೀ. ಅದರ ನಾವು ಸತ್ಯಲ್ಲಿ ಬೆಳೀತಾ 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 ದೇವ್ರ ಯೋಜನೆಯಲ್ಲಿ ಮುಂದಕ್ಕೆ ಏನು ಸನ್ನಿವೇಶಗಳಾಗ್ತದೆ, ಏನು ವಿಚಾರಗಳು ನಡೀತದೆ, ಇದ್ರ ಬಗ್ಗೆ ಕ್ಲಿಯರ್ ಎನ್ಲೈಟ್ಮೆಂಟ್, ಇದ್ರ ಬಗ್ಗೆ ಸತ್ಯವಾದ ಮುಖಾಂತರ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ದೇವರು ಯಾರಿಗಪ್ಪ ಕೊಡ್ತಾರೆ ಅಂತಂದರೆ, ತನ್ನ ಮಕ್ಳಿಗೆ ಏನು ಮಾಡ್ತಾರಂತೆ ಕೊಡ್ತಾರೆ ಅಂತ. ಯಾರು ಅದಕ್ಕೆ ನೋಡ್ಬೇಕಾದ್ರೆ ದೇವರು ಅವ್ರ ಮಕ್ಳುಗಳನ್ನ ಇಗ್ನೋರೆನ್ಸಲ್ಲಿ ಏನು ಮಾಡೋದಿಲ್ಲ, ಇಕ್ಕೋದಕ್ಕೆ ಹೋಗಲ್ಲ. ಏನೋ ಗೊತ್ತಿಲ್ಲದ ರೀತಿಯಲ್ಲಿ ಕುಡಿತನದಲ್ಲಿ ಅಥವಾ ಕತ್ಲೆ ಏನು ಮಾಡೋಕೆ ಹೋಗಲ್ಲ, ಹಿಡಕ್ಕೆ ಹೋಗಲ್ಲ ರೀ. ಮುಂದಕ್ಕೆ ಏನಾಗಬೇಕು, ಅದನ್ನ ಮುಂದಕ್ಕೆ ಏನಾಗ್ತದೆ ಅಂದ್ಬಿಟ್ಟು ಸನ್ನಿವೇಶಗಳ ಪ್ರಕಾರ ಕ್ಲೀನಾಗಿ ಏನು ಮಾಡ್ತಾರೆ ಅವ್ರಿಗೆ ದೇವರು ತಿಳಿಸ್ತಾ ಹೋಗ್ತವ್ರೆ ಅಂತ ಹೇಳ್ತಾರೆ ಅಲ್ವರ. ಯಾಕಪ್ಪ ತಿಳಿಸಕ್ಕೆ ಹೋಗ್ತಾರೆ ಅಂತಂದರೆ ಏನ್ರಿ, ನಾವು ವಾಕ್ಯದ ಏನು ನೋಡ್ತೀರಿ,
ಸಭೆ ಮೇಲೆ ಇಟ್ಟಿರಂತ ಒಂದು ಏನ್ರಿ ನಂಬಿಕಸ್ಥನಾಗಿರಂತ ವಿವೇಕಿಯರಂತ ಆಳು ಯಾರು, ಹೊತ್ತಿಗೆ ಸರಿಯಾದ ರೀತಿಯಲ್ಲಿ ಆಹಾರ ಕೊಡಕ್ಕೆ ದೇವ್ರು ಮಾಡಿದ್ದಾರೆ, ಆ ಆ ಒಂದು ಹಾಳನ್ನ ನೇಮಿಸಿದ್ದಾರೆ ಅಂತ ಹೇಳ್ತಾರೆ. ಅದರ ಅರ್ಥ ನೋಡ್ಬೇಕಾದ್ರೆ ಹೊತ್ತಿಗೆ ಕರೆಕ್ಟಾಗಿ ಏನು ಮಾಡ್ತಾರೆ ದೇವರು, ತನ್ನ ಮಕ್ಳಿಗೆ ಇಲ್ಲಿ ಏನು ಫುಡ್ ಬೇಕೋ ಆ ಫುಡ್ಡನ್ನು ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ದೇವರು ಈ ಒಂದು ಸಹೋದರಗಳನ್ನ ನೀಡಿದ್ದಾರೆ. ಇದು ಒಂದು ಸಾಕ್ಷಿ ಏನಪ್ಪ ಅಂದರೆ ಸತ್ಯವೇದ ಮುಖಾಂತರ ಮುಂದಕ್ಕೆ ಏನಾಗ್ತದೆ ಫ್ಯೂಚರ್ ಗಾಡ್ಸ್ ಪ್ಲಾನಲ್ಲಿ ಏನಿದೆ. ಇವ್ ನೋಡಿ ನಾವೆಲ್ಲ ಏನು ಸ್ಟೇಜಲ್ಲಿ ಇದ್ದೀರಿ ಏನ್ರಿ? ಹಾಂ, ಇವತ್ತು ಇರಾನ್ ಮತ್ತು ಅಮೇರಿಕಾದ ಗೊಂದಲ ನಡೀತಾ ಇತ್ತು. ಇವಾಗ ಸ್ವಲ್ಪ ತಣ್ಣಕ್ಕಾಗೋಯ್ತು ಇವಾಗ ಅದು. ಇವಾಗ ಹೊಸ್ದಾಗಿ ಒಂದು ಗೊಂದಲ ಶುರು ಆಗಿದೆ. ಏನದು ಹೊಸ್ದಾಗಿ ಶುರು ಆಗಿರೋ ಗೊಂದಲ ಲೋಕದಲ್ಲಿ ಏನು ಪ್ರಾಬ್ಲಮ್ ಆಗಿದೆ? ಹೊಸ ನ್ಯೂಸ್ ಏನೋ ಲೋಕದಲ್ಲಿ? ಬ್ರದರ್ ಎಪಿ ಫೈಲ್ಸ್. ಅದೇ ಎಪಿಸ್ಟೈನ್ ಫೈಲ್ಸ್ ಅಂತ ಅಲ್ವರಾ? ಎಪಿಸ್ಟೈನ್ ಫೈಲ್ಸ್ ಹೌದೌದು. ಅಲ್ವರಾ? ನೋಡಿ, ಯಾವ ವ್ಯಕ್ತಿ ಎಷ್ಟೋ ವರ್ಷ ಅವ್ನು ಸತ್ತೋಗ 10 ವರ್ಷನೇ ಆಗೋಯ್ತು ಅಲ್ವರ? ಏನ್ರಿ 8-9 ವರ್ಷ ಆಯ್ತು ಅಲ್ವರ? ಅವನು ಎಷ್ಟೋ ಕೆಲಸಗಳನ್ನ ಮಾಡಿರೋದನ್ನ ಇವಾಗ ಏನಾಗ್ತದೆ ಬಯಲಿಗೆ ಬರ್ತಾ ಇದೆ ಅಲ್ವರ? ನೋಡ್ರಿ ಅಂತೀನಿ, ಅವನೆಂಥ ಒಂದು ದೊಡ್ಡ ದ್ವೀಪದಲ್ಲಿ ಏನ್ರಿ ಮೋರ್ ದೆನ್ 1800 ಕ್ಯಾಮ್ರಾಸ್ ಇಟ್ಟಿದ್ದಂತೆ ಎಲ್ಲ ಸ್ಥಳದಲ್ಲೂ. ಆ ಕ್ಯಾಮ್ರಲ್ಲಿ ಕಂಟಿನ್ಯೂಸ್ ರೆಕಾರ್ಡಿಂಗ್ ಆಗ್ತಾ ಇದೆ, ಫೋಟೋಸ್ಗಳು ಕ್ಯಾಪ್ಚರ್ ಆಗ್ತದೆ, ಯಾರೆಲ್ಲ ಏನು ಮಾಡಿದ್ರು ಗುಪ್ತವಾಗಿ ಎಲ್ಲ ವಿಚಾರಗಳು ಏನು ಮಾಡ್ತಾರೆ ಕ್ಲೀನಾಗಿ ಇವಾಗ ಬಯಲಿಗೆ ಬರ್ತಾ ಇದೆ. ಅದರ ಯೋಚನೆ ಮಾಡ್ರಿ, ಇಷ್ಟು ದಿನ ಗುಪ್ತವಾಗಿರೋಂಥ ವಿಚಾರ 10 ಇಯರ್ಸ್, ಆಲ್ಮೋಸ್ಟ್ 9 to 10 ಇಯರ್ಸ್ ಇಂದ ಗುಪ್ತವಾಗಿರೋಂಥ ವಿಚಾರ ಇವಾಗ ಬಯಲಿಗೆ ತರಬೇಕು ಅಂದ್ರೆ ಇದು ಯಾರು ಮಾಡ್ತಿರೋದು? ಯಾರು ಬಯಲಿಗೆ ಬ್ರದರ್ ಜೀಸಸ್ ಕ್ರೈಸ್ಟ್. ಹಾ, ನಮ್ಮ ರಕ್ಷಕ ಅಂತ ಯೇಸು ಕ್ರಿಸ್ತು ಬಯಲಿಗೆ ಏನ್ ಮಾಡ್ತಾವ್ರೆ? ತರ್ತಾವ್ರೆ. ಅದರ ಯೋಚನೆ ಮಾಡಿ ತೆಗಿತಾವ್ರೆ. ಯಾರು ಇದ್ದಾರೆ ಅದರಲ್ಲಿ? ಯಾರ ಮುಖಾಂತರ ತೆಗಿಸ್ತಾ ಇದ್ದಾರೆ ಅಂದ್ರೆ ನೋಡ್ತೀರಿ, ಅಲ್ಲಿ ಒಳಗಡೆ ಯಾರೆಲ್ಲ ಇನ್ವಾಲ್ವ್ ಆಗಿದಾರ ಅವ್ರ ಮುಖಾಂತರ ಏನ್ ಮಾಡ್ತಾರೆ ಈ ಫೈಲ್ಸ್ಗಳನ್ನ ಇವತ್ತು ಹೊರಗಡೆ ತರ್ತಾವ್ರೆ. ಅದರ ಡೊನಾಲ್ಡ್ ಟ್ರಂಪ್ ಅಂತೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಅದರ ಎಲ್ಲ ಅಧಿಕಾರದಲ್ಲಿರೋರ ಮುಖಾಂತರ, ಅಧಿಕಾರಿಗಳ ಮುಖಾಂತರ ಅವ್ರ ಬಗ್ಗೆ ಏನ್ ಮಾಡ್ತಾರೆ ಹೊರಗಡೆ ತರ್ತಾರೆ. ಇದರಿಂದ ಏನಾಗ್ತದೆ ಅಂದ್ರೆ ಸಮಾಜದಲ್ಲಿ ಒತ್ತಡ ಬೀಳ್ತದೆ, ಅಲ್ಲಿ ಗಲಿಬಿಲಿಗಳಾಗ್ತದೆ, ಅದರ ಅಲ್ಲೋಲ ಕಲ್ಲೋಲಗಳೇನಾಗ್ತದೆ ಶುರು ಆಗ್ತದೆ, ಜನಗಳು ಅಸಮಾಧಾನ ಇನ್ನೂ ಜಾಸ್ತಿ ಆಗ್ತದೆ, ನೀತಿ ನ್ಯಾಯಕ್ಕೆ ಏನ್ ಮಾಡ್ತಾರೆ ಜನಗಳು ಹೋರಾಡ್ತಾರೆ, ಕೂಗ್ತಾರೆ, ಕೇಳ್ತಾರೆ, ಪ್ರಶ್ನೆಗಳು ಕೇಳ್ತಾರೆ, ಹಕ್ಕುಗಳಿಗಾಗಿ ಏನ್ ಮಾಡ್ತಾರೆ ಜನಗಳು ಹೋರಾಡ್ದವಾಗ ಈ ರಾಜ್ಯಗಳೆಲ್ಲ ನೆಲಸಮ ಆಗ್ತದೆ. ದೊಡ್ಡ ದೊಡ್ಡ ಅಧಿಕಾರದಲ್ಲಿರೋರೆಲ್ಲ ಶಕ್ತಿ ಏನಾಗ್ತದೆ ಕಮ್ಮಿ ಆಗ್ತಾ ಹೋಗ್ತದೆ. ಅದಕ್ಕೆ ಕೀರ್ತನೆ 110 ನಾವೇನ್ ನೋಡ್ತೀರಿ? ಕೀರ್ತನೆ 110 5 ಓದ್ರಿ ಯಾರಾದ್ರ? ಸಾಮ್ 110:5 ಓದ್ರಿ ಯಾರಾದ್ರ? ಬೈಬಲ್ ಐತೆ ತಾನೆ ನಿಮ್ಮ ಹತ್ರ ಎಲ್ಲ? ಓದ್ರಿ. ಬಲಗಡೆಯಲ್ಲಿರುವ ಕರ್ತನು ತನ್ನ ಕೋಪದ ದಿನದಲ್ಲಿ ರಾಜರನ್ನು ಖಂಡಿಸುವನು. ನೋಡ್ರ, ಕೋಪದ ದಿನದಲ್ಲಿ ರಾಜರನ್ನು ಖಂಡಿಸುವರು. ಆಮೇಲೆ ಬಲಗಡೆಯಲ್ಲಿರುವಂತ ಕರ್ತನು ಯೇಸು ಕ್ರಿಸ್ತು ಎಲ್ಲಿ ಕೂತವ್ರೆ? ದೇವರ ಬಲಗಡೆಯಲ್ಲಿ ಕೂತವ್ರೆ. ಆ ಕರ್ತನು ತನ್ನ ಕೋಪದ ದಿನದಲ್ಲಿ, ಇವತ್ತಿರೋದು ಇಂಥ ದಿನದಲ್ಲಿ ಇವತ್ತು ಸಮಾಧಾನ ಆಯ್ತಾ? ದೇವರಾಜ್ಯದಲ್ಲಿ ಕೋಪ ಇದೆಯಾ? ಇವತ್ತು ನಾವಿರೋದೇ ದೇವರಾಜ್ಯದಲ್ಲಿ. ಈ ದೇವರಾಜ್ಯದಲ್ಲಿ ಕಣ್ಮುಂದೆ ಸಮಾಧಾನ ಕಾಣಿಸ್ತಿದ್ಯಾ? ಕೋಪ ಕಾಣಿಸ್ತಾ ಇದೆಯಾ? ಗಲಿಬಿಲಿ ಕಾಣಿಸ್ತಾ ಇದೆಯಾ? ಕೋಪ ಕಾಣಿಸುತ್ತೆ, ಗಲಿಬಿಲಿ ಕೋಪ ಗಲಿಬಿಲಿ ಅಲ್ವರ? ಈ ದಿನ ಆರಂಭದಲ್ಲಿ ಫಸ್ಟ್ ಇರೋದು ಕೋಪ ಗಲಿಬಿಲಿನೇ. ಇದೆಲ್ಲ ಆದ್ಮೇಲೆ ದೇವ್ರೇನ್ ಮಾಡ್ತಾರೆ? ಸಮಾಧಾನ ಅಂತ ತರ್ತಾರೆ. ಕೋಪದ ದಿನದಲ್ಲಿ ರಾಜರನ್ನ ಏನ್ ಮಾಡ್ತಾರಂತೆ? ಖಂಡಿಸುವರು ಅಲ್ವರ? ನಮ್ಮ ಕನ್ನಡದಲ್ಲಿ ಖಂಡಿಸುವರು ಅಂತ ಹಾಕ್ಬಿಟ್ಟವ್ರಿ. ಯಾರು ತಮಿಳ್ ಇದ್ರೆ ಓದ್ರಿ, ಇಲ್ಲಾಂದ್ರೆ ತೆಲುಗು ಇದ್ರೆ ಓದಿ ಬ್ರದರ್. ಇಂಗ್ಲಿಷ್ ಇದ್ರೆ ಓದ್ರಿ ಯಾರಾದ್ರ? ಸಾಮ್ 110:5 ತಮಿಳು, ಇಂಗ್ಲೀಷು, ತೆಲುಗು ಯಾರು ಇದ್ರೆ ಓದ್ತೀರಾ? ಇಲ್ಲಿ ಪ್ರಸನ್ನ ಬ್ರದರ್ ಹಾ ಬ್ರದರ್. ಹೋದ್ರಿ. ప్రభువు నీ కుడి పార్శ్వము నుండుడి తన ನನಗೆ కోప ತೆಲುಗು ಕರೆಕ್ಟಾಗಿ ಓದ್ರಿ. ನನಗೆ ತೆಲುಗು ಬರಲ್ಲ. ನೀವು ಪದಗಳನ್ನ ತಪ್ಪಾಗಿ ಎರಡಿಸಿ ಹಿಂದೆ ಮುಂದೆ ಓದಿದ್ರೆ ನಂಗೆ ಏನು ಅಂತಲ್ಲ. ನಾನು ಬೈಬಲ್ ಕಲಿಯೋದಕ್ಕೋಸ್ಕರ ಓದಿತಾ ಇದ್ದೀನಿ. ಸರಿ. ಹೌದು, ನೀವು ನನ್ನ ప్రభువు నీ కుడి పార్శ్వముందుడి తన కోప దినమున రాజులను నలగగొట్టును. ನಲಗಗೊಟ್ಟು ನನ್ನ ಏಮಿ ಅರ್ಥ? ಹೊಡಿತಾರೆ ಅಂತ. ಹೊಡಿತಾರೆ, ಕರೆಕ್ಟಾಗಿ ಹೇಳಿದ್ರು ಅಂತೀನಿ. ನಮ್ಮ ಕನ್ನಡದಲ್ಲಿ ಖಂಡಿಸ್ರು ಅಂತ ಹಾಕ್ಬಿಟ್ರು. ಖಂಡಿಸ್ತಾರ? ಟ್ರಂಪ್ ಹಿಂಗೆಲ್ಲ ಮಾಡ್ಬಿಡಪ್ಪ ಹಂಗೆ ಹೇಳಲ್ಲ. ಒಡಕ್ ಕಳ್ಸೋನ ಅಂತ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಚೆನ್ನಾಗಿ ಬಿಡ್ತಾರೆ. ಇಂಗ್ಲೀಷ್ ಯಾರು ಓದ್ತೀರಾ? ಆಯ್ತಾ ಇಂಗ್ಲೀಷ್ ಬೈಬಲಲ್ಲಿ?
ಸರಿ, ನಾನೇ ಓದ್ಬಿಡ್ತೀನಿ ಕೇಳಿ. Psalm 110:5. The Lord at the right hand shall strike through kings in the day of his wrath. ನೋಡಿ 6th verse. He shall judge among the heathen. He shall fill the places with the dead bodies. He shall wound the head of many countries. ಕನ್ನಡದಲ್ಲಿ ಮತ್ತು 6ನೇ ವಾಕ್ಯ ಓದ್ರಿ. ಕೀರ್ತನೆ 110:6. ಆತನು ಜನಾಂಗಗಳಲ್ಲಿ ನ್ಯಾಯ ಸ್ಥಾಪಿಸುವಾಗ ವಿಸ್ತಾರವಾದ ರಣರಂಗದಲ್ಲಿ ಶತ್ರುಗಳ ಶಿರಸ್ಸನ್ನು ಛೇದಿಸಿ ಹೆಣಗಳಿಂದ ಅದನ್ನು ತುಂಬಿಸುವನು. ನೋಡ್ರಾ ಎಂತಾರೆ, ಹೆಣಗಳಿಂದ ಛೇದಿಸಿ ಶತ್ರುಗಳ ಶಿರಸ್ಸನ್ನು ಏನ್ರಿ, ಆ ರಾಜ್ಯಗಳಲ್ಲಿಂತ ಹೆಡ್ಗಳು ಅದರ ಎಲ್ಲ ಲೋಕದಲ್ಲೇ ಶತ್ರುಗಳೇ. ಕೀರ್ತನೆ 2ನೇ ಅಧ್ಯಾಯ ಹೇಳ್ತಲ್ಲ, ಮಗನಿಗೆ ಮುತ್ತಿಡಿಲಿಕ್ಕೆ ಕೋಪ ಬರ್ತದೆ, ಎಲ್ಲ ನೋಡ್ಬಿಟ್ಟು ಲಕ್ಕು ಜನಗಳು ಏನು ಮಾಡ್ದಾನೆ, ಎಲ್ಲ ಒಟ್ಟಿಗೆ ಸೇರ್ಬಿಟ್ಟು ಬಾ ದೇವ್ರ ವಿರುದ್ಧವಾಗಿ ಪ್ಲಾನ್ ಮಾಡ ಅಂತ ಹೇಳ್ತಾರೆ. ಹಂಗೆ ಮಾಡ್ಬಿಟ್ಟು ಅಂತೀನಿ. ಡೊನಾಲ್ಡ್ ಟ್ರಂಪ್ ಏನು ಮಾಡ್ದ, ಒಂದು ಹೊಸ ಕಮಿಟಿ ಮಾಡ್ಕೊಂಡ ಅಗೇನ್ಸ್ಟ್ ಯುನೈಟೆಡ್ ನೇಷನ್ಸ್. ನಾವೆಲ್ಲ ಸಮಾಧಾನಕ್ಕೆ ಸೇರೋಣ, ಗಾಜಾ ಸಿಟಿನ ಸೂಪರಾಗಿ ಮಾಡೋಣ, ಬ್ಯೂಟಿಫುಲ್ ಪ್ಲಾನ್ ಮಾಡ್ಬಿಟ್ಟಾನೆ. ಗಾಜಾನ ಹಿಂಗೆ ಮಾಡಬೇಕು ಅಂತ ಸೀದಾ ಬಂದ್ಬಿಟ್ಟು ಲಾಸ್ ವೇಗಸ್ ಥರ ಮಾಡಬೇಕು ಅಂತ. ನಮ್ಮ ದೇವ್ರು ಏನಂತಾರೆ ನೋಡಿ, ಎಲ್ಲಿ ಕೀರ್ತನೆ 2ನೇ ಅಧ್ಯಾಯ ತೆಗಿರಿ ಅಂತೀನಿ. 1, 2, 3, 4 ಓದ್ರಿ. ಕೀರ್ತನೆ 2ನೇ ಅಧ್ಯಾಯ 1-4 ಓದ್ರಿ. ಅನ್ಯ ಜನಗಳು ದೊಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ನೋಡ್ರ, ದೊಂಬಿ ಮಾಡುವುದು, ವ್ಯರ್ಥ ಕಾರ್ಯಗಳನ್ನ ಯೋಚಿಸುವುದು ಯಾಕೆ? ಗಾಜಾನ ಹೊಡೆದಿರೋದು ಯಾರು? ಗಾಜಾನ ಒಡೆದು ಚಿಂದಿ ಮಾಡಿ ಅಂತ ಹೇಳಿರೋದು ಯಾರು? ಅಮೆರಿಕ. ಅಮೆರಿಕ. ಯಾರು ಉತ್ತರ ಕೊಟ್ಟಿದ್ದು? ತಮ್ಮ ಹೆಸರು ಸರ್? ಬೈಬಲ್ ಪ್ರಕಾರ, ಪ್ರವಾದ್ಯ ಪ್ರಕಾರ ನೋಡಿದ್ರೆ ಯಾರಂತೆ ಮಾಡಿಸಿರೋದು? ತಂದೆ ದೇವರೇ ಮಾಡಿಸೋದಂತೀನಿ. ಅದರ ಪ್ರವಾದನೆ ಓದ್ತಿರ್ಲ, ಗಾಜಾನ ಬೋಡ್ಸ್ಬಿಡು ಅಂತ ಹೇಳ್ಬಿಡ್ತಾರೆ. ಗಾಜಾನ ಕ್ಲೀನಾಗಿ ಬೋಡ್ಸ್ಬಿಟ್ಟಾರೆ. ಇವಾಗ ಟ್ರಂಪ್ ಬಂದ್ಬಿಟ್ಟು ಗಾಜಾನ ಸೂಪರಾಗಿ ಮಾಡ್ತೀನಿ, ಲಾಸ್ ವೇಗಸ್ ಥರ ಮಾಡ್ತೀನಿ, ಬೀಚ್ ರಿಸಾರ್ಟ್ಸ್ ಕೊಡ್ತೀನಿ, ನಾನು ಸೂಪರಾಗಿ ಮಾಡ್ತೀನಿ, ಎಕ್ಸಲೆಂಟಾಗಿ ಮಾಡ್ತೀನಿ, ಪ್ಯಾರಡೈಸ್ ಥರ ಮಾಡ್ತೀನಿ ಅಂತಂದ್ರೆ ಏನು ಹೇಳ್ತಾರೆ? ದೊಂಬಿ ಮಾಡುವುದು ಯಾಕೆ? ವ್ಯರ್ಥವಾದಂಥ ಕಾರ್ಯವನ್ನು ಯೋಚಿಸುವುದು ಯಾಕೆ? ಅಲ್ಲೆಲ್ಲ ಆ ಒಂದು ಸಂಘಕ್ಕೆ ಯಾರು ಸೇರಿಸ್ಕೊಂಡವ್ರೆ? ಇಸ್ರೇಲ್ಗೆ ವಿರುದ್ಧವಾಗಿ ಅಂತ ಶತ್ರು ಅವ್ರನ್ನೂ ಸೇರಿಸ್ಕೊಂಡವ್ರೆ. ಯಾರನ್ನ? ಆಮೇಲೆ ಏನ್ರಿ, ಅಮೆರಿಕನ್ ಕೂಡ ಏನು ಜೊತೆಗೆ ಸೇರಿಸಿರೋದು. ಅದರ ಯೋಚನೆ ಮಾಡಿದ್ದೇನೆ. ಇದಕ್ಕೆ ಇಸ್ರೇಲರು ಒಪ್ಕೊಂತಾನೆ ಇಲ್ಲ. ನಮ್ಮ ಶತ್ರುಗಳೆಲ್ಲ ಸೇರಿಸ್ಕೊಂಡು ನಾವೇನು ಮಾಡ್ಕೋ, ಗಾಜಾನ್ ಕಟ್ಟೋದು, ಅದೆಲ್ಲ ಬೇಡ ಆಗಲ್ಲ ಅಂತ ಅಲ್ದ್ರ. ದೇವರೇನಂತಂದ್ರು, ನಿಮ್ಮ ವಾಗ್ದಾನ ಮಾಡಿದಂಥ ಭೂಮಿಗೆ ಹೋಗ್ಬೇಕಾರೆ ನಿಮ್ಮ ನೆರೆಹೊರೆಯಾದಂಥ ಶತ್ರುಗಳ ಜೊತೆ ಏನು ಮಾಡಕ್ಕೆ ಹೋಗ್ಬಿಡೋದು, ಸಂಬಂಧ ನೀವು ಬೆಳೆಸ್ಕೊಳಕ್ಕೆ ಹೋಗ್ಬಾರ್ದು ಅಂತದ್ದು. ಬೆಳೆಸ್ಕೊಳಕ್ಕೆ ಹೋಗ್ಬಾರ್ದು, ಅಗ್ರಿಮೆಂಟ್ ಸೈನ್ ಮಾಡಬಾರ್ದು. ಯುದ್ಧ ಆಗ್ತಾರೆ ಆಗಲಿ, ಗಲಾಟೆ ಆಗ್ತಾರೆ ಆಗಲಿ, ಸೈನ್ ಮಾಡಬಾರ್ದು. ಅದಕ್ಕೆ ಏನು ಹೇಳ್ತಾರೆ? ದೊಂಬಿ ಮಾಡೋದು ಯಾಕೆ? ವ್ಯರ್ಥ ಕಾರ್ಯಗಳನ್ನ ಯೋಚಿಸೋದು ಯಾಕೆ? ಆಮೇಲೆ ನೆಕ್ಸ್ಟ್, ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ನೋಡ್ರ, ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ. ಇವರೆಲ್ಲ ಒಟ್ಟಾಗಿ ಸೇರ್ಕೊಂಡ್ಬಿಟ್ರಂತೆ. ಯಾರ ವಿರುದ್ಧವಾಗಿ ಅಂದ್ರೆ, ಇಲ್ಲಿ ತಿಳ್ಕೊಂಡ್ಬಿಟ್ಟಾರೆ ಏನೋ ದೊಡ್ಡದಾಗಿ ಅಂತ, ನಾವೊಂದು ಯೂನಿಯನ್ ಮಾಡೋಣ ಅಂತ ಬಿಟ್ರೆ. ಇಲ್ಲಲ್ಲಪ್ಪ, ಆಕ್ಚುಲಿ ನಿಂತಿರೋದು ದೇವ್ರ ವಿರುದ್ಧ. ಯಾಕೆಂದ್ರೆ ಕೋಪದ ದಿನದಲ್ಲಿ ತನ್ನ ಬಲಗಡೆಯಲ್ಲಿರುವಂಥ ಕರ್ತನೋ ರಾಜ್ಯದನ್ನ ಖಂಡಿಸ್ತಾರೆ, ಛೇದಿಸ್ತಾರೆ ಅಂತ ಹೇಳ್ಬೇಕಾದ್ರೆ ಮಾಡೇ ಮಾಡ್ತಾರೆ. ಇಲ್ಲ ಹಂಗೆಲ್ಲ ಮಾಡಬಾರ್ದು, ಹಿಂಗಿರ್ಬೇಕು ಹಂಗಿರ್ಬೇಕು, ಸಮಾಧಾನದಿಂದ ಇರಬೇಕು ಅಂತಂದ್ರೆ ಅಪೊಸ್ತಲ ಪೌಲ್ ಹೇಳ್ತಾರೆ ಥೆಸಲೋನಿಕ ಸಭೆಯಲ್ಲಿ, ನೀವು ಯಾವಾಗ ಸಮಾಧಾನ ಅಂತ ಹೇಳ್ತಾರೋ ಅವಾಗ ಏನು ಬಿಡ್ತಾರೆ ಅಂತ ಹೇಳ್ತಾರೆ, ಹೋಗ್ತಾರೆ. ಮತ್ತೆ ಹಂಗೆ ಹೇಳಿರ್ಬೇಕಾರೆ ಇಲ್ಲ ನಾವು ಸಮಾಧಾನ ಮಾಡ್ತೀವಿ, ತರ್ತೀವಿ ಅಂತಂದ್ರೆ ಪಾಪ ಏನೆಲ್ಲ ಎಫರ್ಟ್ಸ್ ಮಾಡ್ದ. ರಷ್ಯಾಗೂ ಯುಕ್ರೇನ್ಗೆ ಸಮಾಧಾನ ತರಕ್ಕೆ ಆಗಿಲ್ಲ. ಅದರ ಎಲ್ಲ ಕಡೆ ನೋಡ್ತೀವಿ ಗಲಿಬಿಲಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಯಾರಿಗೆ ವಿರುದ್ಧವಾಗಿ ಮಾಡ್ತಾ ಇರೋದು ಅವರು ಅಂತಂದ್ರೆ, ದೇವ್ರಿಗೆ ವಿರುದ್ಧ ಮಾಡ್ತಂತ ಪ್ಲಾನ್. ಗಾಡ್ಗೆ ವಿರುದ್ಧವಾಗಿ ಏನು ಪ್ಲಾನ್ ಮಾಡಿದ್ರು ಯಾವುದು ಸಕ್ಸಸ್ ವರ್ಕೌಟ್ ಆಗಲ್ಲ. ಅದಕ್ಕೆ ನೆಕ್ಸ್ಟ್ ಹೇಳ್ತೆ ಕೀರ್ತನೆ ಓದಿ ಮುಂದಕ್ಕೆ. ನಮಗೆ ಅವರು ಹಾಕಿದ ಬಂಧಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬೀಸಾಡೋಣ ಎಂದು ಮಾತನಾಡಿಕೊಳ್ಳುತ್ತಾರಲ್ಲ. ಅದಕ್ಕೆ ಏನು ಪ್ಲಾನು? ಇಮ್ಮೆನೆಲ್ಲ ಬೇಡ ಇವೆಲ್ಲ ಬೇಡ, ರಿಸ್ಟ್ರಿಕ್ಷನ್ಸ್ ಬೇಡ, ಎಲ್ಲ ಒಟ್ಟಿಗೆ ಮಾಡೋಣ, ಜೊತೆಗೆ ಸಮಾಧಾನವಾಗಿರೋಣ ಅಲ್ವರ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ಮೇಳೆ ನೋಡ್ಬಿಟ್ಟು ಏನ್ ಹೇಳ್ತಾನೆ ನೋಡಿ ನೆಕ್ಸ್ಟ್. ಪರಲೋಕದಲ್ಲಿ ಆಸನಾರೂಢನಾಗಿರುವ ಆತನು
ಅದಕ್ಕೆ ನಗುವನು, ನೋಡ್ರ ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು. ನೋಡ್ರ ಗೇಲಿ ಮಾಡ್ತಾರಂತೆ, ನಗ್ತಾರೆ, ನಕ್ಬಿಟ್ಟು ಪರಿಹಾಸ ಮಾಡ್ತಾರೆ. ಗೊತ್ತಾ ನಿಂಗು? ಒಂಥರ ಗೇಲಿ ಮಾಡೋಂಥದ್ದು ಅಲ್ವರ. ಹಿಂಗೆ ಗೇಲಿ ಮಾಡೋಂಥದ್ದು ಅವನು ಅವಮಾನ ಮಾಡೋ ಥರ ಮಾಡ್ತಾರೆ, ಗೇಲಿ ಮಾಡ್ತಾರೆ. ಹೆಂಗೆ ಅಂತಂದ್ರೆ ನೋಡಿಲ್ಲ, ಏನು ತಿಳ್ಕೊಂಬಿಟ್ರು, ನಾವೆಲ್ಲ ಸಮಾಧಾನ ಇರೋಣ, ಚೆನ್ನಾಗಿ ಎಲ್ಲ ಮಾಡೋಣ ಅದು ಅಂತ ಅಂದ್ರು. ಸಡನ್ನಾಗಿ ಏನು ಮಾಡಿದ್ರು, ದೇವರು ಎಪಿಸ್ಟೈನ್ ಪೈಲ್ಸ್ ಅಂತ ಹೊರಗಡೆ ತಂದರು. ತಂದ್ಬಿಟ್ಟು ಏನು ಮಾಡಿದ್ರು, ಎಲ್ಲ ಗಲಿಬಿಲಿ ಮಾಡ್ಬಿಟ್ರು ಅಲ್ವರ. ಇವಾಗ ಏನಾಗೋಯ್ತು, ಇವಾಗ ಅವ್ರದ್ದೇ ಊರಲ್ಲಿ ಒಂದು ಪ್ರಾಬ್ಲಮ್ ಆಲ್ರೆಡಿ ಕ್ರಿಯೇಟ್ ಆಗ್ಬಿಟ್ಟೈತೆ. ಇವಾಗ ಇದನ್ನ ಸಮಾಧಾನ ಮಾಡೋ ಇರಪ್ಪ, ಆಮೇಲೆ ಹೋಗೋಣ ಗಾಜಾಗೆ ಅಂತ ಬಂದ್ಬಿಟ್ಟು ಡಿಸಿಷನ್ಗೆ ಇವಾಗ ಅದರ ತಲೆ ಕೆಟ್ಟೋಗ್ಬಿಡುತ್ತೆ, ಏನು ಮಾಡಬೇಕು ಅಂತ. ಅದರ ಈ ಥರ ದೇವರು ತನ್ನ ಕೋಪದಿಂದಲೇ ರಾಜರುಗಳನ್ನ ಛೇದಿಸ್ತಾ ಇದ್ದಾರೆ. ತಾನು ನ್ಯಾಯ ತೀರ್ಪು ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂತಲ್ಲಿ, ಶತ್ರುಗಳ ಶಿರಸ್ಸನ್ನು ಛೇದಿಸಿ ರಣರಂಗವನ್ನು ಹೆಣಗಳಿಂದ ತುಂಬ್ತಾರೆ. ಅದರ ಯುದ್ಧ ಭೂಮಿ ಇವಾಗ ನಡೀತಾರೆ. ಯುದ್ಧ ಭೂಮಿಯಲ್ಲಿ ನಮ್ಮ ಕರ್ತನ ಏನು ಮಾಡ್ತಾರೆ ಅಂತಂದರೆ, ಎಲ್ಲ ದೊಡ್ಡ ದೊಡ್ಡ ಅಧಿಪತಿಗಳು, ಪವರ್ಫುಲ್ ಲಾರ್ಡ್ಸ್ಗಳನ್ನ, ಪವರ್ಫುಲ್ ಲೀಡರ್ಸ್ಗಳನ್ನ ಸಾಯಿಸಾಕ್ತವ್ರೆ. ಹೆಂಗೆ ಗೊತ್ತಾ, ಮನೆಗೂ ಲಿಟಲ್ ಸಾಯಿಸಲ್ಲ ರೀ, ಅದರ ಪವರ್ಲೆಸ್ ಆಗಿ ಮಾಡ್ತವ್ರೆ. ಜೀವಂತವಾಗಿ ಇಲ್ದಿರೋ ರೀತಿಲಿ, ಬಲಾನೇ ಇಲ್ದಿರೋ ರೀತಿಯಲ್ಲಿ ಏನು ಮಾಡ್ತಾರೆ, ಡಮ್ಮಿ ಕ್ಯಾಂಡಿಡೇಟ್ಗಳ ಥರ ಮಾಡ್ತಾರೆ ನೋಡ್ರಿ. ಇವನ್ನೆಲ್ಲ ಡಮ್ಮಿ ಕ್ಯಾಂಡಿಡೇಟ್ ಥರ ಮಾಡಿಬಿಟ್ಟು ಅಟರ್ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿ ಇವ್ರ ಮುಖಾಂತರ ದೇವರು ತನ್ನ ಕೆಲಸನ ಸಾಧಿಸ್ಕೊಂತಾರೆ. ಹೆಂಗೆ ಹಳೆ ಕಾಲದಲ್ಲಿ ಇಸ್ರೇಲ್ ಜನಗಳಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ಬೇಕಾದ್ರೆ ಶತ್ರುಗಳಿಗೆ ಬುದ್ಧಿ ಭ್ರಮೆ ಮಾಡ್ಬಿಟ್ರು. ಹೆಂಗೆ ಬುದ್ಧಿ ಭ್ರಮೆ ಮಾಡಿದ್ರು, ಯುದ್ಧಕ್ಕೆ ಬಂದಿರೋರೆಲ್ಲ ಯುದ್ಧ ಮಾಡೋದು ಬಿಟ್ಬಿಟ್ರು. ಅದರ ಬಂದಿದ್ದ ಪರ್ಪಸ್ಸೇ ಏನೋ ಮರ್ತೋಗ್ಬಿಟ್ರು, ಬೇರೆ ಕೆಲಸನೇ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅದರ ಆ ಥರ ಭ್ರಮೆನ ದೇವರು ಏನು ಮಾಡ್ತಾರೆ, ಮೊದಲಲ್ಲಿ ಉಂಟು ಮಾಡ್ತಾರಂತೆ. ಅದರ ಈ ರೀತಿ ಏನ್ರಿ, ನಾವು ದೇವ್ರ ಮಕ್ಕಳು ಸತ್ಯಲಿದ್ದ ಅಂತಂದರೆ ಮುಂದಕ್ಕಾಗಂಥ ವಿಚಾರಗಳನ್ನ ದೇವ್ರು ನಮ್ಗೆ ಏನು ಮಾಡ್ತಾರೆ, ಫಸ್ಟೇ ಸತ್ಯವ ಹೇಳ್ತಾರೆ. ಏನೋ ನಮಗೆ ಪ್ರವಾದನೆ ಹೇಳ್ತಾರೆ, ನಾವು ಕೂದನ್ನು ಕೇಳ್ತಾ ಇದ್ರೆ ದೇವ್ರು ನನ್ನ ಕಿವಿಲಿನೋ ಬಂದು ಹೊಸ್ದಾಗಿ ಹೇಳ್ತಾ ಅಂತ ಏನಿಲ್ಲ. ಎಲ್ಲ ಬೈಬಲ್ ಪ್ರಾಫಸಿಗಳು ಬರ್ದಿಟ್ಬಿಟ್ಟಾರೆ. ಈ ಪ್ರಾಫಸಿಗಳ ಅಂಡರ್ಸ್ಟ್ಯಾಂಡಿಂಗ್ ದೇವ್ರು ಏನು ಮಾಡ್ತಾರೆ, ನಮಗೆ ಕಣ್ಗಳನ್ನ ತೆರೀತಾರೆ. ಕಣ್ಗಳನ್ನ ತೆರೆದು ಏನು ಸಿಚುವೇಶನ್ ಇದೀರಿ, ಏನಾಗಬೇಕು, ಮುಂದಕ್ಕೆ ಏನು ಎದುರು ನೋಡ್ಬೇಕು, ನಾವು ಹೇಗಿರ್ಬೇಕು ಇವೆಲ್ಲ ನೋಡಿಕೊಂಡು ಅಂತಂದ್ಬಿಟ್ಟು ನಮಗೆ ಕ್ಲಿಯರ್ ಪಿಕ್ಚರ್ ಏನು ಮಾಡ್ತಾರೆ, ದೇವ್ರು ತಿಳಿಸ್ತಾರೆ. ಹಳೆ ಕಾಲದಲ್ಲಿ ಹೆಂಗಿತ್ತು, ಇಸ್ರೇಲ್ ಜನಗಳಿಗೆ ಹೆಂಗೆ ಗೈಡೆನ್ಸ್ ಕೊಡೋರ, ಕಾನಾನ್ ದೇಶಕ್ಕೆ ಹೋಗ್ತಾ ಇರ್ಬೇಕಾರೆ ಈ ಮಾರ್ಗದಲ್ಲಿ ಹಿಂಗೆ ಹೋಗು, ಲೆಫ್ಟ್ಗೆ ಹೋಗು, ರೈಟ್ಗೆ ಹೋಗು, ಅದರ ಹಿಂಗೆ ಮೂವ್ ಮಾಡು, ಹಂಗೆ ಮೂವ್ ಮಾಡ್ಬೇಡ ಅಥವಾ ಕ್ಲೀನಾಗಿ ಹೆಂಗೆ ಗೈಡ್ ಮಾಡೋರು. ಇಲ್ಲಿ ಹೋಗೋ, ಇಲ್ಲಿ ನೀರು ಸಿಗ್ತದೆ, ಇಲ್ಲಿ ಹೋಗೋ ಮಾಂಸ ಸಿಗ್ತದೆ, ಇಲ್ಲಿ ಆಹಾರ ಸಿಗ್ತದೆ, ಎಲ್ಲ ಥರ ಪ್ರೊಟೆಕ್ಷನ್ ಕೊಟ್ರ. ನಮಗೆ ಇವಾಗ ಗೈಡೆನ್ಸ್ ಹೆಂಗೆ ಗೊತ್ತಾ, ಪ್ರವಾದನೆಗಳು. ಎಲ್ಲೈತೆ ವಾಕ್ಯ, ಪೇತ್ರದಲ್ಲಿ ಐತಲ್ಲ, ಎಲ್ಲಿ ಪೇತ್ರದಲ್ಲಿ ಓದೋಣ. ಫಸ್ಟ್ ಪೀಟರ್, ಸೆಕೆಂಡ್ ಪೀಟರ್ 1:19. ಸೆಕೆಂಡ್ ಪೀಟರ್ 1:19. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ಅಂಡರ್ಲೈನ್ ನಿಮ್ಮ ಮಾಡ್ಕೊಳ್ಳಿ, ಹೃದಯದೊಳಗೆ ಪ್ರವಾದನ ವಾಕ್ಯವು ನಮ್ಗೆ ಹೆಂಗಿದೆ ಮತ್ತು ದೃಢವಾಗಿದೆ. ದೃಢವಾಗಿದೆ. ನಮಗಿರೋದೇ ಸ್ಟ್ರಾಂಗ್ ಆಗಿರೋಂಥದ್ದು ಅಶ್ಯೂರೆನ್ಸ್ ಏನಪ್ಪಾ ಅಂದ್ರೆ, ಮೋರ್ ಕ್ಲಿಯರ್ ಆಗಿರೋದು ಪ್ರಾಫಸಿಗಳು, ಪ್ರವಾದಗಳು ಮತ್ತಷ್ಟು ದೃಢವಾಗಿದೆ. ಆಮೇಲೆ ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ನೋಡ್ರ ಹೆಂಗಿದಂತೆ, ಕತ್ಲೆಯಲ್ಲಿ ಪ್ರಕಾಶಿಸುವಂತ ದೀಪದ ಥರ ಇದೆ. ಎಲ್ಲಿವರೆಗೂ ಇದೆ, ನಮ್ಮ ಹೃದಯದಲ್ಲಿ. ಏನ್ರಿ ಆ ಒಂದು ನಕ್ಷತ್ರ ಏನಾಗಬೇಕಂತೆ, ಅರುಣೋದಯವಾಗುವ ತನಕ, ಅಂಟಿಲ್ ದ ಡೇ ಡಾನ್ ಅಂದ್ರೆ ಅಂಟಿಲ್ ದ ಡೇ ಸ್ಟಾರ್ ಅರೈಸ್ ಇನ್ ಯುವರ್ ಹಾರ್ಟ್ಸ್. ನಿಮ್ಮ ಹೃದಯದಲ್ಲಿ ಆ ಬೆಳ್ಳಿಯ ನಕ್ಷತ್ರ ಏನ್ರಿ ಉದಯವಾಗುವ ತನಕ, ಏನ್ರಿ ಆ ಡೇ ಏನ್ರಿ ನಮ್ಮಲ್ಲಿ ಪ್ರಕಾಶವಾಗಿ ಕಾಣಿಸೋ ತನಕ. ಇದು ಹೆಂಗಿದೆ ಅಂದರೆ, ನೈಟಲ್ಲಿ ಒಂದು ಲೈಟ್ ಗೈಡ್ ಮಾಡೋದು ಹೆಂಗಿರ್ತದೆ, ಆ ಥರ ಗೈಡೆನ್ಸ್ ಯಾವ್ದಪ್ಪ ಅಂದರೆ ಪ್ರಾಫಸ್. ನೀವು ಇದಕ್ಕೆ ಲಕ್ಷ್ಯ ಕೊಡ್ರಿ ಅಂತ ಹೇಳ್ತಾರೆ, ಅದಕ್ಕೆ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾರೆ. ಅದರ ಪ್ರಾಫಸಿಗಳನ್ನ ಸ್ಟಡಿ ಮಾಡೋದ್ರಲ್ಲಿ ಇಂಪಾರ್ಟೆಂಟ್ ಆಗಿರಿ. ಅದರ ಇದು ದೇವ್ರ ಮಕ್ಕಳಿಗೆ ದೇವ್ರು ಕೊಡೋಂಥ ಒಂದು ಸೂಚನೆ. ಸೊ ಈ ಒಂದು ವಾಕ್ಯಗಳ ಮುಖಾಂತರ ದೇವ್ರು ನಮ್ಗೇನು ಮಾಡ್ತಾರೆ, ಎಚ್ಚರಿಕೆ ಮಾತುಗಳನ್ನ ತಿಳಿಸ್ತಾರೆ. ಸತ್ಯವೇದದ ಅನೇಕ ವಿಷಯಗಳನ್ನ ಏನು ಮಾಡ್ತಾರೆ ತಿಳಿಸೋದು. ಇದು ಒಂದು ವಿಟ್ನೆಸ್. ನಾವು ದೇವರ ಮಾರ್ಗದಲ್ಲಿ ನಡೀತಾ ಇದ್ದೀರಿ, ದೇವ್ರು ನಮಗೆ ಸತ್ಯಕ್ಕೆ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ ಅಂತಂದೇನ್ರಿ ಒಂದು ಗೈಡೆನ್ಸ್. ಹೌದ್ರಾ? ಇವಾಗ ರೆಬೆಕಾ ಏನ್ರಿ ಬಂದ್ಲು, ಎಲ್ಲಿಂದ ಬಂದ್ಲಪ್ಪ ಅಂತಂದ್ರೆ ತನ್ನ
ಅಣ್ಣನ ಮನೆಯಿಂದ ಈಸಾಕ ನೋಡೋಕ್ಕೆ ಬಂದರು. ಅದರ ಮಾರ್ಗ ಏನು ಯಾರು ಗೈಡ್ ಮಾಡಿದ್ದ? ಮಾರ್ಗ ಗೊತ್ತಿತ್ತ ಅವಳಿಗೆ? ಅವಳು ಗೊತ್ತಿರಲಿಲ್ಲ. ಮಾರ್ಗ ನೋಡ್ಸಿದ್ಯಾರೋ? ಮಾರ್ಗ ನೋಡ್ಸಿದ್ಯಾರೋ? ಎಲಿಯೇಜರ್ ಬ್ರದರ್. ಎಲಿಯೇಜರ್. ಅದರ ಎಲಿಯೇಜರ್ ಅಂದ್ರೆ ಏನು ಅರ್ಥ ಬೈಬಲಲ್ಲಿ? ಪವಿತ್ರ ಎಲಿಯೇಜರ್ ಯಾರಿಗೆ ಸೂಚನೆ? ಪವಿತ್ರಾತ್ಮ ಸೂಚನೆ, ಹಾ, ಪವಿತ್ರಾತ್ಮ. ಪವಿತ್ರಾತ್ಮನೇ ನಮಗೆ ಗೈಡೆನ್ಸ್. ಗೈಡ್ ಮಾಡೋದು. ಅದರ ಕ್ಲೀನಾಗಿ ಟ್ರ್ಯಾಕ್ ನೋಡಿಸಿ ಕ್ಲೀನಾಗಿ ಕರ್ಕೊಂಬರ್ತೈತೆ. ಎಲ್ಲಿಗೆ? ಪವಿತ್ರಾತ್ಮನ ಕೆಲಸ ಏನಂದ್ರೆ ಇಸಾಕತ್ನ ಕರ್ಕೊಂಬರೋದೇ ಕೆಲಸ. ಕ್ರಿಸ್ತನತ್ವಕ್ಕೆ ನಮ್ಮನ್ನು ಸೇರಿಸೋದೆ ಏನಪ್ಪ ಅಂದ್ರೆ ತನ್ನ ಪವಿತ್ರಾತ್ಮ ದೇವರ ಪ್ರವಾದನೆಗಳ ಮುಖಾಂತರ ನಮ್ಗೆ ಏನು ಮಾಡ್ತಾರೆ? ಗೈಡೆನ್ಸ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ನವಿತಾ ಸಿಸ್ಟರ್ ಓದ್ಬೋದಾ? ನಾನು ಓದ್ತೀನಿ ಬ್ರದರ್. ಈ ಓಕೆ, ನವಿತಾ ಅಷ್ಟೇ ಓದಿ, ನೆಕ್ಸ್ಟ್ ಸಂತೋಷ್ ಬ್ರದರ್ ಓದ್ತಾರೆ. ಈ ಬೆಳವಣಿಗೆಯನ್ನು ಉಲ್ಲೇಖಿಸುವವನಾಗಿ ಅಪೋಸ್ತಲ ಪೇತ್ರನು, ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು ನಿಷ್ಫಲರೂ ಆಗದಂತೆ ಮಾಡುತ್ತವೆ. ಇವುಗಳಿಲ್ಲದವನು ಕುರುಡನಾಗಿದ್ದಾನೆ. ಅವನು ದೂರದೃಷ್ಟಿಯುಳ್ಳವನಾಗಿದ್ದು ತನ್ನ ಹಿಂದನ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದುದನ್ನು ಮರೆತು ಬಿಟ್ಟಿದ್ದಾನೆ. ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ. ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸುಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. 2 ಪೇತ್ರ 1ನೇ ಅಧ್ಯಾಯ 8-11 ವಚನಗಳು ಎಂದು ಬರೆದಿದ್ದಾನೆ. ಇದನ್ನು ಯೋಹಾನ 16ನೇ ಅಧ್ಯಾಯ 12 ಮತ್ತು 15 ಹೋಲಿಸಿರಿ. ಓಕೆ, ಥ್ಯಾಂಕ್ ಯು ಸರ್. ನೋಡಿ, ಇದು ತುಂಬ ಚೆನ್ನಾಗಿ ಹೇಳ್ತಾರೆ. ಅದೇ ಪೇತ್ರದಲ್ಲಿ ನಾನು ಓದ್ಕೊಂಡು ಬಂದಂದರೆ ಅಲ್ಲಿ ಕ್ಲೀನಾಗಿ ಹೇಳ್ತಾರೆ, ಏನೋ ನಿಮ್ಮಲ್ಲಿ ಇದ್ದಿದ್ದು ಹೆಚ್ಚಿಸ್ತಾ ಬರಬೇಕು ಅಂತ ಹೇಳ್ತಾರೆ. ಏನಪ್ಪ ಅಂತಂದರೆ, ನೀವು ಬಹು ಜಾಗರೂಕತೆಯ ನಂಬಿಕೆಗೆ ಸದ್ಗುಣಕ್ಕೆ ದಮೆಗೆ ಪ್ರೀತಿ, ನಂಬಿಕೆ, ವಿಶ್ವಾಸ ಅಂತ ಎಕ್ಸೆಟ್ರಾ ಎಲ್ಲ ಕೆಟ್ಟಹೇಳ್ತಾರೆ. ಇದಕ್ಕೆ ಕೊನೆಯದಾಗಿ ಸಹೋದರ ಪ್ರೀತಿನ ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇವುಗಳು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ, ಆಗ ಏನರ್ಥ? ಇವೆಲ್ಲ ನಮ್ಮ ಇವು ಗುಣಗಳು ನಮ್ಮಲ್ಲಿ ಇರ್ಬೇಕ್ರಿ. ಇದ್ದೇನು ಮಾಡಬೇಕು? ಹಂಗೆ ಇರಬೇಕಾ? ಇವಾಗ ಕೆಲವೊಬ್ಬರುಗಳಲ್ಲಿ ಸದ್ಗುಣ, ಒಳ್ಳೆ ಗುಣ ತುಂಬ ಇರ್ತದ್ರಿ. ಎಷ್ಟು ಪರ್ಸೆಂಟೇಜ್ ಇರ್ತಾರೆ? ನಮ್ಮಲ್ಲಿ 1% ಇದ್ದರೆ ಅವ್ರಲ್ಲಿ 10% ಇರ್ಬೋದು. ಕೆಲವು ಜನ ನಂಬಿಕೆ ಇರ್ತದ್ರಿ. ಅದರ ನಮ್ಮಲ್ಲಿ 20% ಇದ್ದರೆ ಒಂದು 50% ಇರ್ತದೆ. ಅದರ ಕೆಲವು ಜನ ಹೈಲೈಟಿಂಗ್ ಕ್ಯಾರೆಕ್ಟರ್ಸ್ ಇರಿ, ಕೆಲವೊಂದಲ್ಲಿ ಜಾಸ್ತಿ ಇರುತ್ತೆ, ಕೆಲವು ಕಮ್ಮಿ ಇರ್ತದೆ. ಅದರ ಇಷ್ಟೇ ಸಾಕಪ್ಪ, ನಂಗೆ ನಂಬಿಕೆ ಐತೆ, ನನಗೆ ಒಳ್ಳೆ ಗುಣ ಐತೆ, ನನಗೆ ಪ್ರೀತಿ ಇದೆ, ನಂಗೆ ತುಂಬ ತಾಳ್ಮೆ ಇದೆ. ಕಳ್ತನ ಮಾಡೋದನ್ನು ಮೋಸ ಮಾಡೋದ್ರಲ್ಲಿ ತುಂಬ ತಾಳ್ಮೆ ಇರ್ತಾರೆ. ಅದರ ಅದು ಅಂತ ತಾಳ್ಮೆನೆ. ಅದರ ಇವೆಲ್ಲ ಐತೆ, ಇದೆಲ್ಲ ನನಗೆ ದೇವರಾಜ್ ಸೇರಿಸ್ಬಿಡ್ತಾರೆ ಅಂತಂದರೆ ಸಾಲಲ್ಲ. ಏನು ಹೇಳ್ತಾರೆ? ಇವುಗಳೆಲ್ಲ ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬರಬೇಕ್ರಿ. ಅದೇನರ್ಥ? ದಿನ ಏನಾಗಬೇಕು? ಜಾಸ್ತಿ ಆಗಬೇಕು. ಅಲ್ಲರ ನಮ್ಮಲ್ಲಿ ತಾಳ್ಮೆ ಇರ್ತದೆ. ಏನಕ್ಕೆ? ಅವ್ರು ಮೋಸ ಮಾಡೋಣ ತುಂಬ ತಾಳ್ಮೆ ಕಾಯ್ಕೊಂಡು ಅದಕ್ಕೆಲ್ಲ ತಾಳ್ಮೆ ಇರೋದು. ಒಳ್ಳೆ ಕೆಲಸಗಳು ಮಾಡೋ ವಿಚಾರದಲ್ಲಿ, ನಮಗೆ ಶೋಧನೆ ಬರೋಂಥ ಸಮಯದಲ್ಲಿ, ಹಿಂಸೆ ಬರೋಂಥ ವಿಚಾರದಲ್ಲಿ, ಅವಾಗ ತಾಳ್ಮೆಯಿಂದ ಸಹಿಸ್ಕೊಳ್ಳೋಂಥ ಗುಣ ನಮ್ಗೇನಾಗಿರ್ಬೇಕು? ಅದು ತಾಳ್ಮೆ ರೀ. ಅದರ ಏನ್ರಿ? ಸೆಲ್ಫ್ ಕಂಟ್ರೋಲ್. ಯಾವುದರಲ್ಲಿ? ಕೆಟ್ಟ ವಿಚಾರಗಳಲ್ಲಿ ಮಾಡೋದಲ್ಲ. ನೋಡಿ, ನಮಗೆ ಯೂದಾಸ್ ವಾಸ್ ವೆರಿ ಸೆಲ್ಫ್ ಕಂಟ್ರೋಲ್ಡ್. ಈ ವೇಟೆಡ್ ಟಿಲ್ ದ ಡೇ ವೆನ್ ಲಾರ್ಡ್ ಕ್ಯಾನ್ ಬಿ ಕ್ಯಾಪ್ಚರ್ಡ್. ಅದರ ಎಷ್ಟು 3.5 years ವೆಯ್ಟ್ ಮಾಡೋಣ. ಎಸ್ಪೆಷಲಿ ಲಾಸ್ಟ್ ಫ್ಯೂ ಡೇಸಲ್ಲಿ ಏನು ಮಾಡೋಣ? ತುಂಬ ಆಪರ್ಚುನಿಟಿ ಹುಡ್ಕೋನೆ. ಕರೆಕ್ಟಾಗಿ ಯಾವಾಗ ವೆಯ್ಟ್ ಮಾಡ್ದ? ಎಷ್ಟು ತಾಳ್ಮೆ ಇದ್ದಿರ್ಬೇಕಲ್ವರ? ಸೊ ಈ ರೀತಿ ಇದೆಲ್ಲ ಹೆಚ್ಚುತ್ತಾ ಬರಬೇಕು. ಇವೆಲ್ಲ ಹೆಚ್ಚುತ್ತಾ ಬಂದರೆ ಏನಾಗ್ತದೆ ಅಂದರೆ, ನಮಗೆ ದೇವರು ಇದು ಹೆಂಗೆ ನೋಡಿಸ್ತಾರೆ ಏನ್ರಿ? ಇದು ಒಳ್ಳೆ ಮರ, ಇದು ಫಲಗಳು ಚೆನ್ನಾಗಿದೆ ಅಂತ ಹೆಂಗೆ ನೋಡಿಸ್ತಾರಪ್ಪ ಅಂದರೆ, ಜ್ಞಾನದಲ್ಲಿ ಕೊರತೆನೇ ಇರಲ್ವಂತ್ರಿ. ದೇವರನ್ನು ಅರಿಯುವಂಥ ಒಂದು ಪರಿಜ್ಞಾನದಲ್ಲಿ ಯಾವತ್ತೂ ಯಾರು ನಿಮ್ಮನ್ನ ಆಲಸ್ಯಗಾರರು ಅಂತ ಮಾಡಲಾರರು. ಕೇರ್ಲೆಸ್ ಆಗೇ ಇರಲ್ಲ ಅಂತ ಹೇಳ್ತಾರೆ ದೇವ್ರ ಜ್ಞಾನದಲ್ಲಿ. ಅದರ ದೇವರು ನಿಮ್ಗೆ ಅಧಿಕವಾಗಿ ಜ್ಞಾನ ಕೊಟ್ಟು ದಿನ ಏನು ಮಾಡ್ತಾರೆ? ನಿಮಗೆ ಜ್ಞಾನದಲ್ಲಿ ಬೆಳೆಸ್ತಾರೆ ಅಂತ ಹೇಳ್ತಾರೆ. ಹೀಗೇನಾರೋ ಇದ್ದರೆ ದೇವರು ನಮಗೆ ಪರಲೋಕ ರಾಜ್ಯಕ್ಕೆ ಧಾರಾಳವಾಗಿ ದ್ವಾರನ ಏನು ಮಾಡ್ತಾರೆ? ತೆಗಿತಂತೆ. ವೆಲ್ಕಮ್, ಗ್ರ್ಯಾಂಡ್ ವೆಲ್ಕಮ್ ಅಂತ ಮಾಡ್ತಾರಂತೆ ರೀ. ಅದಕ್ಕೆ ಇದೆಲ್ಲ ನಮಗೆ ವಿಟ್ನೆಸ್ ಏನೋ ನಾವು ದೇವ್ರ ಮಕ್ಕಳಾಗಿದ್ದೀರಿ ಅಂತ. ಇವೆಲ್ಲ ಸೈನ್ಸು ನಮ್ಮಲ್ಲಿ ಏನಾಗಿರ್ಬೇಕು? ಇರ್ಬೇಕ್ರಿ. ನಾನು ಕಾನ್ಸಿಕ್ರೇಟೆಡ್, ನಾನು ಕ್ರೌನ್ಗೆ ಓಡ್ತಾ ಇದ್ದೀನಿ, ಈ ಕ್ರೌನ್ ನಂದೇ ಖಚಿತವಾಗಿ ಆಗ್ತದೆ ಅಂತಂದರೆ ಈ ವಿಟ್ನೆಸ್ ನಮ್ಮಲ್ಲಿರಬೇಕು. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಸಂತೋಷ್ ಬ್ರದರ್ ಓದ್ತೀರಾ?
ತಮಗೆ ಇಂಥ ಸಾಕ್ಷಿ ಉಂಟಾಗಿದೆಯೇ ಇಲ್ಲವೋ? ಯೇಸು ಕ್ರಿಸ್ತನಲ್ಲಿ ತನ್ನ ಈ ಬೆಳವಣಿಗೆಯ ಬಗ್ಗೆ ಆತನ ಸಾಕ್ಷ್ಯವು ಮತ್ತು ಇಲ್ಲಿ ನಿರ್ದಿಷ್ಟಗೊಳಿಸುವ ಫಲಕ್ಕನುಸಾರವಾಗಿ ತಾನು ಬೆಳೆದ ಸಂತೋಷ್ ಕೇಳಿಸ್ತಾ ಬ್ರದರ್, ಇದೆಯಾ? ಸಂತೋಷ್ ಬ್ರದರ್ ವಾಯ್ಸ್ ಕಟ್ ಆಗ್ತದೆ. ಕೇಳಿಸ್ತಾ ಇದೆಯಾ ಬ್ರದರ್? ಇಲ್ಲ ಬ್ರದರ್, ವಾಯ್ಸ್ ಹಾ, ಕಟ್ ಆಗ್ತದೆ. ಈಗ ಬ್ರದರ್ ಓಕೆ. ಬರುತ್ತಿದ್ದಾನ ಇಲ್ಲವೋ ಎಂದು ಪ್ರತಿಯೊಬ್ಬರು ಪರೀಕ್ಷಿಸಿಕೊಳ್ಳಬೇಕು. ಪ್ರೀತಿಯಲ್ಲಿ ನಮ್ಮ ಬೆಳವಣಿಗೆಯು ಮತ್ತು ಆತ್ಮನ ಎಲ್ಲಾ ಫಲಗಳು ಜ್ಞಾನದಲ್ಲಿ ನಮ್ಮ ಬೆಳವಣಿಗೆಯ ಮೇಲೆ ಆತುಕೊಂಡಿದೆ ಮತ್ತು ದೈವಿಕ ಸಂಗತಿಗಳ ಬಗ್ಗೆ ಇರುವ ಜ್ಞಾನದಲ್ಲಿನ ನಮ್ಮ ಬೆಳವಣಿಗೆಯು ಆತ್ಮನ ಫಲಗಳಲ್ಲಿನ ನಮ್ಮ ಬೆಳವಣಿಗೆಯ ಮೇಲೆ ಹಾತುಕೊಂಡಿದೆ. ಜ್ಞಾನದ ಪ್ರತಿಯೊಂದು ಹೆಜ್ಜೆಯು ಅದಕ್ಕೆ ಅನುರೂಪವಾದ ಕರ್ತವ್ಯ ಮತ್ತು ವಿಧೇಯತೆಗಳನ್ನು ತರುತ್ತದೆ ಮತ್ತು ತೆಗೆದುಕೊಂಡ ಕರ್ತವ್ಯ ಮತ್ತು ವಿಧೇಯತೆಯ ಪ್ರತಿಯೊಂದು ಹೆಜ್ಜೆಯನ್ನು ಮುಂದುವರೆದ ಜ್ಞಾನದ ಮತ್ತೊಂದು ಹೆಜ್ಜೆಯು ಅನುಸರಿಸುತ್ತದೆ. ಈ ರೀತಿಯಲ್ಲಿ ಆತ್ಮನು ಸಾಕ್ಷಿ ಹೇಳುತ್ತದೆ ಮತ್ತು ಇದು ಕ್ರಿಸ್ತನ ಶಾಲೆಯಲ್ಲಿ ದೇವರಿಂದ ಬೋಧಿಸಲ್ಪಟ್ಟವರೆಲ್ಲರ ಅನುಭವವೂ ಆಗುತ್ತದೆ. ಬೆಳವಣಿಗೆಯ ಆತ್ಮನ ಈ ಅನುಭವವು ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ನಮಗುಂಟಾದರೆ ನಾವು ಅದಕ್ಕಾಗಿ ಸಂತೋಷ ಪಡೋಣ ಮತ್ತು ಅದು ನಮ್ಮನ್ನು ಜ್ಞಾನದಲ್ಲಿಯೂ ಕೃಪೆಯಲ್ಲಿಯೂ ಸಮರ್ಪಕವಾದ ದೈವಿಕ ಮಾರ್ಗದರ್ಶನಕ್ಕೆ ತರುವವರೆಗೂ ನಾವು ಅದರಲ್ಲೇ ಮುಂದುವರಿಯೋಣ. ಥ್ಯಾಂಕ್ ಯು ಬ್ರದರ್. ನೋಡ್ರ ಎಷ್ಟು ಜನ ಹೇಳ್ತಾರೆ ಏನಪ್ಪ ಈ ತರ ನಮ್ಗೆ ದೇವ್ರು ಜ್ಞಾನ ಕೊಡ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಏನಪ್ಪ ಅಂದ್ರೆ ಈ ಜ್ಞಾನದ ಆಧಾರದ ಮೇಲೆ ನಾವು ಒಳ್ಳೆ ಗುಣಗಳನ್ನ ಮಾಡ್ಬೇಕು, ನಾವು ಇನ್ನ ಬೆಳೆಸ್ಕೊಬೇಕು. ಕ್ರಿಸ್ತನ ಸ್ವರೂಪಕ್ಕೆ ಹತ್ರವಾಗಿ ಏನಾಗ್ತಾ ಇರಬೇಕು, ಆಗ್ತಾ ಇರಬೇಕು. ಈ ತರ ನಮ್ಮಲ್ಲಿ ಬೆಳವಣಿಗೆ ಇತ್ತು ಅಂತಂದ್ರೆ ನಾವು ತುಂಬಾ ಸಂತೋಷವಾಗಿರ್ಬೋದು. ಏನ್ರೆ ನಾವು ಕರೆಕ್ಟ್ ಆಗಿರೋಂಥ ಮಾರ್ಗದಲ್ಲಿ ಇಕ್ಕಟ್ಟಾರ ಮಾರ್ಗದಲ್ಲಿ ಏನ್ ಮಾಡ್ತಾ ಇದ್ದೀರಿ, ನಡೀತಾ ಇದ್ದೀರಿ ಅಂತ. ಅಲ್ಲ ನೋಡಿ, ಇವಾಗ ಅಪೋಸ್ತಲರು ಎಲ್ಲ ಹೆಂಗಿದ್ರು, ಅವ್ರಿಗೆ ಜ್ಞಾನ ಇರಲಿಲ್ಲ ರೀ. ಅಂದ್ರೆ ಯಾವಾಗ ಪವಿತ್ರಾತ್ಮ ಬಂತು ಅವ್ರಿಗೆ ಜ್ಞಾನ ಹೆಚ್ಚಾಯ್ತು. ಜ್ಞಾನ ತಕ್ಕಂತೆ ಅವ್ರ ಕ್ಯಾರೆಕ್ಟರ್ಗಳು ಕೂಡ ಏನಾಯ್ತಲ್ಲ ಸೂಪರಾಗಿ ಚೇಂಜ್ ಆಯ್ತು. ಎಲ್ಲ ಹೆಂಗಿದ್ರು ಎಲ್ಲ ಎದುರ್ಕೊಂತ ಇದ್ರು. ಅದರ ಒಬ್ಬೊಬ್ರು ಒಂಥರ ಇದ್ರು. ಅದರ ಪವಿತ್ರಾತ್ಮನಾಗ ಒಂದು ತುಂಬಾ ಕ್ಲಿಯರ್ ಆಗಿರೋಂಥ ಮೈಂಡ್ ಬಂತು, ಧೈರ್ಯವಾಗಿ ಮಾತಾಡೋ ರೀತಿಲಿ ಬಂತು. ಅದರ ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು, ಹೆಂಗೆ ವರ್ತಿಸ್ಬೇಕು, ಇವೆಲ್ಲ ಏನಾಯ್ತು ಅವ್ರಿಗೆ ಪರಿಜ್ಞಾನ ಬಂತು. ಅದರ ಇಸ್ರೇಲ್ ಬಿಟ್ಟು ಹೊರಗಡೆ ಹೋಗಕ್ಕಾಗ್ತಾ ಇಲ್ದಿರಂಥವ್ರು ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಅನೇಕ ಜನಗಳಿಗೆ ಸತ್ಯನ ಹೇಳಕ್ಕಾಗಿದ್ರು ಅಂತಂದ್ರೆ ದೇವ್ರು ಅವ್ರನ್ನ ಯಾವ ರೀತಿ ವೆಲ್ ಪ್ರಿಪೇರ್ ಮಾಡಿದ್ರು ಆ ಕೆಲಸಕ್ಕೆ. ಅದರ ಅಂದ ಕರ್ತನಲ್ಲಿ ಪ್ರೀತಿಗಳೇ, ಇದು ನಮ್ಮಲ್ಲಿ ಕೂಡ ಬೆಳೀತಾ ಇದೆಯಾ ಅಂತಂದ್ರೆ ನಾವು ಕರೆಕ್ಟಾಗಿರೋ ಟ್ರ್ಯಾಕಲ್ಲಿ ಏನು ಮಾಡ್ತಾ ಇದ್ದೀರಿ, ನಡೀತಾ ಇದ್ದೀರಿ ಅಂತ ಅರ್ಥ. ಅದರ ನೋಡಿ, ಒಂದೊಂದು ಅನುಭವದಲ್ಲಿ ಏನು ಮಾಡ್ತಾ ದೇವ್ರು ನಮಗೆ ಒಂದೊಂದು ಪಾಠನ ಕಲಿಸ್ತಾರೆ. ಆ ಪಾಠಗಳನ್ನ ಕಲ್ತ್ಕೊಂಡು ನಾವೇನು ಮಾಡ್ತಾ ಇದ್ದೀರಿ, ಡೆವಲಪ್ ಆಗ್ತಾ ಇದ್ದೀರಾ ಅಥವಾ ಡೆವಲಪ್ ಆಗ್ದಿರಾ ಹಂಗೆ ಇದ್ದೀರಾ ಅಂತಂತೇನ್ರಿ ಒಂದು ಪಾಯಿಂಟ್. ನಮ್ಮಲ್ಲಿ ಏನೂ ಡೆವಲಪ್ಮೆಂಟ್ ಇಲ್ಲ, ನಮ್ಮಲ್ಲಿ ಏನೂ ಚೇಂಜಸ್ ಇಲ್ಲ, ನಮ್ಮಲ್ಲಿ ಪ್ರೋಗ್ರೆಸ್ಸೇ ಇಲ್ಲ ಅಂತ ತಿಳ್ಕೊಳ್ಳಿ. ಏನು ಗೊತ್ತಾ ಅರ್ಥ? ವಿ ಆರ್ ಸ್ಟ್ಯಾಗ್ನೆಂಟ್ ವಾಟರ್. ನಾನು ಬೆಳೀತಾ ಇಲ್ಲ, ನಾನು ಬೆಳೆಯೋದಿಕ್ಕೆ ಮನ್ಸು ಮಾಡ್ತಾ ಇಲ್ಲ ಅಂತ ಅರ್ಥ ರೀ. ಅದರಿಂದ ಈ ಮನಸ್ಸು ನಾವು ಮಾಡಬೇಕು ಅಲ್ಲರ. ಇದು ನಮ್ಮಲ್ಲಿ ಏನಾಗಬೇಕು, ಚೇಂಜಸ್ ತರಬೇಕು. ಒಂದು ಸ್ಟೆಪ್ಪಿಗೆ ಏನಾಗ್ತಾ ಇರಬೇಕು, ಹೋಗ್ತಾ ಇರ್ಬೇಕು ಹೊರತು ಬರ್ತಾ 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 ಒಂದು ಸ್ಟೆಪ್ಪಿನ ಇನ್ನೊಂದು ಸ್ಟೆಪ್ಪಿಗೆ ಏನಾಗ್ಬಾರ್ದು, ಕಮ್ಮಿ ಆಗ್ಬಾರ್ದು ರೀ. ಅದರ ಆಸಕ್ತಿಯಿಂದ ದೇವರಲ್ಲಿ ಭಯಭಕ್ತಿಯಾಗಿ ಧೈರ್ಯವಾಗಿ ನಿಂತ್ಕೊಳಕ್ಕೆ ಏನಾಗಬೇಕು, ಇರಬೇಕು. ನಾವು ಲಾಸ್ಟಿಗೆ ಮಾಡೋದಿಲ್ಲ ಏನಪ್ಪ, ಒಂದು ದೇವರ ಸಾಕ್ಷಿ ಏನ್ರಿ, ಕ್ರಿಸ್ತನ ಒಂದು ನಾಮವನ್ನು ಎಲ್ಲರ ಮುಂದೆ ಏನು ಮಾಡೋದು, ಅರಿಕೆ ಮಾಡೋಂಥದ್ದು. ನಾವೊಬ್ಬರಿಗೆ ಸತ್ಯಲ್ಲಿರ್ತೀರಿ, ನಮ್ಮ ಜೊತೆಗಿರೋರು ಯಾರೋ ಏನಾಗಿಲ್ಲ ಸತ್ಯಲ್ಲಿರಲ್ಲ. ಅವಾಗ ನಾವು ಏನು ಮಾಡ್ತೀವಿ, ಡಿಸಿಷನ್ಸು ಯಾವ ಥರ ನಿರ್ಧಾರ ತೊಗೊತೀನಿ? ಮೆಜಾರಿಟಿ ನಮ್ಮ ಸತ್ತಿರಲಿಲ್ಲ ಅವ್ರ ಪ್ರಕಾರ ನಿರ್ಧಾರ ತೊಗೊತೀರಾ, ಅಥವಾ ಮೈನಾರಿಟಿ ಯಾರಿದ್ರೂ ಸರಿ ಯಾರು ಇಲ್ದರೂ ಸರಿ ನಮ್ಮ ಜೊತೆ ಕರ್ತನ ಒಬ್ಬರೇ ಇದ್ಬಿಟ್ಟು ಅವ್ರಿಗಾಗಿ ಧೈರ್ಯವಾಗಿ ನಿಂತ್ಕೊಂತೀರ ಅವರ. ಆವಾಗ ನಾವು ಕರ್ತನ ಎಲ್ಲರ ಮುಂದೆ ಅರಿಕೆ ಮಾಡ್ದಂಗೆ, ನಾವು ಕರ್ತನ ಅರಿಕೆ ಮಾಡಿದ್ರೆ ಕರ್ತನ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ರೀ. ಯೋಚನೆ ಮಾಡಿರ್ತೀನಿ, ಎಸ್ತರ್ ಪಟ ಕೇಳಿದಿರಲ್ವಾ? ಆ ರಾಜ್ಯ ಮುಂದೆ ಹೋಗ್ಬೇಕಾರೆ ಎಸ್ತರ್ ರಾಣಿ ಒಬ್ಳೇ ಇದ್ದಿದ್ದು, ಯಾರು ಇಲ್ಲ ಅವಳ ಸಂಗಡ. ಮೋಡಕೈಯಿಂದ ಅಯ್ಯೋ ಅಮ್ಮ ನೀನು ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ, ನಾನು ಬರ್ತೀನಿ ಬಾ ರಾಜನ್ ತಗೋಬೇಕಂತ ಹೋದ್ನಾ? ಇಲ್ಲರ ಏನಿಲ್ಲ, ನಾನು ಪ್ರೇಮ ಮಾಡ್ಕೊಂತೀವಿ ಹೋದ್ ಅವ್ನು ಹೇಳಲ್ಲೋ ಹೋಯ್ತೀನಿ, ಹೋದ್ರೆ ಹೋಗೇ ಬಿಡ್ತೀನಿ, ಆದ್ರೆ ದೇವಚಿತ್ತಾರೆ ಬದುಕ್ತೀನಿ. ಅಂದ್ರೆ ಏನು ಫೇತ್ ನೋಡ್ರಿರ್ತೀನಿ. ಅದರ ನಮ್ಗೆ ಐತಾ ಆತ ಫೇತು? ಪರವಾಗಿಲ್ಲಪ್ಪ ಅಂತೀವಿ, ಯಾರು ಇಲ್ಲರೂ ಪರಲ್ಲ, ದೇವ್ರು ಇದ್ದಾರೆ ನನ್ನ ಜೊತೆಗೆ ಏನು ಮಾಡ್ತೀನಿ, ದೇವ್ರಿಗೋಸ್ಕರ ಬಾಳ್ತೀನಿ, ದೇವ್ರಿಗೋಸ್ಕರ ಮಾಡೇ ಮಾಡ್ತೀನಿ ಕೆಲಸಗಳು, ದೇವ್ರಿಗೋಸ್ಕರ ನಿಂತ್ಕೊಂತೀರಿ, ನಿಜ ನಿಂತ್ಕೊಂತೀರಿ. ಅಯ್ಯೋ ನಮ್ಮ ಜೊತೆಗಿರೋ ಏನು ತಿಳ್ಕೊಂಬಿಡ್ತಾವೆ ಹೆದರ್ಕೊಂಡು ಹೋಗ್ಬಿಡ್ತೀನಿ ನೋಡಿರ್ತೀನಿ. ಆದರೆ ಅವ್ರೇನು ಮಾಡಿದ್ರು, ದೇವ್ರಿಗೋಸ್ಕರ ನಿಂತ್ಕೊಂಡಿರ್ತೀನಿ. ಮಿಕ್ಕಿದೆಲ್ಲ ಕೆಲಸಗಳು ದೇವ್ರು ಆಡಿ ಪಕ್ಕ ಫಿಟ್ ಮಾಡಿ ಇಟ್ಬಿಟ್ಟಿದ್ರು. ಅಂದ್ರೆ ರಾಜ್ಯನ ಮನಸ್ಸು ಚೇಂಜ್ ಮಾಡಬೇಕು, ರಾಜ್ಯ ಕರೆಕ್ಟಾಗೆ
ಎಸ್ತರ್ಗೆ ಏನು ಬೇಕೋ ಪೆಟಿಷನ್ ಸ್ಯಾಂಕ್ಷನ್ ಮಾಡಬೇಕು ಅಂತ ಬಟ್ ಅಂತ ಹೇಳಿದ್ರು ಈ ಥರ ದೇವ್ರ ಮಕ್ಕಳು ದೇವ್ರಿಗೋಸ್ಕರ ನಿಂತ್ಕೊಳಕ್ಕೆ ಏನಾಗಿರ್ಬೇಕು, ರೆಡಿಯಾಗಿರ್ಬೇಕು. ಚಂಚಲ ಮನ್ಸು ಇರಬಾರ್ದ್ರಿ. ಅದರ ಈ ಥರ ನಮ್ಮಲ್ಲಿ ಡೆವಲಪ್ಮೆಂಟ್ ಏನಾಗಬೇಕು, ಇರಬೇಕು. ಅದರ ಎಷ್ಟೆಷ್ಟು ವಿಷಯಗಳನ್ನೆಲ್ಲ ನೀವು ನಿಮಗೆ ಪ್ರಶ್ನೆಗಳು ಹಾಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನೇನು ಶೋಧನೆಗಳು ಬರ್ತಾ ಇದೆ, ಈ ಶೋಧನೆಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀರಿ, ಯಾವುದು ಮುಖ್ಯತ್ವ ಕೊಡ್ತಾ ಇದ್ದೀರಪ್ಪ ಅಲ್ವರ? ಕ್ರಿಸ್ತನ ಶಿಲ್ಬೆ ಎತ್ಕೊತಾ ಇದ್ದೀರಾ ಏನ್ರಿ? ಶಿಲ್ಬೆ ಎತ್ಕೊಂಡ್ರೆ ನಾನು ನಿರಾಕರಿಸ್ತಾ ಇದ್ದೀರಾ? ಅದರ ಡಿಸಿಷನ್ ಅದರ ಏನ್ರಿ ದೇವ್ರಿಗೆ ಅಗೇನ್ಸ್ಟ್ ಆಗಿದೆ. ಆದರೆ ಏನ್ರಿ ಹಾಂ ನನಗೇನಾಗಿದೆ, ತುಂಬ ಮಾಡಬೇಕು ಅಂತ ಆಸೆ ಇದೆ, ಆರ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ನಾನು ಅದನ್ನೇ ಮಾಡ್ತಾ ಇದ್ದೀನಿ, ದೇವ್ರಿಗೆ ಅಗೇನ್ಸ್ಟ್ ಆಗಿದೆ ಪರವಾಗಿಲ್ಲ, ಅದನ್ನೇ ಮಾಡ್ತೀನಿ. ಅವ್ನು ಡಿಸಿಷನ್ ತೊಗೊತೀರಾ, ದೇವ್ರಿಗೆ ಇಷ್ಟನೋ ಅದ್ರ ಡಿಸಿಷನ್ ತೊಗೊತೀರಾರೆ ಅವಾಗೇನು ಮೀನಿಂಗು, ನನ್ನ ಆಸೆಕ್ಕಿಂತ ದೇವರ ಆಸೆನೇ ಇಂಪಾರ್ಟೆನ್ಸು ಅಂತ ಅರ್ಥ. ನಾವು ದೇವ್ರ ಮುಖ್ಯತ್ವ ಕೊಟ್ಟರೆ ದೇವ್ರ ನಮ್ಗೆ ಮುಖ್ಯತ್ವ ಕೊಡಲ್ವಾ? ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ. ಅದ್ರ ಅವಾಗೇನಪ್ಪ ಅರ್ಥ, ನಾನೇ ನಿರಾಕರಿಸ್ಕೊತಾ ಇದ್ದೀನಿ. ಶಿಲ್ಬೆ ಎತ್ಕೊತೀರಿ, ಕಷ್ಟ ಅದು ಹೊತ್ಕೊಳೋದಕ್ಕೆ ಈಸಿನಾ ಹೇಳ್ರಿ? ಹಾಂ, ಎಲ್ಲರ ಮುಂದೆ ಅವಮಾನ, ನಾಚಿಕೆ, ನಿಂದನೆ ಸಹಿಸ್ಕೊಬೇಕಂದ್ರೆ ಈಸಿನಾ? ವೆರಿ ಡಿಫಿಕಲ್ಟ್. ಅದೆಲ್ಲ ಎಂತ ಒಂದು ಒಳ್ಳೆ ಗಟ್ಟಿಯಾದ ಹೃದಯ ಬೇಕ್ರಿ, ಇಲ್ಲಾಂದ್ರೆ ಆಗ್ತದಾ? ಹಾಂ, ಆದರೆ ಇದು ಎತ್ಕೊಂಡು ಕ್ರಿಸ್ತನ ಎಕ್ಸಾಂಪಲಲ್ಲಿ ನಡಿಬೇಕು, ಅವ್ರ ಹೆಜ್ಜೆಗಳಲ್ಲಿ ನಡಿಬೇಕ್ರಿ ಅವರ. ಅವಾಗೇ ಏನಾಗದು, ನಾವು ಅದು ರೈಟ್ ಮಾರ್ಗದಲ್ಲಿದ್ದೀರಿ ಅಂತ ಒಂದು ಸೂಚನೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫು ಯಾರು ಓದ್ತೀರಾ? ಹಾಂ, ರಾಧಿಕಾ ಓದಿ. ಪವಿತ್ರಾತ್ಮನ ಭವಿಷ್ಯದಲ್ಲಿನ ಸಾಕ್ಷ್ಯ. ದ ಹೋಲಿ ಸ್ಪಿರಿಟ್ ಫ್ಯೂಚರ್ ಟೆಸ್ಟಿಮನಿ. ಪವಿತ್ರಾತ್ಮವು ಪುನಃ ಸಂಧಾನ ಹೊಂದಿದ ಮಾನವ ಜಾತಿಗೆ ಮುಂದಿನ ಯುಗದಲ್ಲಿಯೂ ಅದೇ ರೀತಿಯಲ್ಲಿ ಸಾಕ್ಷಿ ಹೇಳುತ್ತವೆ. ಆದರೆ ಸತ್ಯ ಸಂಗತಿಗಳಿಗೆ ಹೋಲಿಕೆ ಇಲ್ಲದಂತೆ ಆತ್ಮನನ್ನು ಹೊಂದಿಕೊಂಡಿರುವವರು ಇನ್ನು ಮುಂದೆ ಕೆಲವು ವಿಶೇಷ ಸೇವಕರುಗಳಂತೆಯೂ ಸೇವಕಿಯರುಗಳಂತೆಯೂ ಇರುವುದಿಲ್ಲ. ಆದರೆ ಪ್ರವಾದಿಯಾದ ಯೋವೇಲನು ಹೇಳುವಂತೆ, ಎಲ್ಲಾ ಮನುಷ್ಯರ ಮೇಲೆ, ಯೋವೇಲ 2:28, ದೇವರಿಗೆ ತಕ್ಕಂತೆ ನಡೆದುಕೊಳ್ಳುವವರೆಲ್ಲರೂ ಹಿಂಸೆಗೆ ಒಳಗಾಗುವರು ಎಂಬುದು ಇನ್ನು ಮುಂದೆ ಆತ್ಮನ ಸಾಕ್ಷಿಯಾಗಿರುವುದಿಲ್ಲ. ಯಾಕೆಂದರೆ ಯಾವುದೇ ವಿಧವಾದ ಹಿಂಸೆಗೂ ಆಗ ಅವಕಾಶ ಇರುವುದಿಲ್ಲ. ಅದು ಇನ್ನು ಮುಂದೆ ತ್ಯಾಗದ ಇಕ್ಕಟ್ಟಾದ ಮಾರ್ಗದ ಬಗ್ಗೆ ಸಾಕ್ಷಿ ಹೇಳುವುದಿಲ್ಲ. ಯಾಕೆಂದರೆ ತ್ಯಾಗದ ದಿನವು ದಾಟಿ ಹೋಗಿರುತ್ತದೆ. ಅಲ್ಲಿ ರಾಜಮಾರ್ಗವಿರುವುದು, ಅದರಲ್ಲಿ ಯಾವುದೇ ಎಡವಿ ಬೀಳುವ ಕಲ್ಲುಗಳಿರುವುದಿಲ್ಲ. ಯೆಶಾಯ 35ನೇ ಅಧ್ಯಾಯ 8ನೇ ವಚನ ಹಾಗೂ 62ನೇ ಅಧ್ಯಾಯ 10ನೇ ವಚನ ನೋಡಿರಿ. ಕೆಟ್ಟದ್ದನ್ನು ಮಾಡುವವರನ್ನು ತೊಡೆದು ಹಾಕಲಾಗುವುದು. ಆದರೆ ಕರ್ತನಿಗಾಗಿ ಕಾದುಕೊಂಡಿರುವವರು ಲೋಕವನ್ನು ಬಾಧ್ಯವನ್ನಾಗಿ ಮಾಡಿಕೊಳ್ಳುವರು. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 23ನೇ ವಚನ, ಕೀರ್ತನೆ 37ನೇ ಅಧ್ಯಾಯ 7ರಿಂದ 11ನೇ ವಚನ ನೋಡಿರಿ ಎಂಬುದನ್ನು ನೋಡುವರು. ಮತ್ತು ಒಳ್ಳೆಯದನ್ನು ಮಾಡುವವರಿಗೆ ಆಶೀರ್ವಾದವೂ, ಇಚ್ಛಾಪೂರ್ವಕವಾಗಿ ಕೆಟ್ಟದ್ದನ್ನು ಮಾಡುವವರಿಗೆ ದಂಡನೆಯೂ ನಾಶನವೂ ಉಂಟಾಗುವುದನ್ನು ಕಣ್ಣಾರೆ ಕಾಣುವರು ಎಂಬ ಸಾಕ್ಷಿ ಹೇಳಲ್ಪಡುತ್ತದೆ. ಈ ಆತ್ಮನು ದೇವರ ಅದೇ ಆತ್ಮನಾಗಿದ್ದು ಆಡಳಿತದಲ್ಲಿ ವ್ಯತ್ಯಾಸಕ್ಕೆ ಒಳಪಟ್ಟದ್ದಾಗಿರುತ್ತದೆ ಎಂಬುದೇ. ಥ್ಯಾಂಕ್ ಯು ಸ್ಟಾರ್. ನೋಡಿ, ಇದೇ ಪವಿತ್ರಾತ್ಮನ ಸಾಕ್ಷಿ ಕ್ರಿಸ್ತನ್ ರಾಜ್ಯದಲ್ಲಿ ಕೂಡ ಕೊಡ್ತಾರೆ ಅಂತ ಹೇಳ್ತಾರೆ. ಯಾವ ಥರ ಕೊಡ್ತದಪ್ಪ ಅಂತಂದ್ರೆ, ಯೋವೆಲಲ್ಲಿ ವಾಕ್ಯ ಓದ ತುಂಬ ಚೆನ್ನಾಗಿ ನೋಡ್ತೀನಿ. ಇಲ್ಲಿ ಯೋವೆಲ್ 2ನೇ ಅಧ್ಯಾಯ 28ನೇ ವಾಕ್ಯ ಹೋದ್ರಿ. ಜೋಯಲ್ 2:28. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಓಕೆ, ನೋಡಿ, ಎಲ್ಲಾ ಮನುಷ್ಯರ ಮೇಲೆ ಪವಿತ್ರಾತ್ಮ ಹಾಕಿದವಾಗ ಏನಪ್ಪ ಆಗ್ತದೆ ಇಲ್ಲಿ ಅಂತಂದ್ರೆ, ನಿಮ್ಮ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಪ್ರವಾದಿಸುವರು. ಆಮೇಲೆ ಏನ್ ಹೇಳ್ತಾರೆ, ನಿಮ್ಮ ಹಿರಿಯರಿಗೆ ಕನಸು ಬೀಳುವುದು. ಆಮೇಲೆ ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವುದು ಅಲ್ವರ? ಸರಿ, ಇದು ಏನಪ್ಪ ಅರ್ಥ? ಇದು ಏನರ್ಥ? ಏನಿದು ಹೇಳ್ತಾರದು? ಯವನಸ್ಥರು ಯಾರು? ಆಮೇಲೆ ಹಿರಿಯರು ಯಾರು ಇವರು ಅಲ್ವರ? ಆಮೇಲೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಯಾರು ಇವರು? ಕ್ರಿಸ್ತನ್ ರಾಜ್ಯದಲ್ಲಿ ನೋಡಿ, ಇಡೀ ಲೋಕ ಜನಗಳಿಗೆ ಪವಿತ್ರಾತ್ಮ ಕೊಟ್ರೆ ಏನಂತಾರೆ, ಅವರೆಲ್ಲ ಪವಿತ್ರವಾಗಿರ್ತಾರಾ ಅಂದರೆ ಇಲ್ಲ ರೀ. ಫಸ್ಟು ಅವರು ಪವಿತ್ರವಾಗಿ ಆಗಬೇಕು, ಪರಿಶುದ್ಧರಾಗಿ ಆಗಬೇಕು.
ಅವ್ರು ದೇವ್ರ ಮಕ್ಳಾಗಬೇಕು. ದೇವ್ರ ಮಕ್ಳು ಆಗದ್ಮೇಲೆ ದೇವ್ರವ್ರಿಗೆ ಏನಪ್ಪ ಕೊಡ್ತಾರೆ? ಪವಿತ್ರಾತ್ಮನ ಕೊಡ್ತಾರಂತೆ. ಪವಿತ್ರಾತ್ಮ ಕೊಟ್ರೆ ಅವ್ರು ಏನಪ್ಪ ಮಾಡ್ತಾರೆ ಅಂತಾರೆ? ಅವ್ರು ಪ್ರವಾದಿಸ್ತಾರಂತೆ. ಏನು ಪ್ರವಾದನೆ ಅಂದರೆ? ಏನು ಪ್ರವಾದನೆ ಅಂತ ಹೇಳ್ರಿ. ನಾವು ಓದಿದ್ರಲ್ಲ ಬೈಬಲಲ್ಲಿ. ಪ್ರವಾದನೆ ಎಂದರೆ ಏನು ಅರ್ಥ? ಸತ್ಯವೇದರ ಪ್ರಕಾರ ಪ್ರವಾದನೆ ಅಂದ್ರೆ ಏನು? ಮುಂದೆ ಆಗುವಂತ ವಿಷಯಗಳು brother. ಮುಂದೆ ಆಗುವಂಥದ್ದು. ಓ, ಮುಂದೆ ಆಗೋದಂತಂದು ಹೇಳೋದು ಪ್ರವಾದನೆ ಅಂತೆಲ್ಲ ಬೈಬಲಲ್ಲಿ ನೋಡಿಸಿ. ಮುಂದೆ ಆಗೋದು ಅಂತಂದು ಹೇಳೋದನ್ನ ಪ್ರವಾದನೆ ಅಂತ ಬೈಬಲಲ್ಲಿ ಎಲ್ಲಿದೆ ವಾಕ್ಯ ನೋಡಿಸಿ. ಅದೇ ಬ್ರದರ್, ದೇವ್ರ ರಾಜ್ಯ ಬಗ್ಗೆ ಎಲ್ಲ. ಇರಿ ಅವ್ರು ಫಸ್ಟ್ ಅವ್ರ ಪಾಯಿಂಟ್ ಕಂಪ್ಲೀಟ್ ಮಾಡೋಣ. ಹೇಳ್ರಿ ಮೋಹನ್ ಬ್ರದರ್, ಹೇಳ್ರಿ. ಪ್ರವಾದನೆ ಮುಂದೆ ಆಗೋದನ್ನ ಹೇಳೋದು ಅಂತ ಎಲ್ಲೈತೆ ಬೈಬಲ್ ವಾಕ್ಯ? ಅದು ಏಷಾಯದಲ್ಲಿ ಎಲ್ಲೈತೆ ಮುಂದೆ ಆಗೋದನ್ನ ಹೇಳೋದು ಪ್ರವಾದನೆ ಅಂತ ಎಲ್ಲೈತೆ ಬೈಬಲಲ್ಲಿ? ಸರಿ, ಪ್ರಕಟಣೆ 19:10 ಓದ್ರಿ ಯಾರಾದ್ರ. ಪ್ರಕಟಣೆ 19:10. ಆಗ ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು ಅವನು, ಮಾಡಬೇಡ, ನೋಡು, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದೇನೆ. ದೇವರಿಗೆ ನಮಸ್ಕಾರ ಮಾಡು ಅಂದನು. ಯೇಸುವಿನ ವಿಷಯವಾದ ಸಾಕ್ಷಿಯು ಪ್ರವಾದನೆಯ ಆತ್ಮವೇ. ಪ್ರವಾದನೆಯ ಆತ್ಮ ಅಂದ್ರೆ ಏನಂತೆ? ಯಾರ ಬಗ್ಗೆ ಸಾಕ್ಷಿ ಹೇಳ್ಬೇಕು? ಕ್ರಿಸ್ತನ ಬಗ್ಗೆ, ಯಾರ ಬಗ್ಗೆ ಹೇಳ್ಬೇಕು? ಯೇಸು ಕ್ರಿಸ್ತನ ಬಗ್ಗೆ. ಯೇಸು ಕ್ರಿಸ್ತನ ಬಗ್ಗೆ ಹೇಳ್ಬೇಕು. ಯೇಸು ಕ್ರಿಸ್ತನ ಬಗ್ಗೆ ಏನ್ ಹೇಳೋದು ಸಾಕ್ಷಿ? ನಾನು ಜಾಗಿಂಗ್ ಹೋಗ್ತಾ ಇದ್ದೆ, ಅದನ್ನ ಜೊತೆಗೆ ಬಂದ್ಬಿಟ್ರು, ಅವ್ರೊಂದ್ ಜೊತೆಗೆ ಜಾಗಿಂಗ್ ಮಾಡ್ಕೊಂಡೋದ್ರು. ಇಬ್ರು ಒಂದು ಟೀ ಅಂಗಡಿಗೆ ಹೋದ್ರೆ, ಒಂದು ಬನ್ನು ಬಿಸ್ಕೆಟ್ಟು ಬಿಸಿ ಬಿಸಿ ಚಹಾ ಕುಡ್ಕೊಂಡು ಹೋದ್ರಿ. ಅವ್ರು ನನಗೆ, ಕಂದ ನೀನ್ ಚೆನ್ನಾಗಿದ್ಯಾ, ದಿನ ಬೆಳಿಗ್ಗೆ ಬಾ ಜಾಗಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಅಂತನಾ? ಇಲ್ಲ, ಮತ್ತೆ ಏನು? ಅದೇ ನಮ್ದು ದೇವ್ರ ಯೇಸು ಕ್ರಿಸ್ತ ಲೋಕ ರಕ್ಷಕ ಬರ್ತಾನೆ ಭೂಮಿಗೆ. ಯೇಸು ಕ್ರಿಸ್ತ ಏನ್ ರಕ್ಷಕ? ಲೋಕ ರಕ್ಷಕ. ಲೋಕರಕ್ಷಕ. ಇಡೀ ಲೋಕ ಪ್ರತಿಯೊಬ್ಬರು ಮನುಷ್ಯರಿಗೂ ರಕ್ಷಕ ಅಂತ ಅಂದ್ಬಿಟ್ಟು ಏನ್ ಹೇಳ್ತಾವ? ಏನು ಫಿಲಿಪಲ್ಲಿ ಹೇಳ್ತಾರಲ್ಲ, ಪ್ರತಿಯೊಂದು ನಾಲಿಗೆ, ಪ್ರತಿಯೊಂದು ಏನ್ ಮಾಡ್ತಂತೆ? ಎವ್ರಿ ಟಂಗ್ ಶಲ್ ಕನ್ಫೆಸ್ ದಟ್ ಜೀಸಸ್ ಈಸ್ ದ ಲಾರ್ಡ್ ಆಫ್ ಲಾರ್ಡ್ಸ್. ಹೇಳ್ತಾರಲ್ಲ, ವಾಕ್ಯ ಹೇಳ್ತಾರ ಇಲ್ವಾ? ಇದು ಯಾವಾಗ ನೆರವೇರೋದು? ಯಾವಾಗ ಲೋಕ ಜನಗಳೆಲ್ಲರೂ ಮಾನಸಾಂತರ ಹೊಂದಿ ದೇವ್ರ ಕಡೆ ತಿರ್ಕೊಂಡಾವಾಗ, ದೇವ್ರ ಪವಿತ್ರಾತ್ಮ ಕೊಟ್ಕೊಂಡಾವಾಗ ಅವ್ರು ಏನ್ ಪ್ರವಾದಿಸ್ತಾರೆ? ಯಾರ ಬಗ್ಗೆ ಪ್ರವಾದಿಸ್ತಾರೆ? ಅಲ್ಲಿ ಏನೈತೆ ಮುಂದಕ್ಕೆ ಕೇಳಂತದ? ಮುಂದಕ್ಕೆ ಏನೈತೆ? ದುಷ್ಟದ್ದು ಏನು ಕೆಟ್ಟದೇನೇ ಇದೆಯಾ? ಎಲ್ಲಾರ್ಗೂ ಬೇಕಾದ ಒಳ್ಳೇದೆಲ್ಲ ಇರ್ಬೇಕಾದ್ರೆ ಇನ್ನೇನ್ ಪ್ರವಾದಿಸ್ತಾರೆ ಮುಂದಕ್ಕೆ? ಏನ್ ಪ್ರವಾದಿಸ್ತಾರೆ? ಅಲ್ಲಿ ಯಾರೊಬ್ರು ಇರ್ತಾರೆ, ಮಿಸ್ಟರ್ ಜಾನ್, ವರಿ ಮಾಡ್ಬೇಡಿ ಮಿಸ್ಟರ್ ಜಾನ್, ನಿಮ್ಗೆ ಇವತ್ತು ಊಟ ಇಲ್ಲ, ನಿಮ್ಗೆ ದೇವರು ಪರಲೋಕದಿಂದ ಇವತ್ತು ಏನ್ ಮಾಡ್ತಾರೆ? ಊಟನ ಕಳಿಸಂತ ಯಾರು ಪ್ರವಾದಿಸ್ಬೇಕಾದ್ಯಾ? ಇಲ್ಲ. ಯಾಕೆ? ಎಲ್ಲರೂ ತನ್ನ ದ್ರಾಕ್ಷ ಬಳ್ಳಿ ಕೆಳಗಡೆ ಅಂಜೂರದ ಮರ ಕೆಡೆ ಕೂತಿರ್ಬೇಕು. ಅವ್ರು ಏನಕ್ಕೆ ಪ್ರವಾದಿಸ್ಬೇಕು? ಇನ್ನೊಬ್ರು ಯಾರ ಅಲ್ವರ? ಎಲ್ಲರಿಗೂ ಒಳ್ಳೇದಿರ್ತಾರಲ್ಲ, ಆಯುಷ್ ಇರ್ತಾರೆ, ಆರೋಗ್ಯ ಇರ್ತದೆ, ಕೆಟ್ಟದ್ದು ಏನೂ ಇರಲ್ಲ, ಕೇಡು ಮಾಡೋದು ಏನಿರಲ್ಲ, ಸೇತಾನ್ ಇರೋದಿಲ್ಲ ಅಲ್ವರ? ಆಯುಷ್ ಬಂದ್ಬಿಟ್ಟು ರಿವರ್ಸ್ ಆರ್ಡರ್ ಹೋಗ್ತಾ ಇರ್ತಾರೆ, ಎಲ್ಲ ಸತ್ತೋರೆಲ್ಲ ಎದ್ದು ಬಂದಿರ್ತಾರೆ, ಸಿಂಹ ಹುಲ್ ತಿಂತಾ ಇರ್ತಾರೆ. ಇನ್ನೇನ ಬೇಕು? ಇನ್ನೇನ್ ಬೇಕು? ಒಳ್ಳೇದು ಎಲ್ಲ ಒಳ್ಳೇದು ಕಣ್ಮುಂಡೆನೇ ಆಗ್ಬಿಡ್ತಲ್ಲ, ಮತ್ತೆ ಇನ್ನೇನ್ ಪ್ರವಾದಿಸ್ತಾರೆ? ಏನ್ ಪ್ರವಾದಿಸ್ತಾರೆ ಗೊತ್ತಾ? ಏಷಯ 25:9 ಓದ್ರಿ ಯಾರಾದ್ರು. ಏಷಯ 25:9 ಓದ್ರಿ. ಆ ದಿನದಲ್ಲಿ ಜನರು, ಆಹಾ, ಈತನೇ ನಮ್ಮ ದೇವರು, ಅಂಡರ್ಲೈನ್ ಮಾಡ್ಕೊಂಡ್ರಿ, ಈತನೇ ನಮ್ಮ ದೇವರು. ಆಮೇಲೆ ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ನೋಡ್ರ, ಇವ್ರಿಗಾಗೆ ನಾವ್ ವೇಟ್ ಮಾಡ್ತಾ ಇದ್ರಪ್ಪ ಇಷ್ಟು ದಿನ. ಇಂಥ ದೇವ್ರ ಕಣಪ್ಪ, ಇಂಥ ದೇವ್ರ ಕಣಪ್ಪ, ಇಂಥ ದೇವ್ರಿಗೆ ನಾವ್ ಏನ್ ಮಾಡ್ತಾರೆ? ಇಷ್ಟು ದಿನ ಇಂದ ಕಾಯ್ತಾ ಇದ್ರಿ ಅಂತ ಹೇಳ್ತಾರೆ. ಆಮೇಲೆ ಈತನೇ ಯೆಹೋವನು, ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಯಾಕೆ? ಅದಕ್ಕಿಂತ ಮೇಲೆ ವಾಕ್ಯ ಹೇಳೋದ್ರೆ ಏನ್ ಮಾಡ್ತಾರೆ? ಬೆಟ್ಟ ಗುಡ್ಡ ಮೇಲೆ ಹಾಕಿರೋಂಥ ಮುಸ್ಕುನ ತೆಗೆದುಹಾಕ್ತಾರೆ, ಮರಣವನ್ನು ಶಾಶ್ವತವಾಗಿ ನಿರ್ಮೂಲನೆ ಮಾಡ್ತಾರೆ, ದೇವ್ರನ್ನ ಒಳ್ಳೆ ಔತಣ ಮಾಡ್ತಾರೆ. ಅಯ್ಯೋ, ಇದಕ್ಕಿಂತ ದೇವ್ರು ಬೇಕೇನಪ್ಪ? ಸತ್ತೋದ್ನೆಲ್ಲೇ ಬುದ್ಬಿಟ್ರಲ್ಲ, ನಮ್ಗೆಲ್ಲ ಹೊಟ್ಟೆ ತುಂಬ ಆಹಾರ ಕೊಡ್ತಾ ಇದ್ದಾರೆ, ಏನು ಕೊಡ್ತಾ ಇಲ್ವಲ್ಲ, ಎಲ್ಲಾ ತರ ಆಶೀರ್ವಾದ ಕೊಟ್ರೆ ಇನ್ನೇನ್ ಬೇಕು ದೇವರು? ಈ ಪ್ರವಾದನೆನೇ ಲೋಕ ಜನಗಳು ಪ್ರವಾದಿಸೋದು. ಆಮೇಲೆ ಹೇಳ್ತಾರೆ ಏನ್ರಿ? ಗಂಡು ಮಕ್ಳು ಹೆಣ್ಣು ಮಕ್ಳು ಯಾರು ದೇವ್ರ ಮಕ್ಳು ಅವರೇ ಮನೆ ಮಾಡೋದು, ಧೈರ್ಯ ವಿಟ್ನೆಸ್ ಮಾಡೋದು. ಎರಡನೇ ದಿನ ಹೇಳ್ತಾರೆ, ಹಿರಿಯರು ಏನ್ ನೋಡ್ತಾರಂತೆ? ಕನಸನ್ನು
ಕಾಣುವರು. ಯವನಸ್ಥರು ದಿವ್ಯ ದರ್ಶನವನ್ನು ನೋಡುವರು. ಅಲ್ವರ ಇದ್ಯಾರು? ವಯಸ್ಸಾದವ್ರು ಯಾರು? ಹಿರಿಯರು. ದೇವರಾಜ್ಯದಲ್ಲಿ ಹಿರಿಯರು ಯಾರು ಹೇಳ್ರಿ? ನಾವು ದೇವ್ರ ಯೋಜನೆಯಲ್ಲಿ ಯಾರು ಬ್ರದರ್? ಪಿತೃಗಳು. ವೆರಿ ಗುಡ್. ದೇವ್ರ ಯೋಜನೆಯಲ್ಲಿ ಹಿರಿಯರು ಅಂತ ಹೇಳ್ಬೇಕಾದ್ರೆ ನಾವು ಹೇಳೋದೇ ನಮ್ಮ ಪಿತೃಗಳಿಗೆ. ಕರೆಕ್ಟಾ? ಸರಿ, ಪಿತೃಗಳು ಏನ್ರಿ? ಅವರೆಲ್ಲ ಕನ್ಸನ್ ಕಂಡಿದ್ರ? ಅವ್ರು ಏನ್ ಕನ್ಸು ಕಂಡವ್ರು? ಅವರು ಆ ಕಾಲದಲ್ಲಿ ಇರ್ಬೇಕಾದ್ರೆ ಅಬ್ರಾಹ್ಮ್ ಒಂದು ಕನ್ಸು ನೋಡಿದ್ರು, ಯಾಕೋಬು, ಯೋಸೆಫು, ದಾನಿಯಲ್ಲು ಇವರೆಲ್ಲ ಒಂದು ಕನ್ಸು ನೋಡಿದ್ರು. ಏನ್ ಕನ್ಸು ನೋಡಿದ್ರು? ಯಾವ್ದ್ರ ಬಗ್ಗೆ ನೋಡಿದ್ರು ಕನ್ಸು? ಸ್ಥಾಪನೆ ಆಗ್ತದೆ ಅಂತ. ದೇವ್ರ ರಾಜ್ಯದ ಬಗ್ಗೆ ಕನ್ಸು ನೋಡಿದ್ರ ಇಲ್ವೋ ಅವರೆಲ್ಲ? ನೋಡ್ಯಾರ್ರಿ. ಕನ್ಸು ನೋಡಿದ್ರು. ಪಾಪ ಕನ್ಸು ನನ್ಸಾಯ್ತಾ? ಆಗಿಲ್ಲ. ಆಗಿಲ್ಲ. ಅಬ್ರಹಾಮು ದೇವ್ರ ಮಾರ್ಗದಲ್ಲಿ 100 ವರ್ಷ ನಡೀತಾನ್ರಿ, ಏನೂ ಆಶೀರ್ವಾದ ಕೊಡ್ಲ. ಇಸಾಕ್ ಅಂದ್ಬಿಟ್ರೆ ಅಲ್ವರ? ಏನೂ ಇಲ್ಲ ರೀ. ಯಾಕೋಬು ಎಲ್ಲಾ ಕಷ್ಟ ಪಡ್ತಾನೆ. ಯೋಸೆಫು ಎಲ್ಲ ಆಯ್ತು, ಓಕೆ. ಆ ಕಾಲದಲ್ಲಿ ಸ್ವಲ್ಪ ಆಶೀರ್ವಾದಗಳಿತ್ತು. ಅವ್ರು ಎದುರು ನೋಡಿರಂತ ದೇವ್ರ ರಾಜ್ಯ ಅವ್ರ ಕಣ್ಣು ಮುಂದೆ ನೋಡಿದ್ರ ಅಂದ್ರೆ ಇಲ್ಲ ಅಲ್ವರ? ಇವಾಗ ಅವರೇ ದೇವ್ರ ರಾಜ್ಯದಲ್ಲಿ ಪುನರ್ತನಾಗಿ ಬರ್ಬೇಕಾರೆ ಅವ್ರು ಹೇಗೆ ಪುನರ್ತನಾಗಿ ಬರ್ತಾರೆ? ಅದೇ ತರ ವಯಸ್ಸಾಗಿರೋರ್ ತರ ಬರ್ತಾರ ಪುನರ್ತನದಲ್ಲಿ? ಇಲ್ಲ ಬ್ರದರ್, ಯವನಸ್ಥರಾಗಿ ಬರ್ತಾರ. ಯೌವನಸ್ಥಾಗಿ ಬರ್ತಾರೆ. ಆ ಯೌವನಸ್ಥರು ಏನ್ ನೋಡ್ತಾರಂತೆ? ದರ್ಶನ, ದಿವ್ಯ ದರ್ಶನ. ಏನೆಲ್ಲಾ ಕನ್ಸನ್ ನೋಡಿದ್ರು, ಆ ಕನ್ಸು ತಾನ್ ಮುಂದೆ ನೆರವೇರ್ಬೇಕಾದ್ರೆ ಹೆಂಗಿರ್ತಾರಪ್ಪ ಅಂದ್ರೆ ಒಂದು ದರ್ಶನ ನೋಡ್ದಂಗೆ. ದರ್ಶನ ರಿಯಲ್ ಆಗಿ ನೋಡ್ದಂಗೆ. ಟಿವಿ ನೋಡ್ದಂಗೆ ಇರ್ತಾರೆ. ರಿಯಲ್ ಆಗಿ ನೋಡ್ದಂಗೆ ಇಲ್ಲ? ಹೌದಾ ಇಲ್ವಾ? ಮೋಸೆಸ್ 10 ಕಮಾಂಡ್ಸ್ ನೋಡಂಗೆ ಅಂತೀನಿ. ಏನ್ ನೀರು ಓಹೋ, ನಮ್ಗೆ ಏನಾಗ್ತಾರೆ ಅಂತ ಫೀಲ್ ಆಗ್ತಾರೆ. ನಮ್ಮ ಕಣ್ಮುಂದೆ ನೋಡ್ದಂಗೆ ರಿಯಲಿಸ್ಟಿಕ್ ಆಗಿದೆ. ಅದ್ರ ಹಂಗಂದ್ರೆ ಇವರೆಲ್ಲ ಏನೆಲ್ಲ ಕನ್ಸನ್ನೆಲ್ಲ ನೋಡಿದ್ರು ಅದನ್ನ ಯವನಸ್ಥರಾಗಿ ಎದ್ದು ಬಂದು ತನ್ನ ಮುಂದೆ ಏನ್ರಿ ಎಲ್ಲ ನಿಜವಾಗಿ ನೆರವೇರೋದನ್ನ ನೋಡ್ತಾರೆ. ಯಾವಾಗ? ಇಡೀ ಲೋಕದ ಮೇಲೆ ಪವಿತ್ರಾತ್ಮ ಆಗ್ತಾವಾಗ. ಅರ್ಥ? ಇದು ಲೋಕ ಜನಗಳಿಗೆ ದೇವ್ರು ಕೊಡಂತ ಬ್ಯೂಟಿಫುಲ್ ಸಾಕ್ಷಿ. ನೋಡ್ರ ದೇವ್ರು ಹೆಂಗೆ ಪವಿತ್ರಾತ್ಮ ವಿಟ್ನೆಸ್ ಕೊಡ್ತಾರೆ. ಶಿವಬಲ ಬಡ್ಕೊಂಡ್ಬಿಡೋದು ಅದರ, ಅಯ್ಯೋ ಹಿಂಗಾಗ್ಬಿಡೋದು, ಹಂಗಾಗ್ಬಿಡ್ತದೆ, ದೇವ್ರು ಹೇಳ್ತಾ ಇದ್ದಾರೆ, ಹಿಂಗಾಗ್ಬಿಡ್ತಾರೆ, ಎಗರೋದು, ಕೂಗಾಡೋದು, ಚೈತನ್ಯ ಕಟ್ಟಾಕೋದು, ಒದ್ದಾಡೋದು, ಇವೆಲ್ಲ ಪವಿತ್ರಾತ್ಮನ ಸಾಕ್ಷಿನ? ಅಯ್ಯೋ, ಇವೆಲ್ಲ ಯಾವ ಪವಿತ್ರಾತ್ಮನ ಸಾಕ್ಷಿ ರೀ? ಅವೆಲ್ಲ ಪವಿತ್ರಾತ್ಮನಲ್ಲ, ಅಶುದ್ಧಾತ್ಮ. ಅದರ ಬೈಬಲ್ ಹೇಳ್ತಾರಲ್ಲ, ಬಾಬಿಲೋನು ಏನಾಗ್ಬಿಡಿರಳಂತೆ? ಎಲ್ಲ ಅಶುದ್ಧ ಆತ್ಮಗಳಿಗೆ ಏನಾಗಿದೆ ಅಂತೆ ಅವಳು ಆಶ್ರಯ ನೋಡ್ರ, ಆಶ್ರಯ ಸ್ಥಳ ಆಗ್ಬಿಟ್ಟವಳೆ. ಎಲ್ಲ ಪಾಪ ಕ್ರೈಸ್ತವ್ರು ಇವತ್ತೆಲ್ಲ ಮಂಕಾಗ್ಬಿಟ್ಟು ಎಲ್ಲ ಕೂಡಾಗ್ಬಿಟ್ಟು ಅದನ್ನೇನ್ ಮಾಡ್ಬಿಟ್ಟಾರೆ? ಅಯ್ಯೋ ಪವಿತ್ರಾತ್ಮ ಅಂತ ಹೇಳ್ಬಿಟ್ಟು ಫುಲ್ಸ್. ಅದರ ದೇರ್ ಆಲ್ ಏನ್ರಿ ಇಂಟೆಲಿಜೆಂಟ್ ಫುಲ್ಸ್ ಅಷ್ಟೇ. ಏನಿಲ್ಲ, ಸೈತಾನ ಎಲ್ಲ ನಿರ್ಮಾಣ ಕ್ಲೀನಾಗಿ ಸ್ಮಾರ್ಟಾಗಿ ಮಂಕ್ ಮಾಡ್ಬಿಟ್ಟಾನೆ. ಅದರ ಅನ್ನ ಕರ್ತನಲ್ಲಿ ಈ ಥರ ದೇವರು ತನ್ನ ಮಕ್ಳುಗಳಿಗೆ ಮಾಡೋದು ಪವಿತ್ರಾತ್ಮ ಮುಖಾಂತರ ಸಾಕ್ಷಿ ಕೊಡೋದು. ಅರ್ಥ ಆಯ್ತಾ? ಅದಕ್ಕೆ ಈ ಥರ ಸಾಕ್ಷಿಗಳನ್ನ ನಾವು ನಮ್ಮ ಜೀವಿತದಲ್ಲಿ ಮಾಡ್ಬೇಕು. ಇವಾಗ ಇದೆಯೋ ಇಲ್ಲೋ ಅಂತ ಏನ್ ಮಾಡಕ್ ನಾವು ಪ್ರಶ್ನೆ ಮಾಡ್ಕೊಳ್ಳೋದು. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ನಮ್ಗಿಲ್ಲ ಅಂತ ಈ ಪ್ರಶ್ನೆ ಹಾಕೊಂಡು ಅವಾಗ ಅಯ್ಯೋ ದೇವ್ರೆ ಇದ್ರಲ್ಲಿ ನನ್ಗೆ ಒಂದೂ ಇಲ್ವಲ್ಲ ಅಂತ ಅನ್ಸರಿ ನಾವೇನ್ ಮಾಡ್ಬೇಕು? ದೇವ್ರ ಹತ್ರ ಕೇಳ್ಕೊಬೇಕ್ರಿ, ಹುಡುಕ್ಬೇಕು. ದೇವ್ರ ಹತ್ರ ಕೇಳ್ಕೊಬೇಕು. ದೇವ್ರೇ ನೀನ್ ಕೊಡು, ನನ್ನ ಪಾಡ್ ನಾನು ಕ್ರಿಕೆಟ್ ಆಡ್ತಾ ಇರ್ತೀನಿ, ನನ್ನ ಪಾಡ್ ನಾನು ಟಿವಿ ನೋಡ್ತಾ ಇರ್ತೀನಿ, ನನ್ನ ಪಾಡ್ ನಾನು ಊರೆಲ್ಲ ಜಾಲಿಯಾಗಿ ಸುತ್ತಾ ಇರ್ತೀನಿ, ನೀನ್ ಮತ್ತೆ ಕೊಡ್ತಾನೆ ಇರೋ ದೇವ್ರೆ ಅಂತ ದೇವ್ರು ಕೊಡ್ತಾರಾ? ಇಲ್ಲ ಬ್ರದರ್, ಈ ತರ ವಾಲ್ಯೂಮ್ಸ್ ಎಲ್ಲ ಕೇಳಿ ತಿಳ್ಕೋಬೇಕು ಬ್ರದರ್. ಅದೇ ಕೇಳ್ಕೊಂಡು ತಿಳ್ಕೊಂಡಿದ್ಮೇಲೆ ನನ್ನ ಪಾಡ್ ನಾನು ಇಷ್ಟ ಬಂದಂತ ರೀತಿಯಲ್ಲಿ ಜೀವಿಸ್ತಾ ಇದ್ರೆ ದೇವ್ರ ವಾಕ್ಯ ಓದ್ಬೇಕು, ಅದ್ರ ಪ್ರಕಾರ ಜೀವಿಸ್ಬೇಕು. ಅದು ಮೇನ್ ಕ್ರಿಯೆ. ಪ್ರಕಟಣೆ ಹೇಳ್ತಾರೆ ಏನ್ರಿ? ಈ ಪುಸ್ತಕವನ್ನು ಓದೋನು ಧನ್ಯನು, ಆದ್ರೆ ಈ ಪುಸ್ತಕದಲ್ಲಿ ಓದಿ ಅದನ್ನ ಕೈಗೊಂಡು ನಡೆಯೋನು ಏನ್ರಿ ಎಷ್ಟೋ ಭಾಗ್ಯವಂತನು ಅಲ್ರ. ಅದಕ್ಕೆ ಏನ್ರಿ ನಾವು ಸುಮ್ಮನೆ ಕೇಳೋದಂತಲ್ಲ ರೀ, ಅದನ್ನ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ. ಇವೆಲ್ಲ ನೋಡಿರ್ತೀನಿ, ಇವೆಲ್ಲ ಇಂಪ್ಲಿಮೆಂಟ್ ಮಾಡ್ರಿ ಅಂತೀನಿ, ಆಟೋಮೆಟಿಕ್ ನಮ್ಮ ಜೀವನದಲ್ಲಿ ಹೆಂಗ್ ಗೊತ್ತಾಗ್ತಾರೆ? ನಾವು ದೇವ್ರ ಮಕ್ಳ ಸಾಕ್ಷಿಯಾಗಿ ಬೆಳಿತಾರ್ರಿ, ಅದರ ಡೌಟೇ ಇಲ್ಲ ರೀ. ಅದರ ಮುಖ್ಯವಾಗಿ ಸಭೆ ಕೂಡದಲ್ಲಿ ಬಿಡೋದು. ಅದರ ಇದನ್ನ ಏನ್ರಿ ಆನ್ಲೈನ್ ಅಂತ ಬಂದ್ಬಿಟ್ಟು ಎಷ್ಟೋ ಜನ ಹ್ಯಾಬಿಟ್ ತಗೊಂಡ್ಬಿಟ್ರೆ, ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅವರ ಏನೇ ಕೆಲಸ ಇರಲಿ ರೀ, ಏನೇ ಒತ್ತಡ ಇರಲಿ, ಅವರ ಆದಷ್ಟು ಅದು ಬಿಟ್ಟು ಫಿಸಿಕಲ್ ಗ್ಯಾದರಿಂಗ್ಗೆ ಸೇರೋದನ್ನ ಕಲಿಬೇಕ್ರಿ. ಅವರ ಒಬ್ರನ್ನೊಬ್ರು ನೋಡಿ, ಒಬ್ರನ್ನೊಬ್ರು ಎಂಕರೇಜ್ ಮಾಡಿ, ಒಬ್ರನ್ನೊಬ್ರು ಬಲಪಡಿಸೋದಲ್ಲಿ ಇರೋಂಥ ಒಂದು
ಒಂದು ಪೌಷ್ಟಿಕವಾದಂಥ ಒಂದು ಇದು ಬೇರೆ ಯಾವುದ್ರಲ್ಲೂ ಇಲ್ಲ ರೀ. ಇದನ್ನ ಫಸ್ಟು ನಾವು ಜೀವಿತದಲ್ಲಿ ಮಾಡ್ಬೇಕ್ರಿ. ಇದಕ್ಕೆ ತ್ಯಾಗ ಮಾಡೋಕೆ ಏನಾಗಿರ್ಬೇಕು, ಸಿದ್ಧವಾಗಿರ್ಬೇಕು. ನಮ್ಮ ಐಷಾರಾಮಲ್ಲಿ ಕಂಫರ್ಟ್ಸಲ್ಲಿ ಲಕ್ಸುರಿಯಲ್ಲಿ ಕೂತ್ಕೊಂಡು ವಾಕ್ಯ ಕೇಳೋದಲ್ಲ ರೀ. ಅದರ ದೇವ್ರ ವಾಕ್ಯ ಕೇಳೋಕೆ ಏನಾಗಿರ್ಬೇಕು, ದೇವ್ರ ಮಕ್ಳು ಯಾವತ್ತು ರೆಡಿ ಅದಕ್ಕೆ ಮುಂದೆ ಬರಬೇಕು. ಆಸಕ್ತಿಯಿಂದ ಏನು ಮಾಡ್ಬೇಕ್ರಿ, ಏನ್ರಿ ಮಾಡಬೇಕು ನಾವು ಕೆಲಸಗಳನ್ನ ಅಲ್ವರ. ಅದನ್ನು ನಾವೇನು ಮಾಡಬೇಕು ಇಟ್ಕೊಬೇಕು. ನಮ್ಮನ್ನೆಲ್ಲ ಕಮಿಟ್ಮೆಂಟ್ಸ್ ಇರ್ತಾರೆ, ಇಲ್ಲ ಅಂತಿಲ್ಲ. ನಾವೆಲ್ಲ ಕಮಿಟ್ಮೆಂಟ್ಸ್ನ ಸಂಡೇ ಹೊತ್ತು ಏನು ಮಾಡ್ಬೇಕಲ್ಲ, ಕಟ್ಬಿಟ್ಟು ಗಂಟು ಮುಟ್ಟಿ ಕಟ್ಬಿಟ್ಟು ಬಿಸಾಕ್ಬೇಕು ಅಲ್ವರ. ಆತನಿಗೆ ವಾರದಲ್ಲಿ ಒಂದು ದಿನ ಬೇಡ ಬಿಡ್ರಿ, ದೇವ್ರ ನಮ್ಮ ಹತ್ರ ಏನು ಕೇಳ್ತಾರೆ, ಒಂದು 2-3 ಅವರ್ ಕೇಳ್ತಾರೆ ಅಷ್ಟೇ. ಅದನ್ನ ದೇವ್ರಿಗೆ ಕೊಡೋಕ್ಕೆ ನಾವು ಹಿಂದೆ ಮುಂದೆ ನೋಡಿದ್ರೆ ಏನ್ರಿ, ನಾವು ಯಾಕೋಬಕ್ಕಿಂತ ಕಂಜೂಸು ಅಂತ ಅರ್ಥ. ಯಾಕೋಬ ಏನು ಮಾಡ್ತಾ ದೇವ್ರಿಗೆ ಗೊತ್ತಾ, ಏನು ಮಾಡ್ತಾ ಯಾರು ಗೊತ್ತಿದ್ಯಾ? ಯಾಕೋಬೇ ಕಂಜೂಸು, ಅವ್ರ ಅಪ್ಪನೇ ಬಿಡ್ಲಿಲ್ಲ. ಅವನೇನು ಮಾಡ್ದ, ಮಾವನೂ ಬಿಡ್ಲಿಲ್ಲ. ಅವನೇನು ಮಾಡ್ದ ಕಂಜೂಸು, ಅವನೇನು ಮಾಡ್ದ ಅವನು? ಇದೆಲ್ಲ ಮೋಸವಾಗಿ ಕಿತ್ಕೊಂಡ್ಬಿಟ್ಟಾರೆ ಆಸ್ತಿ ಎಲ್ಲ ಆಶೀರ್ವಾದ. ಇವನೇನು ಮಾಡ್ದ, ಯಾಕೋಬ ಏನು ಮಾಡ್ದ ಹೇಳಿ? ಅವನಿಂದ ಎಲ್ಲ ಕಿತ್ಕೊಂಡ್ಬಿಟ್ರ ಮಾವ ಎಲ್ಲ, ಓಕೆ. ಇವನೇನು ಮಾಡ್ದ? ಯಾಕೋಬನ ಆಶೀರ್ವದಿಸದ ನಾನು ನಿನ್ನ ಬಿಡೋದಿಲ್ಲ ಅಂತ ಹೇಳ್ತಾನಲ್ಲ ಬ್ರದರ್. ಆಶೀರ್ವದಿಸೋ ತನಕ ಬಿಡೋದಿಲ್ಲ ಅಂತ ನಾನು ನಿನ್ನ ಬಿಡೋದಿಲ್ಲ ಅಂತ ಹೇಳ್ತಾನೆ. ನೋಡ್ರ ಏನು ಕಂಜೂಸು ನೋಡಿರ್ತೀನಿ, ಹಿಂಗೆ ಕೊಡೋ ತನಕ ಬಿಡೋದಿಲ್ಲ ನಾನು ಅಂತ ಅದರ. ಆಮೇಲೆ ಇನ್ನೊಂದೇನು ಮಾಡ್ದ? ಇಡೀ ರಾತ್ರಿ ಪ್ರಾರ್ಥನೆ ಮಾಡ್ತಾನಲ್ಲ, ದೇವ್ರಿಗೆ ಹಿಂಸೆ ಇದ್ ಮಾಡ್ತಾನೆ. ಅದೇ ಬ್ರದರ್ ಹೇಳಿದ್ದ. ನೆಕ್ಸ್ಟ್ ಇನ್ನೊಂದು ಹೇಳಿ, ಇನ್ಸಿಡೆಂಟ್ ಹೇಳಿ, ನೆಕ್ಸ್ಟ್ ಹೇಳಿ. ಇನ್ಯಾವ ಥರ ನೋಡ್ತಾನೆ ಕಂಜೂಸ್ತಾನ? ಅವನು ಆ ತಂದೆನೇ ವಂಚಿಸ್ಬಿಟ್ಟು ಆಶೀರ್ವಾದ ಏನು ಮಾಡ್ತಾನೆ, ಪಡ್ಕೊಂತಾನೆ. ಅಲ್ವರ. ಸರಿ, ಆಶೀರ್ವಾದ ಪಡ್ಕೊಂಡ, ದುಡ್ಡು ಎಷ್ಟು ಸಂಪಾದನೆ ಮಾಡ್ದ, ದುಡ್ಡು ಎಷ್ಟು ಪಡ್ಕೊಂಡ ಅವ್ರ ಅಪ್ಪನ ಹತ್ರ? ಏನ್ರಿ ಅವ್ರು ಯೋಚನೆ ಮಾಡಿರ್ತೀರ, ಯಾಕೋಬು ಅಂದ್ರೆ ಅಬ್ರಾಹಮಿನ ಮೊಮ್ಮಗ, ಏನಿಟ್ಟಿರ್ಬೋದ್ರಿ ಸಿಕ್ಕಾಪಟ್ಟೆ ಅಲ್ವರ. ಯೋಚನೆ ಮಾಡ್ಕೊಳ್ರಿ, ಈ ಸಾಕನೇ ಕೋಟ್ಯಾಧಿಪತಿ ಅಂದ್ರೆ ಇವ್ರಿನ ಹೆಂಗಿರ್ಬೇಕು, ಇವರ ಮೊಮ್ಮಗ ಇನ್ನ ಮಲ್ಟಿ ಮಿಲಿಯನರ್. ಅಂದ್ರೆ ಆಶೀರ್ವಾದ ಪಡ್ಕೊಂಡ. ಆಸ್ತಿಯಲ್ಲಿ, ಅಬ್ರಹಾಮಿನ ಆಸ್ತಿಯಲ್ಲಿ ಯಾಕೋಬ್ ಎಷ್ಟು ಪಡ್ಕೊಂಡ? ಅವ್ನಿಗೆ ಅನ್ಸ್ತೈತೆ ಮುಂದೆ ದೇವರ ಆಶೀರ್ವಾದ. ಅವ್ನು ಇಲ್ಲೇ ಬ್ರದರ್, ಅವನೇನು ತಗೊಂಡಿಲ್ಲ ಅಲ್ವಾ ಅವ್ರ ತಂದೆಯಿಂದ. ಏನ್ ತಗೊಂಡಿಲ್ಲ ಬ್ರದರ್, ಎಲ್ಲ ಕೈಯಲ್ತಾನೆ ಹೋಗ್ತಾನ ಅವನು. ಅಷ್ಟು ಕಂಜೂಸ್ ಆಗಿರೋನು ದೇವ್ರಿಗೋಸ್ಕರ ಪಾಪರಾಗೋದಕ್ಕೆ ಸಿದ್ಧ ಆಗೋನಂದ್ರೆ ಅರ್ಥ ಮಾಡ್ಕೊಳ್ರಿ ಏನ್ ಕ್ಯಾರೆಕ್ಟರ್ ಆಯ್ತಾ. ಇದನ್ನ ನಮ್ಮ ಬ್ರದರ್ ರಸಲ್ಲು ರೀಪ್ರಿಂಟ್ಸಲ್ಲಿ ಹೇಳ್ತಾರೆ ಅಲ್ವರ. ನಾವು ದೇವ್ರಿಗೆ ಇಷ್ಟೂ ಕೂಡ ಬಿಟ್ಕೊಟ್ಟಿಲ್ಲ ಅಂತಂದ್ರೆ ವಿ ಆರ್ ಸ್ಟಿಂಜಿಯರ್ ದ್ಯಾನ್ ಜೇಕಬ್ ಅಂತ ಹೇಳ್ತಾರೆ. ದೇವ್ರ ಮಕ್ಳು ಹೆಂಗೆ ಗೊತ್ತಾ, ದೇವ್ರಿಗೋಸ್ಕರ ಬಿಟ್ಕೊಡೋ ರೆಡಿ ನೋಡಿರ್ತೀನಿ. ಎಷ್ಟೆಲ್ಲ ಕಂಜೂಸ್ ಆಗಿದ್ದ, ಆದ್ರೆ ದೇವ್ರ ವಿಚಾರದಲ್ಲಿ ಬರ್ಬೇಕಾರೆ ಎಲ್ಲವನ್ನೂ ಬಿಟ್ಬಿಡ್ತಾನೆ ರೀ. ಎಲ್ಲವನ್ನೂ ತ್ಯಾಗ ಮಾಡಕ್ಕೆ ಏನಾಗಿದೆ, ದೇವ್ರಿಗೋಸ್ಕರ ಸಿದ್ಧವಾಗಿದ್ದ. ಈ ಥರ ನಾವಿರ್ಬೇಕು. ಇವತ್ತು ಹೆಂಗಪ್ಪ ಅಂದರೆ ಬಾಬಾ ದೇವ್ರಿಗೋಸ್ಕರ ಬಿಡ್ರಿ, ಸಭೆಗೆ ಬರ್ರಪ್ಪ ಅಂತಂದ್ರೆ ಏನು ಮಾಡಬೇಕು, ಕೇಳ್ಕೊಬೇಕು ಅಲ್ವರ. ಹಂಗಾಗ್ಬಿಟ್ಟಿದೆ ಸಭೆಯ ಒಂದು ಗತಿ. ಯಾಕಂದ್ರೆ ಆತ್ಮಿಕವಾಗಿ ಅಭಿವೃದ್ಧಿ ಇಲ್ಲ, ಆತ್ಮಿಕ ಬೆಳವಣಿಗೆ ಏನಾಗಿಲ್ಲ, ಇಲ್ಲ ಮೆಚ್ಯೂರಿಟಿ ಏನಾಗಿಲ್ಲ, ಇಲ್ಲ ಅಲ್ವರ. ಯಾಕಪ್ಪ ಇವೆಲ್ಲ ಇಲ್ಲ ಅಂದರೆ ಸಿಂಪಲ್ ಒಂದೇ ರೀಸನ್ನು, ನಮಗೆ ದೇವ್ರ ಮೇಲೆ ಪ್ರೀತಿ ಇಲ್ಲ, ನಮ್ಮ ಸ್ವಾರ್ಥತನನೇ ತುಂಬ ಜಾಸ್ತಿ. ಅದರ ನಾವು ಬಿಟ್ಕೊಡ್ತಲ್ಲ ಅಷ್ಟೇ, ನಾವು ಬಿಟ್ಕೊಟ್ರೆ ಆಟೋಮೆಟಿಕ್ 100% ಪ್ರಾಬ್ಲಮ್ಮೇ ಸಾಲ್ವ್. ಅದರಿಂದ ಇವೆಲ್ಲ ನಾವೇನು ಮಾಡೋಕ್ಕಂದ್ರೆ ಇವೆಲ್ಲ ಪವಿತ್ರಾತ್ಮನ ಸಾಕ್ಷಿನ, ಅವರ ಲೋಕದ ಸಾಕ್ಷಿಗಳು. ಇದನ್ನು ಬಿಟ್ಟು ಪವಿತ್ರಾತ್ಮನ ಸಾಕ್ಷಿಯಾಗಿ ಏನು ಮಾಡ್ಕೋ, ತವಕ ಪಡೋರಾಗಿರ್ಬೇಕು. ಓಕೆನಾ? ಗುಡ್. ಓಕೆ, ವಾಕ್ಯನ ದೇವ್ರ ಆಶೀರ್ವದಿಸ್ಲಿ. ನೆಕ್ಸ್ಟ್ ವೀಕು ನಾವು ಕಂಟಿನ್ಯೂ ಮಾಡೋಣ. ನಿಮಗೆಲ್ಲ ಮೊದಲೇ ಹೇಳಂತಲ್ಲಿ March 31 ಪ್ರಭುರಾತ್ರಿ ಭೋಜನ ಇದೆ. ಅವು ದಯವಿಟ್ಟು ಯಾರು ಮಿಸ್ ಮಾಡ್ಬಿಡಿ. ಸರ ಎಲ್ಲ ಕಡೆ ದಯವಿಟ್ಟು ಸಹೋದರಗಳು ಎಕ್ಲಿಷಿಯಗಳೆಲ್ಲ ಸೇರಿಕೊಂಡು ಸಂಜೆ 5 ಗಂಟೆಗೆ ಕಾರ್ಯಕ್ರಮ ಶುರು ಆಗ್ತದೆ. ಎಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿರ್ತೀನಿ. ಅದೇ ಥರ ಏನ್ರಿ March 8ನೇ ತಾರೀಕು ಬೆಂಗಳೂರಲ್ಲಿ ಬ್ಯಾಪ್ಟಿಸಮ್ ಇರ್ತದೆ. ಸೊ ಹೊಸ ಸಹೋದರಿಗಳು ಪಾಠ ಕಲ್ತಿರೋರು ಬ್ಯಾಪ್ಟಿಸಮ್ ತೊಗೊತಾರೆ. ಸೊ ಅದಕ್ಕಾಗಿ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ. ದೇವ್ರವ್ರಿಗೆ ಒಳ್ಳೆ ಒಂದು ಧೈರ್ಯವಾಗಿರೋಂಥ ಮನಸ್ಸು ಕೊಡಲಿ. ಅವ್ರಿಗಿರೋಂಥ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗಲಿ. ಅವರು ಒಳ್ಳೆ ಮನಸ್ಸಿಂದ ಬಂದು ದೇವತೆ ಒಳ್ಳೆ ಮನಸ್ಸಿಗೆ ಒಡಂಬಡಿಕೆ ಮಾಡ್ಕೊಳ್ಳಿ, ದೇವರನ್ನ ಅಂಗೀಕಾರ ಮಾಡಲಿ ಅಂತ ಕೂಡ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಓಕೆನಾ? ಸೊ ಓಕೆ, ಏನೋ ಡೌಟ್ಸ್, ಏನೋ ಕ್ವಶನ್ಸ್ ಏನೋ ಇದೆಯಾ? ಡಿಸೆಂಬರ್ 8ಗೆ ನಾವು ಬರ್ಬೋದಾ ಬ್ಯಾಂಗ್ಳೂರ್ಗೆ, ನಿಮ್ಮ ಮನೆಗೆ? ಯಾವ್ದು ಸ್ಟಾರ್ಟ್? ಡಿಸೆಂಬರ್ 8ಗ ಬರ್ಬೋದಾ? ಡಿಸೆಂಬರ್ 8 10 ತಿಂಗಳು ಐತಲ್ಲ. ನಾಟ್ ಡಿಸೆಂಬರ್, ಸಾರಿ.
ನೀವು ಮಾರ್ಚ್ ನಿಮ್ದು 8ಕ್ಕೆ ಬನ್ರಿ, ಯಾ ಬರ್ಬೋದು, ಖಂಡಿತ ಬರ್ಬೋದು. ಓಕೆ. ಸಂಡೇ ಅಲ್ಲ ಬ್ರದರ್? ಸಂಡೇ ಅಷ್ಟೇ, ಸಂಡೇ. ಹ್ಮ್. ಓಕೆ ದೇನ್, ಬೇರೆ ಯಾರಿಗೇನ ಡೌಟ್ಸ್, ಏನೋ ಕ್ವಶನ್ಸ್ ಇದೆಯಾ? ಓಕೆ, ಇಲ್ಲ. ಸರಿ. ಹಂಗಾರೆ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ.